ನಮಸ್ತೆ ಮಾಸ್ಟರ್. ಈಗ ವಿಶೇಷ ಕಾರ್ಯಕ್ರಮ. ಈಗ ನಿಮ್ಮಲ್ಲಿರುವ ಕಲೆಗಳು ಅಂದರೆ ಹಾಡಾಗ್ಲಿ, ಕಾವ್ಯ ಆಗ್ಲಿ, ಕವನ ಆಗ್ಲಿ, ಕತೆ, ನಿಮ್ಮಲ್ಲಿರ ಹೇಳಿ ಮಾಸ್ಟರ್. ಹ್ಯಾಂಡ್ ರೈಸ್ ಮಾಡಿ ಅನ್ಮ್ಯೂಟ್ ಕೊಡ್ತೇನೆ. ಎಸ್ ಮಾಸ್ಟರ್ಸ್, ಈ ದಿನ ವಿಶೇಷ ಸಂಚಿಕೆ ಇರುತ್ತೆ. ಹಾಗಾಗಿ ಎಲ್ಲರೂ ಸಹ ಹ್ಯಾಂಡ್ ರೈಸ್ ಮಾಡ್ತಾ ಹೋಗಿ ಒಬ್ಬೊಬ್ರೆ ನಮ್ಮ ವೇದಾವತಿ ಮೇಡಮ್ ಅವರು ನಿರೂಪಣೆ ಮಾಡೋದ್ರ ಮೂಲಕ ಒಬ್ಬೊಬ್ರಿಗೂ ಅವರು ಆಪ್ಷನ್ ಕೊಡ್ತಾ ಹೋಗ್ತಾರೆ ಮಾಸ್ಟರ್ಸ್. ಆದಷ್ಟು ಬೇಗ ಎಲ್ಲರೂ ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ. ನಾವು ಎಷ್ಟು ಜನ ಮಾಸ್ಟರ್ಸ್ ಗಳಿರ್ತೀರಾ ನೋಡ್ಕೊಂಡು ನಾವು ಒಬ್ಬೊಬ್ರಿಗೆ ಇಷ್ಟು ನಿಮಿಷ ಅಂತ ಕೊಡ್ಬೇಕಾಗತ್ತೆ. ಲಾಸ್ಟ್ ಅಲ್ಲಿ ಹ್ಯಾಂಡ್ ರೈಸ್ ಬರುತ್ತೆ, ಆವಾಗ ಕಾರ್ಯಕ್ರಮ ಸಂಪನ್ನ ಮಾಡೋ ಟೈಮಲ್ಲಿ ಎಲ್ಲ ಹ್ಯಾಂಡ್ ರೈಸ್ ಬಂದಾಗ ಕಾರ್ಯಕ್ರಮಕ್ಕೆ ಲೇಟ್ ಆಗತ್ತೆ. ಹಾಗಾಗಿ ಎಲ್ಲರೂ ಸಹ ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ನಿಮ್ಮಲ್ಲಿ ಇರ್ತಕ್ಕಂಥ ಕಲೆಗಳನ್ನ ಪ್ರದರ್ಶನ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ವೇದಿಕೆನಲ್ಲಿ ಎಷ್ಟು ದಿವಸದಿಂದ ಇದ್ದೀರಾ, ಏನೆಲ್ಲ ಅನುಭವವನ್ನ ಪಡ್ಕೊಂಡಿದ್ದೀರಾ ಈ ವೇದಿಕೆಯಿಂದ ನೀವು, ಅಥವಾ ನಿಮ್ಮ ಧ್ಯಾನದ ಅನುಭವ ಏನು, ಧ್ಯಾನದಲ್ಲಿ ಎಷ್ಟು ದಿವಸದಿಂದ ಇದ್ದೀರಾ, ನಿಮ್ಮಲ್ಲಿ ಧ್ಯಾನದಿಂದ ಏನ್ ಅನುಭವ ಆಗಿದೆ, ಇದನ್ನೆಲ್ಲ ನೀವು ವ್ಯಕ್ತಪಡಿಸ್ಬೋದು ಮಾಸ್ಟರ್ಸ್. ಬರೀ ಹಾಡೇ ಹೇಳ್ಬೇಕು, ಕತೆ ಕವನ ಅನ್ನೋದು ಏನು ಇಲ್ಲ. ನೀವು ಧ್ಯಾನದಿಂದ ಅನುಭವ ಹೇಳ್ಬೋದು, ಈ ವೇದಿಕೆನಲ್ಲಿ ಏನು ಎಷ್ಟು ದಿವಸದಿಂದ ಇದ್ದೀರಾ, ವೇದಿಕೆಯಿಂದ ಏನು ಉಪಯೋಗವನ್ನ ಪಡ್ಕೊಂಡಿದ್ದೀರಾ ಇದನ್ನು ಹೇಳ್ಬೋದು. ಮತ್ತೆ ನಿಮ್ಮಲ್ಲಿರ್ತಕ್ಕಂಥ ಕಥೆಗಳನ್ನ ಪ್ರದರ್ಶನ ಮಾಡ್ಬೋದು ಮಾಸ್ಟರ್ಸ್. ಶಶಿಕಲಾ ಮೇಡಮ್ ಕೊಡಿ ಮೇಡಮ್, ಆಪ್ಷನ್ ಕೊಡಿ. ಆ ಶಶಿಕಲಾ ಮೇಡಮ್ ಮೇಲೆ ಹೆಸರು ಮೇಲೆ ಒತ್ತಿ. ಒತ್ತಿದ್ರಾ ಶಶಿಕಲಾ ಮೇಡಮ್ ಹೆಸರು ಮೇಲೆ? ಅದ್ರಲ್ಲಿ ಹ್ಯಾಸ್ಟ್ ನೋಡಿ, ಸೆಕೆಂಡ್ ಒನ್ ಆಪ್ಷನ್ ಅಷ್ಟು ಅನ್ಮ್ಯೂಟ್. ಅದ್ರ ಮೇಲೆ ನೀವು ಒತ್ತಿ, ಅವ್ರಿಗೆ ಆಪ್ಷನ್ ಹೋಗುತ್ತೆ. ಮಾಡಿದೀನಿ. ನಮಸ್ತೆ ಮಾಸ್ಟರ್. ನಮಸ್ತೆ ಮೇಡಮ್. ನಮಸ್ತೆ. ನಾನೊಂದು ಸಣ್ಣ ಘಟನೆ ಹೇಳಕ್ಕೆ ಇಷ್ಟಪಡ್ತೇನೆ. ಇಬ್ರು ಸಿಸ್ಟರ್ಸ್ ಹೋಗ್ತಾ ಇರ್ತಾರೆ, ಅವ್ರಿಗೆ ತುಂಬಾ ಹೊಟ್ಟೆ ಹಸಿವಾಗಿರುತ್ತೆ. ಆಮೇಲೆ ಒಂದು ಇದು ಹೋಟೆಲ್ ಕಾಣಿಸುತ್ತೆ, ಹೋಟೆಲ್ ಹತ್ರ ಹೋಗ್ತಾರೆ. ಹೋಟೆಲ್ ಹತ್ರ ಹೋದಾಗ ಅಕ್ಕ ಹೋಗ್ಬಿಟ್ಟು ನಮ್ಗೆ ಹೊಟ್ಟೆ ಹಸಿವಾಗಿದೆ, ಏನಾರ ಕೊಡಿ ಅಂತ ಕೇಳ್ತಾಳೆ. ಆಮೇಲೆ ನಿಮ್ ದುಡ್ಡಿಲ್ಲ ಅಂದ್ರೆ ನಮ್ಗೆ ಏನು ಕೊಡಕ್ ಬರೋದಿಲ್ಲ, ಏನ್ ಕೊಡ್ಲಿ ನಾನು ಅಂತ ಹೋಟೆಲ್ ಓನರ್ ಹೇಳ್ತಾನೆ. ಸರಿ ಬಿಡಿ ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅವ್ನಿಗೆ ಯಾಕೋ ಒಂಥರ ಬೇಜಾರಾಗುತ್ತೆ. ಬನ್ನಿ ಬನ್ನಿ ಇಲ್ಲಿ ಅಂತ ಕರೆದ್ಬಿಟ್ಟು ಕುತ್ಕೊಳ್ಳಿ, ನಾನು ಏನಾರು ನಿಮ್ಗೆ ತಿನ್ನಕ್ ತಂದು ಕೊಡ್ತೀನಿ ಅಂತ ಹೇಳಿ ಕರಿತಾನೆ. ಬಂದ್ ಕುತ್ಕೋತಾರೆ ಅವರು. ಕುತ್ಕೊಂಡ್ಮೇಲೆ ಒಂದು ಬೌಲ್ ಸೂಪ್ ತಂದು ಕೊಡ್ತಾನೆ. ಇದನ್ನ ಕುಡಿತಾ ಇರಿ, ನಾನು ಇನ್ನೊಬ್ರಿಗೆ ಇನ್ನೊಂದು ಬೌಲ್ ಸೂಪ್ ಮಾಡ್ಕೊಂಡ್ ಬರ್ತೀನಿ ಅಂತ ಅಂದ್ಕೊಂಡು ಹೇಳ್ಕೊಂಡು ಆ ಕಡೆ ಹೋಗ್ತಾನೆ. ಅವಾಗ ಆ ಅಕ್ಕ ಇದ್ದವಳು ತಂಗಿಗೆ ಆ ಪೂರ್ತಿ ಬೌಲನ್ನ ಕೊಟ್ಬಿಟ್ಟು ನೀನು ತಗೋ, ಇದ್ ಮಾಡು, ಕುಡಿ ಅಂತ ಹೇಳಿ ಸೂಪನ್ ಕೊಟ್ಬಿಟ್ಟು ಕುತ್ಕೊಂಡು ನೋಡ್ತಾ ಇರ್ತಾಳೆ. ಆಮೇಲೆ ಅವಳಿಗೆ ತಕ್ಷಣ ಏನೋ ಒಂದು ಹೊಳೆಯುತ್ತೆ. ಅವಾಗ ಅವನ ಹತ್ರಕ್ ಹೋಗ್ತಾಳೆ, ಮತ್ತೆ ಓನರ್ ಹತ್ರಕ್ ಹೋಗ್ಬಿಟ್ಟು ನಿಮ್ ಮೊಬೈಲ್ ಕೊಡ್ತೀರಾ ಒಂದ್ ಸ್ವಲ್ಪ ಅಂತ ಕೇಳ್ತಾಳೆ. ಏನಕ್ಕೆ ಅಂದ್ರೆ ನಮ್ಮ ಅಮ್ಮಂಗ್ ಒಂದ್ ಫೋನ್ ಮಾಡ್ಬೇಕು ಅಂತಾನೆ. ಸರಿ ತಗೋ ಅಂತ ಹೇಳಿ ಕೊಡ್ತಾನೆ. ಆ ಮೊಬೈಲಲ್ಲಿ ಅಮ್ಮಂಗ್ ಫೋನ್ ಮಾಡ್ತಾಳೆ. ಅಮ್ಮಂಗ್ ಫೋನ್ ಮಾಡ್ಕೊಂಡು ನಮ್ ಚಿಂತೆ ನೀನೇನ್ ಮಾಡ್ಬೇಡ, ನಾನು ಸದ್ಯದಲ್ಲೇ ಬರ್ತೀನಿ, ದುಡ್ಡು ಹೊಂದಿಸ್ಕೊಂಡ್ ಬರ್ತೀನಿ, ಅಪ್ಪನ್ ಟ್ರೀಟ್ಮೆಂಟಿಗೆ ದುಡ್ಡು ಹೊಂದಿಸ್ಕೊಂಡ್ ಬರ್ತೀನಿ, ನೀನ್ ಚಿಂತೆ ಮಾಡ್ಬೇಡ, ನೀವು ಚೆನ್ನಾಗಿರಿ, ಬರ್ತೀನಿ, ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಹೇಳುವಷ್ಟೊಳಗೆ ಅವಳಿಗೆ ಕಣ್ಣಲ್ಲಿ ಪಳಪಳ ನೀರ್ ಬರುತ್ತೆ ಅಕ್ಕನಿಗೆ. ಅದನ್ನ ಇವನ್ ದೂರದಿಂದಾನೇ ಅಬ್ಸರ್ವ್ ಮಾಡ್ತಾನೆ ಹೋಟೆಲ್ ಓನರು. ಆಮೇಲೆ ಥ್ಯಾಂಕ್ ಯು ಅಂತ ಹೇಳಿ ಮೊಬೈಲ್ನ ವಾಪಸ್ ಕೊಟ್ಬಿಟ್ಟು ಬಾ ಹೋಗೋಣ ಅಂತ, ತಂಗಿ ಅಷ್ಟೊತ್ತಿಗೆ ಸೂಪ್ ಎಲ್ಲ ಕುಡ್ದಾಗಿರುತ್ತೆ, ಬಾ ಹೋಗೋಣ ಅಂತ ಹೇಳಿ ಹೊರಟು ಹೊರಗಡೆ ಬರ್ತಾ ಇರ್ತಾರೆ. ಅವನಿಗೆ ಇದೆಲ್ಲ ಕೇಳಿಸ್ಕೊಂಡಿರ್ತಾನಲ್ಲ, ಬಹಳ ಕಷ್ಟದಲ್ಲಿದ್ದಾರೆ ಇವ್ರು, ಇವ್ರಿಗೆ ಏನಾದ್ರು ಸಹಾಯ ಮಾಡ್ಬೇಕು ಅಂತ ಅಂದ್ಕೋತಾನೆ. ಆಮೇಲೆ ಇಬ್ರು ಹೊಟ್ಟೆ ಹಸ್ತಿದೆ ಅಂತಂದಿದ್ರಲ್ಲ, ಏನಾದ್ರು ತಿನ್ನಿ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಅವಳು ತಿನ್ಲಲ್ಲ, ನಮ್ಗೆ ಈಗ ಹೊಟ್ಟೆ ತುಂಬ್ತು, ಸರಿ ಸಾಕು ಸಾಕು ಅಂತ ಅಂದ್ಕೊಂಡು ಹೊರಗಡೆ ಹೋಗ್ತಾರೆ. ಹೋಗುವಾಗ ಅವ್ನ ಹಿಂದ್ಗಡೆಯಿಂದನೇ ಅವ್ರ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟು ಒಂದಷ್ಟು ದೂರ ಹೋಗಿರ್ತಾರೆ. ಇಬ್ರಿಗೂ ಒಂದೊಂದು ಬ್ಯಾಗ್ ಕೊಡ್ತಾನೆ. ತಗೊಳ್ಳಿ, ನೀವು ಹೊಟ್ಟೆ ಹಸ್ತಿದೆ ಅಂತ ಹೇಳಿದ್ರಿ, ನಿಧಾನಕ್ಕೆ ತಿನ್ನಿ, ಈಗ ಸದ್ಯಕ್ಕೆ ನಿಮ್ಗೆ ಹೊಟ್ಟೆ ತುಂಬಿದೆ ಅಂತ ಹೇಳಿದ್ರಲ್ಲ, ನಿಧಾನಕ್ಕೆ ತಿನ್ನಿ ಅಂತ ಹೇಳಿ ಇಬ್ರಿಗೂ ಒಂದೊಂದು ಬ್ಯಾಗ್ ಕೊಡ್ತಾನೆ. ಅವರು ಆ ಬ್ಯಾಗ್ ಕೊಟ್ಟು ವಾಪಸ್ ಬಂದ್ಬಿಡ್ತಾನೆ. ಇವರಿಬ್ರು ಮುಂದಕ್ಕೆ ಹೋಗ್ತಾ ತಂಗಿ ಕುತೂಹಲ ತಡಿಲಾರ್ದೆ ಓಪನ್ ಮಾಡಿ ನೋಡ್ತಾಳೆ. ಓಪನ್ ಮಾಡಿ ನೋಡ್ಬೇಕಾದ್ರೆ ಅವಳಿಗೆ ಇದ್ರದ್ದು ಊಟದ ಬಾಕ್ಸ್ ಕಾಣುತ್ತೆ. ಅಯ್ಯೋ ಎಷ್ಟೊಂದು ಊಟ ಕೊಟ್ಟಿದ್ದಾನೆ ನೋಡು ಅಕ್ಕ ಅಂತ ಹಿಂಗ್ ತೋರಿಸ್ತಾರೆ. ಅವಾಗ ನೋಡಿದ್ರೆ ಅಕ್ಕ ನೋಡುವತ್ತಿಗೆ ಅವಳಿಗೆ ಒಂದ್ ಕಂತೆ ದುಡ್ಡು ಇರುತ್ತೆ ಅದ್ರೊಳಗೆ. ಆಮೇಲೆ ಅವಳದನ್ನ ತೆಗೆದ್ ನೋಡ್ತಾಳೆ, ಅವಳದ್ರಲ್ಲೂ ಒಂದ್ ಕಂತೆ ದುಡ್ಡು ಇರುತ್ತೆ. ಅವಳಿಗೆ ತುಂಬಾ ಖುಷಿ ಆಗತ್ತೆ, ಅಂದ್ರೆ ಖುಷಿಲಿ ಕಣ್ಣೀರ್ ಬಂದ್ಬಿಡುತ್ತೆ ಅಕ್ಕನಿಗೆ.
ಆಮೇಲೆ ಇದು ದೇವ್ರೇ ಬಂದು ಸಹಾಯ ಮಾಡ್ದಂಗಾಗಿದೆ. ಇದನ್ನ ನಾನು ಸಾಲ ಅಂತ ತಗೋತೀನಿ ಅವನ ಹತ್ರ. ಇದನ್ನ ನೀನ್ ಕೊಟ್ಟಿದ್ಯಾ ಯಾಕೆ ಅದೆಲ್ಲ ಏನು ಕೇಳಕ್ ಹೋಗೋದ್ ಬೇಡ, ನಾನು ಸಾಲ ಅಂತ ಇದ್ಕೊಂಡು ಇದ್ ಮಾಡೋಣ ಅಂತ ಹೇಳಿ ಸೀದಾ ಮನೆಗ್ ಬರ್ತಾರೆ. ಅಪ್ಪನ್ನ ಟ್ರೀಟ್ಮೆಂಟ್ ಮಾಡಿಸ್ತಾರೆ. ಅಪ್ಪ ಹುಷಾರಾಗ್ತಾನೆ. ಆಮೇಲೆ ಒಂದು 7-8 ವರ್ಷ ಕಳೆದ್ಮೇಲೆ ಮತ್ತೆ ಆ ಹೋಟೆಲಿಗೆ ಅಕ್ಕ ಬರ್ತಾಳೆ. ಬಂದ್ಬಿಟ್ಟು ಇದು ನನ್ಗೆ ಇದೇನೋ ಫುಡ್ ಆರ್ಡರ್ ಮಾಡ್ತಾಳೆ. ಆ ಫುಡ್ ಆರ್ಡರ್ ಮಾಡಿ ಫುಡ್ ತಿಂದಾದ್ಮೇಲೆ ಇದ್ರದ್ದು ಎಷ್ಟು ಇದು ಕಾಸ್ಟ್ ಅಂತ ಕೇಳ್ತಾಳೆ. $8 ಅಂತ ಹೇಳ್ತಾನೆ. ಸೊ $8 ಪೇ ಮಾಡ್ತೀನಿ ಅಂತ ಹೇಳಿ ಸ್ಕ್ಯಾನರ್ ಎಲ್ಲಿದೆ ಅಂತ ಕೇಳ್ತಾಳೆ. ಸ್ಕ್ಯಾನ್ ಮಾಡ್ತಾಳೆ. ಸ್ಕ್ಯಾನ್ ಮಾಡಿ ದುಡ್ಡು ಪೇ ಮಾಡಿ ಹೋಗ್ತಾ ಇರ್ತಾಳೆ. ಅವನು ಓನರ್ ನೋಡ್ತಾನೆ, ಜಾಸ್ತಿ ದುಡ್ಡು ಬಂದ್ಬಿಟ್ಟಿರುತ್ತೆ. $8 ಹೋಗಿ ತುಂಬಾ ಜಾಸ್ತಿ ಬಂದ್ಬಿಟ್ಟಿರುತ್ತೆ. ಇದೇನಿದು ಇಷ್ಟೊಂದು ಡಾಲರ್ ಕೊಟ್ಟು ಹೋಗ್ತಾ ಇದೆಯಲ್ಲ ಈ ಹುಡುಗಿ ಅಂತ ಅವಳು ಹೋಗ್ತಾ ಇದ್ದವಳನ್ನ ಹಿಂಗೆ, ಮೇಡಮ್ ಇದು ಜಾಸ್ತಿ ಪೇ ಮಾಡ್ಬಿಟ್ಟಿದ್ದೀರಾ, ನಿಮ್ಗೆ ಹೇಳಿದ್ ನಾನು $8 ಅಂತ ಹೇಳ್ತಾನೆ. ಇಲ್ಲ ನನಗ್ ಗೊತ್ತು, ನಾನ್ ಬೇಕು ಅಂತಾನೆ ಜಾಸ್ತಿ ಪೇ ಮಾಡಿದೀನಿ. ನೀವ್ ಒಂದ್ ಸ್ವಲ್ಪ ನೆನ್ಸ್ಕೊಳ್ಳಿ, ಈಗ 7-8 ವರ್ಷದಿಂದ ಅಕ್ಕ ತಂಗಿಯರಿಬ್ರು ಬಂದಿದ್ವಿ, ನೀವ್ ಒಂದು ಬೌಲ್ ಸೂಪ್ ತಂದು ಕೊಟ್ಟು ಇನ್ನೊಂದು ಬೌಲ್ ಸೂಪ್ ಮಾಡ್ಕೊಡ್ತೀನಿ ಅಂತ ಹೇಳಿ ಹೋದ್ರಿ. ಆಮೇಲೆ ನಾನು ಫೋನ್ ಮಾಡ್ದೆ. ಅದಾದ್ಮೇಲೆ ನಮ್ಮಿಬ್ಬರಿಗೂ ಒಂದೊಂದು ಬ್ಯಾಗ್ ಫುಡ್ ಅಲ್ಲಿ ಒಂದೊಂದು ಬ್ಯಾಗ್ ಅಲ್ಲಿ ಫುಡ್ ಕೊಟ್ರಿ, ನೆನ್ಪಿಸ್ಕೊಳ್ಳಿ ಅಂತೀನಿ. ಅವನಿಗೆ ಅವಾಗ ಅದ್ ನೆನ್ಪಾಗತ್ತೆ. ಆಮೇಲೆ ಅದಕ್ಕೆ ನಾನು ಇದನ್ನ ಮಾಡಿದ್ದೀನಿ, ಅದೇ ಹುಡುಗಿ ನಾನು ಅಂತ ಹೇಳ್ತಾಳೆ. ಅದಾದ್ಮೇಲೆ ಸ್ವಲ್ಪ ಮತ್ತೆ ವಾಪಸ್ ಬಂದ್ಬಿಟ್ಟು, ನೀವ್ ಇದನ್ನ ಈ ಹೋಟೆಲು ಮಾರಾಟಕ್ಕೆ ಬಂದಿದೆ ಅಲ್ವಾ, ನಿಮ್ಮ ಸಾಲ ಜಾಸ್ತಿ ಆಗಿ ಅಂತ ಕೇಳ್ತಾಳೆ. ಅವನು ಒಂಥರ ಕತ್ ಬಗ್ಸ್ಕೊಂಡ್ ನಿಂತ್ಕೋತಾನೆ. ಆಮೇಲೆ ಹೇಳ್ತಾಳೆ, ನಾನೀಗ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ, ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನ್ಗೆ ಇದು ಹೋಟೆಲ್ ಸೇಲಿಗೆ ಬಂದಿದೆ ಅಂತ ಗೊತ್ತಾಗಿದೆ. ನೀವೇನು ಯು ಡೋಂಟ್ ವರಿ, ನಾನು ಇದನ್ನ ನಿಮ್ಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಈ ಹೋಟೆಲ್ ನಿಮ್ದೆ, ವಿತೌಟ್ ಎನಿ ಕಾಸ್ಟ್. ಈ ಹೋಟೆಲ್ನ ನೀವು ನಡ್ಸ್ಕೊಂಡ್ ಹೋಗ್ಬೇಕು, ಯಾವ್ದೇ ರೆಂಟ್ ಇಲ್ಲ ಏನಿಲ್ಲ, ನೀವೇ ನಡ್ಸ್ಕೊಂಡ್ ಹೋಗ್ಬೋದು ಅಂತ ಹೇಳ್ತಾಳೆ ಅವಳು ಹುಡುಗಿ. ಅವಾಗ ಇವನಿಗೆ ತುಂಬಾ ಖುಷಿ ಆಗುತ್ತೆ. ಇವನಿಗೆ ಖುಷಿಲ್ ಕಣ್ಣೀರ್ ಬರುತ್ತೆ ಅವಾಗ. ಸೊ ಇದರಿಂದ ನಾವ್ ಏನ್ ತಿಳ್ಕೊಬಹುದು ಅಂತಂದ್ರೆ, ನಾವ್ ಯಾವಾಗ್ಲೂ ನಿಸ್ವಾರ್ಥದಿಂದ ಮಾಡಿದ್ದು. ಅವನೇನೋ ಇವಳು ದುಡ್ಡು ಕೊಡ್ತಾಳೆ, ಮಾಡ್ತಾಳೆ, ಇವಳಿಗೆ ಅಷ್ಟು ಸಹಾಯ ಅದೆಲ್ಲ ಏನೇನೋ ತುಂಬಾ ಫೋರ್ ಥಾಟ್ಸ್ ಏನಿರ್ಲಿಲ್ಲ ಅವನಿಗೆ. ಆದ್ರೂ ಅದನ್ನ ಅವಳಿಗೆ ಸಹಾಯ ಮಾಡ್ಬೇಕು ಅಂತ ಅನ್ಸಿರುತ್ತೆ, ಮಾಡ್ಬಿಟ್ಟಿರ್ತಾನೆ. ಆದ್ರೆ ಅದು ಒಂದಿನ ಯಾವ್ದೇ ತರ ಹೆಮ್ಮರವಾಗಿ ಹೆಲ್ಪ್ ಆಗಿ ಬರುತ್ತೆ ನಮ್ಗೆ. ನಾವು 1 ಕೊಟ್ರೆ ನಮ್ಗೆ 10ರಷ್ಟು 100ರಷ್ಟು 1000 ಪಟ್ಟು 1,00,000 ಪಟ್ಟು ಬರುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಸೊ ಅದರಿಂದ ನಾವು ಕೊಡ್ಬೇಕಾದ್ರೆ ತುಂಬಾ ಹಿಂದು ಮುಂದೆ ನೋಡಕ್ ಹೋಗ್ಬಾರ್ದು. ನಮಗ್ ಕೊಡ್ಬೇಕು ಅಂತ ಅನ್ಸುತ್ತಾ ಕೊಟ್ಬಿಡ್ಬೇಕು. ಕೊಟ್ಟಿದ್ದು ನಮ್ಗೆ ಯಾವತ್ತೋ ಬರುತ್ತೆ. ನಾವ್ ಏನ್ ಕೊಟ್ಟಿರ್ತೀವೋ ಅದು ನಾವು ಕೊಟ್ಟಂತಾನೆ ಬರ್ದೆ ಜಾಸ್ತಿ ಬರುತ್ತೆ. ನಿಸ್ವಾರ್ಥವಾಗಿ ನಾವು ಮಾಡಿದಾಗ ಜಾಸ್ತಿ ಬರುತ್ತೆ ನಮ್ ಕಡೆಗೆ ಅನ್ನೋದು ಇದ್ರದ ಸಾರಾಂಶ. ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿತ್ತು ಮೇಡಮ್. ನಾವು ಎಲ್ಲ ಅವಕಾಶ ಸಿಕ್ಕಿದಾಗ ಕೊಡ್ತಾ ಹೋಗ್ಬೇಕು. ಎಷ್ಟ್ ಸಾಧ್ಯವೋ ಅಷ್ಟು, ನಮ್ ಕೈಲಿ ಎಷ್ಟ್ ಸಾಧ್ಯವೋ ಅಷ್ಟನ್ನ ಕೊಡ್ತಾ ಹೋಗ್ಬೇಕು ಅನ್ನೋದು ಇದ್ರ ಸಾರಾಂಶ. ಥ್ಯಾಂಕ್ ಯು ಮೇಡಮ್. ಹೌದು ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಸ್ ಮ್ಯಾಮ್. ಶಶಿಕಲಾ ಮ್ಯಾಮ್, ಅಂದ್ರೆ ಒಂದು ಸುಂದರವಾದಂತಹ ಕಥೆಯನ್ನ ಹೇಳಿದ್ರಿ. ಅಂದ್ರೆ ನಾವು ಕೊಡೋದ್ರಲ್ಲಿ ಹಿಂದೆ ಮುಂದೆ ತಿಳಿದೇ ಕೊಡ್ತಾ ಹೋದಾಗ ನಾವು ಕೊಟ್ಟಿದ್ದಕ್ಕೆ 2ರಷ್ಟು ನಮ್ಗೆ ವಾಪಸ್ ಬರುತ್ತೆ. ಆದ್ರೆ ಕೊಡುವಂತ ಮನ್ಸು ಮಾತ್ರ ಒಳ್ಳೇದಾಗಿರ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮ್ಯಾಮ್. ಸುಮ್ನೆ ಹೆಸರಿಗೋಸ್ಕರ ಕೊಡೋರು ಎಷ್ಟೋ ಜನ ಇರ್ತಾರೆ. ನಮ್ಗೆ ಹೆಸರು ಬರ್ಲಿ, ಹೆಸರು ನಾವಲ್ಲಿ ಬೋರ್ಡ್ ಹಾಕಿಸ್ಕೋಬೇಕು, ನಮ್ಗ ಆ ಬೋರ್ಡ್ ಅಲ್ಲಿ ನಮ್ಮ ಹೆಸರು ಬರ್ಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ಹಣವನ್ನ ದಾನ ಮಾಡ್ತಕ್ಕಂಥವ್ರು ಎಷ್ಟೋ ಜನ ಇರ್ತಾರೆ. ಆ ತರ ಮಾಡಿದಾಗ ಬರೀ ಬೋರ್ಡ್ ಅಲ್ಲಿ ಹೆಸರಿರುತ್ತೆ ಅಷ್ಟೇನೆ. ಆದ್ರೆ ಅದರಿಂದ ಫಲವನ್ನ ನಾವು ಪ್ರತಿಫಲವನ್ನ ಅಪೇಕ್ಷೆ ಪಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಕೊಡುವಂತ ಮನಸ್ಸು ಧಾರಾಳವಾಗಿ ನಿರಾಳವಾಗಿ ಕೊಟ್ಟಾಗ ಅದು ಡಬಲ್ ಆಗಿ ನಮ್ಗೆ ವಾಪಸ್ ಬರುತ್ತೆ ಅನ್ನೋದನ್ನ ಒಂದು ಕತೆ ಮುಖಾಂತರ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಶಶಿಕಲಾ ಮ್ಯಾಮ್, ನಮ್ಮ ವೇದಾವತಿ ಮೇಡಮ್ ಜೊತೆಗೂಡಿ ಇಬ್ರು ನಿರೂಪಣೆ ಸ್ಟಾರ್ಟ್ ಮಾಡಿ ಮ್ಯಾಮ್. ನಮ್ಮ ವೇದಾವತಿ ಮೇಡಮ್ಗೆ ಹೇಳ್ಕೊಡಿ ಮ್ಯಾಮ್ ಒಂದೊಂದು. ಆಯ್ತು. ವಿವೋ ನಾನೊಂದು ಆಪ್ಷನ್ ಹಾಡು ಹಾಕ್ತೀನಿ. ಹಾಡಿ ಮೇಡಮ್. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ, ಇದೇನ ಇಂದು ಸಭ್ಯತೆ, ಇದೇನು ನಮ್ಮ ಜಾಗೃತಿ ಎಂದು ನೊಂದು ಕೇಳುತ್ತಿಹಳು
ನಮ್ಮ ತಾಯಿ ಭಾರತಿ ಇದೇನ ಸಭ್ಯತೆ ಇದೇನ ಸಂಸ್ಕೃತಿ ಎನಿತು ದೇಶ ಭಕ್ತರು ಹರಿಸಿ ತಮ್ಮನೆತ್ತರು ದಾಸ್ಯದಿಂದ ನಮ್ಮನು ಬಿಡಿಸಿ ಅಮರರಾದರು ಅಮರ ರಾಮರಾಜ್ಯದ ಕನಸು ಕಂಡೆ ಒಂದು ಬರಿಯ ಭೇದ ಭಾವವ ಕಾಣುತ್ತಿಹೆವು ಇಂದು ಇದೇನ ಸಭ್ಯತೆ ಇದೇನ ಸಂಸ್ಕೃತಿ ದೇಶವನ್ನು ಕಾಯುತ್ತಿಹರು ಗಡಿಗಳಲ್ಲಿ ಯೋಧರು ನಮಗೆ ಅನ್ನ ನೀಡಲು ದುಡಿಯುತ್ತಿಹರು ರೈತರು ಅವರ ತ್ಯಾಗ ದುಡಿಮೆಯ ಪರಿವೆ ನಮಗೆ ಇಲ್ಲ ಗಾಂಧಿ ನೆಹರು ಶಾಸ್ತ್ರಿಯನ್ನು ನಾವು ಮರೆತೆವಲ್ಲ ಇದೇನ ಸಭ್ಯತೆ ಇದೇನ ಸಂಸ್ಕೃತಿ ಇದೇನ ಇಂದು ಸಭ್ಯತೆ ಇದೇನು ನಮ್ಮ ಜಾಗೃತಿ ಎಂದು ನೊಂದು ಕೇಳುತ್ತಿಹಳು ನಮ್ಮ ತಾಯಿ ಭಾರತಿ ದೇಶದ ಸಮಸ್ಯೆಗಳು ಇರಲು ಕೋಟಿ ಕೋಟಿ ಅದನ್ನು ಮರೆತು ಸಾಗಿದೆ ಫ್ಯಾಷನ್ನಿನ ಪೈಪೋಟಿ ಹಲವರಿಗೆ ಕುಡಿಯಲು ಗಂಜಿ ಗತಿ ಇಲ್ಲ ತಿಂದು ತೇಗಿ ಕೆಲವರು ಎಸೆವರಲ್ಲ ಸಾರಿ ಮೇಡಮ್ ಮಾನ ಮುಚ್ಚಿಕೊಳ್ಳಲು ಕೆಲವರಿಗೆ ಬಟ್ಟೆ ಇಲ್ಲ ಪೂರ್ತಿ ಮೈಯ ಮುಚ್ಚಲು ಕೆಲವರಿಗೆ ಮನಸ್ಸಿಲ್ಲ ಇದೇನ ಸಭ್ಯತೆ ಇದೇನ ಸಂಸ್ಕೃತಿ ಇದೇನ ಇಂದು ಸಭ್ಯತೆ ಇದೇ ಮುಗೀತಾ ಮೇಡಮ್? ಸಭ್ಯತೆ ಏನೋ ನಿಮ್ದು ನೆಟ್ವರ್ಕ್ ಇಶ್ಯೂ ಆಗ್ತಿದೆ ಮೇಡಮ್. ಧನ್ಯವಾದಗಳು. ಕಾಲ್ ಬಂದ್ಬಿಡ್ತೆ ಮೇಡಮ್, ಹಂಗೂ ಕಟ್ ಮಾಡಿದೆ ನಾನು. ಪರವಾಗಿಲ್ಲ ಮೇಡಮ್, ಪರವಾಗಿಲ್ಲ. ಅಂದ್ರೆ ಪ್ರಸಕ್ತ ವಿದ್ಯಮಾನನ ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ನಡೀತಾ ಇರೋದೇ ಈಗೆಲ್ಲ ಇಲ್ಲೆಲ್ಲ ಜೀನ್ಸ್ ಕಂಪ್ಲೀಟ್ ಆಗಿ ಇರುತ್ತೆ, ಅದನ್ನ ಹರ್ಕೊಂಡು ಓಡಾಡ್ತಾರಲ್ಲ, ಎಸ್ಪೆಷಲಿ ಹುಡ್ಗೀರು. ಇಲ್ಲಿ ಜಾಸ್ತಿ. ಅಯ್ಯೋ ದೇವ್ರೆ ಅಂತ ಅಂದ್ಕತೀನಿ ನಾನು. ತಾಯಿ ಮಗಳು ಇಬ್ರು ಒಂದೇ ತರ ಡ್ರೆಸ್ ಮಾಡ್ಕೊಂಡು ಹೋಗ್ತಾರೆ. ಮೇಡಮ್, ಮುನ್ನವ್ರಿಗೆ ಅನ್ಮ್ಯೂಟ್ ಆಪ್ಷನ್ ಕೊಡ್ತೀರಾ ಮೇಡಮ್? ವಿವೋ ಇದೆಯಲ್ಲ, ಕೊಟ್ಟೆ. ಹೆಸರು ಮೇಲೆ ಲಕ್ಷ್ಮಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಒಂದ್ ನಿಮಿಷ. ಎಲ್ಲಿ ಕಾಣ್ತಾ ಇಲ್ಲ. ಲಕ್ಷ್ಮಿ ಮೇಡಮ್ ಅಲ್ಲ, ಕೊಡ್ತೀನಿ. ಇಲ್ಲ, ಲಕ್ಷ್ಮಿ ಮೇಡಮ್ ಹೇಳಿದ್ರಿ, ಬಂತೀಗ. ಸರಿ, ವಿವೋಗೆ ಕೊಡ್ತೀನಿ ರೀ. ವಿವೋನು ಎಲ್ಲ ಹೋದ್ರಲ್ಲ, ಹ್ಯಾಂಡ್ ರೈಸ್ ಇಲ್ಲ ಇದು. ನಾಗರತ್ನಮ್ಮ ಮೇಡಮ್ ಕೊಡಿ. ನಾಗಲಲಿತಾ ಕೊಡ್ತೀನಿ. ಕೊಡಿ ಮೇಡಮ್. ಕೊಟ್ಟಿದೆ. ನಾಗಲಲಿತಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು. ಮಾತಾಡಿ ಮೇಡಮ್. ನಾಗಲಲಿತಾ ಮೇಡಮ್ ಮಾತಾಡಿ. ಏನಾಯ್ತು? ನಮಸ್ತೆ
ನಮಸ್ತೆ ಮೇಡಮ್. ಹಾ ನಮಸ್ತೆ ನಾಗಲಲಿತಾ ಮೇಡಮ್, ಹೇಳಿ. ಒಂದ್ ಹಾಡು ಹೇಳ್ತೀನಿ ಮೇಡಮ್. ರಾಮನವಮಿ ಬಂತು, ರಾಮನ ಬಗ್ಗೆ ಒಂದ್ ಹಾಡು ಹೇಳ್ತೀನಿ. ಹಾ ಇನ್ನು 9 ದಿವಸ ಇದೆ ಮೇಡಮ್. ಸರಿ, ಹಾಡಿ ಮೇಡಮ್. ಇದೇ ಮಹಾನಾಮ ಪರಮ ರಾಮನಾಮ, ಪರಮಾತ್ಮ ಧ್ಯಾನ ಈ ನಾಮ. ಶ್ರೀರಾಮ ಪರಮಾತ್ಮ ಧ್ಯಾನ ಈ ನಾಮ. ಇದೇ ಮಹಾನಾಮ ಪರಮ ರಾಮನಾಮ, ಪರಮಾತ್ಮ ಧ್ಯಾನ ಈ ನಾಮ. ದಶರಥನ ಸುತನೇ ರಾಮ, ಕೌಸಲ್ಯ ಕಂದನೆ ರಾಮ, ಕೈಕೇಯ ನುಡಿ ಪಾಲಿಪ ರಾಮ, ಸೀತೆಯ ಮನ ಜ್ಯೋತಿಯ ರಾಮ. ಹರಿಯ ಹರನು ಒಂದೇ ಎಂದು ಸಾರಿ ಸಾರಿ ಹೇಳುವ ನಾಮ, ಇದೇ ಮಹಾನಾಮ ಪರಮ ರಾಮನಾಮ, ಪರಮಾತ್ಮ ಧ್ಯಾನ ಈ ನಾಮ. ಚಂದ್ರಸೇನ ನಂಬಿದ ನಾಮ, ಜಾಂಬವಂತ ಜಪಿಸಿದ ನಾಮ, ಕ್ಲಾಸ್ ಮಂದಿ ಜರ ತರುಣ್ ದೇವ ತಾಯಿ ಶಬರಿ ಆಡಿದ ನಾಮ. ಚಂದ್ರಸೇನ ನಂಬಿದ ನಾಮ, ಜಾಂಬವಂತ ಭಜಿಸಿದ ನಾಮ, ಸುಗ್ರೀವ ಸಾರಿದ ನಾಮ, ತಾಯಿ ಶಬರಿ ಹಾಡಿದ ನಾಮ. ಹರಿಯು ಹರನು ಒಂದೇ ಎಂದು ಸಾರಿ ಸಾರಿ ಹೇಳುವ ನಾಮ, ಇದೇ ಮಹಾನಾಮ. ಶಿಲೆಯ ಮೆಟ್ಟಿ ವನಿತೆಯ ಗೈದ, ಶಿವಧನಸನು ಮುರಿದನು ರಾಮ, ಶಿವಭಕ್ತ ರಾವಣನನ್ನು ಸಂಹರಿಸಿ ಮೆರೆದನು ರಾಮ. ಶಿಲೆಯ ಮೆಟ್ಟಿ ವನಿತೆಯ ಗೈದ, ಶಿವಧನಸನು ಮುರಿದನು ರಾಮ, ಶಿವಭಕ್ತ ರಾವಣನನ್ನು ಸಂಹರಿಸಿ ಮೆರೆದನು ಧಾಮ. ಹರಿಯು ಹರನು ಒಂದೇ ಎಂದು ಸಾರಿ ಸಾರಿ ಹೇಳುವ ನಾಮ, ಇದೇ ಮಹಾನಾಮ. ಚಂದ್ರನಂತೆ ಹೊಳೆಯುವ ನಾಮ, ಸೂರ್ಯನಂತೆ ಬೆಳಗುವ ನಾಮ, ಆಂಜನೇಯ ಧ್ಯಾನಿಪ ನಾಮ, ಸೀತಾದೇವಿ ಸ್ಮರಿಸುವ ನಾಮ. ಸದಾ ನಿನ್ನ ನಾಮವ ಜಪಿಸಿ ಮುಕ್ತಿ ಮಾರ್ಗ ಕೊಯ್ಯುವ ರಾಮ, ಇದೇ ಮಹಾನಾಮ ಪರಮ ರಾಮನಾಮ, ಪರಮಾತ್ಮ ಧ್ಯಾನ ಈ ನಾಮ. ಶ್ರೀರಾಮ ಪರಮಾತ್ಮ ಧ್ಯಾನ ಈ ನಾಮ. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ನಮಸ್ತೆ 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 ವೇದಾವತಿ ಮ್ಯಾಮ್. ಮೇಡಮ್ ನಿಮ್ಗೆ ಓಸ್ಟ್ ಆಗೋಗ್ಬಿಟ್ಟಿದೆ. ನನ್ನ ಹೆಸರು ಮೇಲೆ ಒತ್ತಿ ಮೇಡಮ್, ನನ್ನ ಹೆಸರು ಮೇಲೆ ಒತ್ಬಿಟ್ಟು ನನ್ಗೆ ಓಸ್ಟ್ ಕೊಡಿ ಮೇಡಮ್. ನೀವು ವೇದಾವತಿ ಮೇಡಮ್ಗೆ ಓಸ್ಟ್ ಹೋಗ್ಬಿಟ್ಟಿದೆ. ಅವ್ರು ಯಾವಾಗ ಕಟ್ ಮಾಡ್ಬಿಡ್ತಾರ ನನ್ಗೆ ಭಯ, ಪ್ರೋಗ್ರಾಮ್ ಹೊರಟೋಗತ್ತೆ. ನೋಡ್ದೆ ನಾನು ನಿಮಗೆ ಕೋ ಹೋಸ್ಟ್ ಮಾಡೋಣ ಅಂತ ನೋಡಿದೆ, ಅದು ಆಗ್ಲಿಲ್ಲ, ಅದ್ರಲ್ಲಿ ಆಪ್ಷನ್ ಬರ್ಲಿಲ್ಲ. ಇಲ್ಲ, ಓಸ್ಟ್ ಇಂದಾನೆ ಕೋ ಹೋಸ್ಟ್ ಬರ್ಬೇಕು. ಅದೇ ವೇದಾವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೇದಾವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇದರ ಕೋವಸ್ಟ್ ನನ್ಗಾಗಿದೆ. ಓಸ್ಟ್ ಕೊಡಿ ಮೇಡಮ್, ಓಸ್ಟ್ ಕೊಡಿ. ಓಸ್ಟ್ ಅದರಿಂದ ಕೆಳಗಡೆ ಹೋದ್ರೆ ಓಸ್ಟ್ ಅಂತ ಬರುತ್ತೆ ನೋಡಿ. ಕೋವಸ್ಟ್ ಇಂದ ಹಂಗೆ ಕೆಳಗಡೆ ಹೋಗಿ ಓಸ್ಟ್ ಅಂತ ಇರುತ್ತೆ ನೋಡಿ. ಓಸ್ಟ್ ಕೊಡಿ ನನ್ಗೆ. ಲಕ್ಷ್ಮಿ ಮೇಡಮ್ ಹೆಸರು ಮೇಲೆ ಒತ್ತಿ ಮೇಡಮ್. ಮಾಡ್ತಾ ಇದ್ದೀರಾ? ಮ್ಯೂಟ್ ಮಾಡ್ಕೊಂಡಿಲ್ಲ. ಅನ್ಮ್ಯೂಟ್ ಮಾಡ್ಕೊಳ್ಳಿ ವೇದಾವತಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಓಕೆ ಆಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನ್ಗೆ ಶಶಿಕಲಾ ಮೇಡಮ್ಗೆ ಕೊಡಕ್ ಹೋಗಿ ಅದು ವೇದಾವತಿ ಮೇಡಮ್ ಹೊರಟೋಯ್ತು. ನನ್ಗೆ ಅವ್ರಿಗೆ ಎಲ್ಲಿ ಲೆಫ್ಟ್ ಸರಿ ಭಯ ಸ್ಟಾರ್ಟ್ ಆಗೋಯ್ತು. ಓಕೆ ಮೇಡಮ್, ಕಂಟಿನ್ಯೂ ಮಾಡಿ. ನಾನು ನಿಮ್ಗೆ ಹೋಗೋಸ್ಟ್ ಕೊಡ್ತೀನಿ ವೇದಾವತಿ ಮೇಡಮ್, ಕಂಟಿನ್ಯೂ ಮಾಡಿ. ಓಕೆ. ನೆಕ್ಸ್ಟ್ ಶ್ಯಾಮ್ಲಾ ಮೇಡಮ್ ಕೊಡಿ ಮೇಡಮ್. ನಾಗಲಲಿತಾ ಮೇಡಮ್ ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್.
ಅದೇ ಯಾವ ಹಾಡು ಗೊತ್ತಾ ಅದು? ಇದೇ ಹೊಸ ಹಾಡು, ಹೃದಯ ಸಾಕ್ಷಿ ಹಾಡು, ಹೃದಯ ಭಾಷಿ ಹಾಡು. ನೆಕ್ಸ್ಟ್ ಯಾರು ಕೊಡ್ಲಿ? ಶ್ಯಾಮಲಾ ಮೇಡಮ್ ಕೊಡ್ಲಾ? A16 ಅಂತ ಇದೆಯಲ್ಲ, ಅವ್ರಿಗೆ ಕೊಡಿ. ಅದೇ ಹಾ. ಆರ್ಡ್ರಲ್ಲಿ ಕೊಡ್ತಾ ಹೋಗಿ ಮೇಡಮ್, ಅಷ್ಟೇ, ಇನ್ನೇನಿಲ್ಲ. ಹಾ, ಓಕೆ ಓಕೆ. ನಾನು ಶ್ಯಾಮಲಾ ಮೇಡಮ್ ಕೊಟ್ಟಿದ್ದೀನಿ. ಹಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಶ್ಯಾಮಲಾ ಮೇಡಮ್. ಹಾ, ನಮಸ್ತೆ ಮೇಡಮ್. ನಮಸ್ತೆ ಹಾ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಹಾಡು ಹೇಳ್ತೀನಿ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ, ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೇನು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ, ಜ್ಞಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ಗಾನಲೋಲನ ಕುಳ್ಳಿರಿಸಿ ಜ್ಞಾನದಿಂದ ಭಜಿಸುವೇನೋ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ, ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೇನೋ. ಭಕ್ತಿರಸವೆಂಬ ಮುತ್ತು ಮಾಣಿಕ್ಯದ ಹರಿವಾಣದಿ ಮುಕ್ತನಾಗಬೇಕು ಎಂದು ಮುತ್ತಿನಾರತಿ ಎತ್ತುವೇನೋ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ, ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೇನು. ನಿನ್ನ ನಾನು ಬಿಡುವನಲ್ಲ ಎನ್ನ ಬಿಡಲು ಸಲ್ಲ, ಕನ್ನ ಮಹಿಮಾ ವಿಠಲ ನಿನ್ನ ಭಕ್ತನ ಕೇಳೋ ಸಲ್ಲ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ, ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೇನು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ನೀವು ಯಾವಾಗ್ಲೂ ಹಾಡನ್ ತುಂಬಾ ಚೆನ್ನಾಗಿ ಹಾಡ್ತೀರಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ವೇದಾವತಿ ಮೇಡಮ್ ಕೊಡ್ತೀರಾ ಮುಂದಕ್ಕೆ? ವಿವೋ V2 404 ಅಂತ ಇದೆಯಾ ನೋಡಿ, ಕೊಡ್ತೀರಾ? ಕೊಟ್ಟೆ. ಹಾ, ಕೊಡಿ ಮೇಡಮ್. ಅಷ್ಟು ಅನ್ಮ್ಯೂಟ್. ಹಾ, ಕೊಟ್ಟಿದ್ದೀನಿ ಮೇಡಮ್. ಹಾ, ವಿವೋ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮ್ ಮುಖ ಒಂಚೂರು ತೋರಿಸ್ಬೋದಾ? ಅನುರಾಧ ಶೆಟ್ಟರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ನನಗೆ ನಿಮ್ದು ಕ್ಲಾಸ್ ತುಂಬಾ ಇಷ್ಟ ಆಗುತ್ತೆ. 3 ಗಂಟೆ 3 ಇದ್ರಲ್ಲಿ ಧ್ಯಾನಕ್ಕೆ ಎಲ್ಲ ತುಂಬಾ ಇದು. ಆದ್ರೆ ಟೈಮ್ ತಗೊಂಡ್ ನಾನು ಬರ್ಬೇಕಿತ್ತು, ಇವತ್ತು ಸ್ವಲ್ಪ ಬರಕ್ ಆಗ್ಲಿಲ್ಲ. ಅದರಿಂದ ನಿಮ್ದು ಕ್ಲಾಸ್ ಇತ್ತಲ್ಲ, ಅದ್ರಲ್ಲಿ ಲಾಸ್ಟ್ ಅಲ್ಲಿ ಕೇಳ್ಕೊಂಡೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ದಾನದ ಬಗ್ಗೆದು, ದಾನ ಮಾಡ್ಬೇಕು, ಹೇಗ್ ಮಾಡ್ಬೇಕು ಇವನ್ನೆಲ್ಲ ಹೇಳ್ತಾ ಇದ್ರಿ. ತುಂಬಾ ಇಷ್ಟ ಆಯ್ತು ನನ್ಗೆ. ಮತ್ತೆ ವೇದ ಮೇಡಮ್ ಹಾಡ್ ಹೇಳಿದ್ರು, ಅದು ಚೆನ್ನಾಗಿತ್ತು. ಇನ್ನೊಬ್ರು ನಾಗ್ಲೀಲಾ ಮೇಡಮ್ ಅವ್ರದ್ದು ಹಾಡ್ ಚೆನ್ನಾಗಿತ್ತು. ಈ ಮೇಡಮ್ದು ಚೆನ್ನಾಗಿತ್ತು. ನಂಗೆ ತುಂಬಾ ಇಷ್ಟ ಆಯ್ತು. ನಿಮ್ ಕ್ಲಾಸ್ ಅಲ್ಲೆಲ್ಲ ಕೇಳಿ ಮಾಡಿ ತುಂಬಾ ಇಷ್ಟ ಆಯ್ತು. ಅದು ನಿಮ್ಮ ನಂಗೆ ಹೆಸರೇನ್ ಮೇಡಮ್? ಹೇಮಾ ಅಂತ. ನಿಮ್ಮ ಹೆಸರು? ಹೇಮಾ. ಹೇಮಾ. ಸರಿ ಮೇಡಮ್. ಹೆಸರು ಹಾಕೊಳ್ಳಿ ಮೇಡಮ್. ಆ ವಿವೋ ಅಂತ ಇದೆಯಲ್ಲ, ಅದನ್ನ ಮಕ್ಕಳಿಗೆ ಕೊಟ್ರೆ ಹೆಸರು ಚೇಂಜ್ ಮಾಡ್ತಾರೆ. ಹಾಕಿದ್ವಿ ಚೇಂಜ್ ಆಗ್ಬಿಟ್ಟಿದೆ. ಹೇಮಾ ಮಂಜು ಅಂತ ಹಾಕಿದ್ವಿ. ಇವತ್ ಮಾಡ್ಸ್ಕತೀನಿ. ಚೇಂಜ್ ಆಗ್ಬಿಟ್ಟಿದೆ ಮೇಡಮ್. ಇದ್ರಲ್ಲಿ ಹೋಗ್ಬೇಕದು, ಝೂಮ್ ಅಲ್ಲೇ ಹೋಗ್ಬಿಟ್ಟು ಮಾಡ್ಬೇಕು. ಝೂಮ್ ಅಲ್ಲಿ ಹೋದಾಗ ಮಾಡಿದ್ರೆ ಪರ್ಮನೆಂಟ್ ಆಗಿ ಉಳಿಯುತ್ತೆ. ಇಲ್ಲ ಅಂತಂದ್ರೆ ನೀವು ಬರ್ತೀರಲ್ಲ, ರೀನೇಮ್ ನಿಮ್ ಹೆಸರು ಮೇಲೆ ಇದ್ ಹೊಡೆದ್ರೆ ರೀನೇಮ್ ಅಂತ ಬರುತ್ತೆ. ಅವಾಗ ರೀನೇಮ್ ಮಾಡ್ಕೊಂಡ್ ಕುತ್ಕೊಳ್ಳಿ. ಆಗಿಲ್ಲ ಅಂದ್ರೆ ಇನ್ ಕೇಸ್ ಅದನ್ ಮಾಡಿ. ಆಯ್ತು ಮೇಡಮ್. ಏನ್ ಹೇಳ್ತೀರಾ? ಏನ್ ಮಾಡ್ತೀರಾ ಈಗ?
ತಮ್ ಕಡೆಯಿಂದ ಏನೋ ತುಂಬಾ ಒಂದ್ ಟ್ಯಾಲೆಂಟ್ ಚೆನ್ನಾಗಿ ಬರುತ್ತೆ. ಹೇಳಿದ್ವಿ ಎಲ್ಲಾರ್ಗು. ಅಲ್ಲ ತುಂಬಾ ಇದೇನು ಚೆನ್ನಾಗಿತ್ತು ಮೇಡಮ್, ಕ್ಲಾಸ್ ಅಷ್ಟ್ ಚೆನ್ನಾಗಿ ನಡೀತಾ ಇದೆ ಕ್ಲಾಸ್. ನನ್ಗೂ ಹಾಡ್ಬೇಕು ಮಾಡ್ಬೇಕು ಅಂತೀನಿ, ನನ್ಗೆ ಆಗ್ತಾ ಇಲ್ಲ, ಏನೋ ಒಂಥರ ಸಂಕೋಚ. ನಾನ್ ಹೆಂಗ್ ಮಾತಾಡೋದಪ್ಪ ಅಂತ ತುಂಬಾ ದಿವಸ. ನಾನ್ ಬೆಳಗ್ಗೆ ಕ್ಲಾಸ್ ಅಲ್ಲಿ ಇರ್ತೀನಿ, ವೇದಾವತಿ ಮೇಡಮ್ ನಾನ್ ನೋಡ್ತಿರ್ತೀನಿ, ನಿಮ್ದು ಎಲ್ರದ್ದು ನೋಡ್ತೀನಿ. ಬೆಳಗ್ಗೆ ಮಾರ್ನಿಂಗ್ ಕ್ಲಾಸ್ 4 ಗಂಟೆಗೆ ಜಾಯಿನ್ ಆಗ್ತೀನಿ, ಅದರಲ್ಲೂ ಇರ್ತೀನಿ. ಆದ್ರೂ ನನಗೆ ಮಾತಾಡ್ಬೇಕು, ಅವ್ರು ಕ್ಲಾಸ್ ಯಾರು ತಗೊಳ್ಳಿ ನನ್ ಮನ್ಸಲ್ಲಿ ಅನ್ನುತ್ತೆ ನಾನು ಹೇಳ ಅಂತ. ಆದ್ರೆ ನನ್ಗೆ ಮಾತಾಡ್ಬೇಕು ಅನ್ನೋದೇ ಆಗ್ತಾ ಇಲ್ಲ ಮೇಡಮ್. ಆಗತ್ತೆ ಮೇಡಮ್, ಆಗತ್ತೆ. ಈಗ ಮಾತಾಡ್ತಿದ್ದೀರಲ್ಲ, ಇನ್ನೇನ್ ಮಾತಾಡ್ಬೇಕು, ನೀವು ಚೆನ್ನಾಗೇ ಮಾತಾಡ್ತೀರಾ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಏನಿಲ್ಲ, ಹ್ಯಾಂಡ್ ರೈಸ್ ಮಾಡಿ ಅನ್ಮ್ಯೂಟ್ ಆಪ್ಷನ್ ಕೊಡ್ತಾರೆ, ನೀವ್ ಮಾತಾಡ್ತಾವ್. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾತಾಡಿರಿ. ಇಲ್ಲಿ ಏನ್ ಮಾತಾಡಿರಿ, ಹೇಗ್ ಮಾತಾಡಿರಿ ಅಂತ ಯಾರು ಕಮೆಂಟ್ ಮಾಡೋದಿಲ್ಲ. ನಿಮ್ಮಷ್ಟಕ್ಕೆ ನೀವು ಮಾತಾಡೋದು, ಅದಕ್ಕಾಗೇ ಇರೋದು ಈ ವೇದಿಕೆ. ಅದರಿಂದ ನೀವು ಮಾತಾಡ್ಬೋದು. ನೀವ್ ಏನ್ ಟ್ಯಾಲೆಂಟ್ ಹೇಳ್ತೀರಾ ಹೇಳಿ, ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ. ನಿಮ್ ಟ್ಯಾಲೆಂಟ್ ನಾಳೆಯಿಂದ ನಮಸ್ತೆ ಹೇಳ್ತೀನಿ madam. ಹೇಮಾ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ಹೇಮಾ ನಮಸ್ತೆ ಮೇಡಮ್, ಮೇಡಮ್, ನಮಸ್ತೆ. ಕಾಣ್ತಾ ಇಲ್ಲ ಮೇಡಮ್ ನೀವು. ಎಷ್ಟ್ ದಿವಸದಿಂದ ಇದ್ದೀರಾ ಮೇಡಮ್ ನೀವ್ ವೇದಿಕೆನಲ್ಲಿ? ತುಂಬಾ ದಿವಸದಿಂದ ಇದ್ದೀನಿ, ಆದ್ರೂ ನನಗೆ ಆಗ್ತಾ ಇಲ್ಲಪ್ಪ. ಮಾತಾಡ್ಬೇಕು ಅಂದ್ರೆ ನನ್ಗೆ ಏನೋ ಒಂಥರ ಸಂಕೋಚ ಆಗ್ತಾ ಇದೆ ಕಣಪ್ಪ. ಏನೇನ್ ಅಳವಡಿಸ್ಕೊಂಡಿದೀರಾ ಮೇಡಮ್? ವೇದಿಕೆನಲ್ಲಿ ಬರ್ತಕ್ಕಂಥದನ್ನ ಏನೇನ್ ಅಳವಡಿಸ್ಕೊಂಡಿದೀರಾ? ಏನೇನ್ ಮಾಡ್ತೀರಾ ಆರೋಗ್ಯ ಹೋಗಿ? ಆರೋಗ್ಯ ಕಾಪಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ. ಆರೋಗ್ಯ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಧ್ಯಾನ ಮಾಡಿ ಅಂತ, ಕೇಳ್ತಾರೆ, ಎಲ್ರು ಮಾಡ್ತಾರೆ. ಕ್ಲಾಸಿಗೆ ಜಾಯಿನ್ ಮಾಡ್ತೀನಿ ಅಂತ 2-3 ಜನ ಕೇಳಿದೀನಿ, ಮಾಡಿ ಅಂತಾರೆ. ಅವ್ರು ಕೊಟ್ರೆ ನಮಗ್ ಬರ್ತಾ ಇಲ್ಲ ಇದನ್ನ ಮಾಡ್ಕೊಳಕ್ಕೆ ಅಂತಾರೆ, ಲಿಂಕ್ ಕಳ್ಸಿದ್ರೆ. ನಮ್ಗೆ ನಾನ್ ನಂಬರ್ ತುಂಬಾ ಕೊಡಿ ಮೇಡಮ್, ಅವ್ರದೆಲ್ಲ ನಂಬರ್ ಕೊಡಿ, ನಾವೇ ಗ್ರೂಪಿಗೆ ಹಾ ಜಾಯಿನ್ ಮಾಡ್ತೀವಿ. ನಿಮ್ ಫ್ರೆಂಡ್ಸ್ ಆಯ್ತು ಮೇಡಮ್. ಏನಿರುತ್ತೆ ನೀವು ಹಾ ನಂಬರ್ ನಮಗ್ ಕಳಿಸ್ಕೊಟ್ರೆ ನಾವೇ ಅವ್ರಿಗೆ ಜಾಯಿನ್ ಮಾಡ್ತೀವಿ. ಅವರಿಗೆ ನೆಕ್ಸ್ಟ್ ಜಾಯಿನ್ ಮಾಡಿದ ತಕ್ಷಣ ಅವರಿಗೆ ಲಿಂಕ್ ಹೋಗುತ್ತೆ, ಅದ್ರ ಹ್ಮ್ ಮೇಲೆ ಹೊತ್ಬಿಟ್ಟು ಅವರು ಜಾಯಿನ್ ಆಗ್ಬೋದು. ಹ್ಮ್ ಮತ್ತೆ ಮೇಡಮ್, ಈ ಬಿ ನಾಗರತ್ನ ಮೇಡಮ್ ಇದೆಲ್ಲ ಒಂದ್ ಸ್ವಲ್ಪ ನಿಮಿಷ ನಂಬರ್ ಲಕ್ಷ್ಮಿ ಬೇಕಿತ್ತು. ಮೇಡಮ್, ಎಸ್ ಮ್ಯಾಮ್. ಅವರು ಫಸ್ಟ್ ಜೂಮ್ ಆಪ್ ಡೌನ್ಲೋಡ್ ಮಾಡ್ಕೊಬೇಕು. ಅದ್ ಹೌದು. ಹೇಳ್ಬೇಕು ಅವ್ರಿಗೆ ಫಸ್ಟ್. ಹ್ಮ್. ಕೆಲವರು ಹೌದು. ಜೂಮ್ ಆಪ್ ಇರೋದೇ ಇಲ್ಲ, ಹೌದು ನಮಗ್ ಬಂದಿಲ್ಲ ಅಂತಾರೆ. ಹೌದು ಹೌದು. ಫಸ್ಟ್ ಜೂಮ್ ಆಪ್ ಡೌನ್ಲೋಡ್ ಮಾಡ್ಕೊಬೇಕು. ಇವಾಗ ನೀವು ಆಮೇಲೆ ಮಾಡ್ಕೊಂಡಿದೀರಲ್ಲ ಇದ್ರ ಮೇಡಮ್, ಮೇಲೆ ಒತ್ತಿದ್ರೆ ಹೇಮಾ ಮೇಡಮ್, ನೀವು ಓಪನ್ ಜೂಮ್ ಆಪ್ ಆಗುತ್ತೆ. ಡೌನ್ಲೋಡ್ ಮಾಡ್ಕೊಂಡಿದೀರಾ ಅಲ್ವಾ? ಹಾ ಮೇಡಮ್, ನಂದಿದೆ. ಅದೇ ತರ ನಿಮ್ ಫ್ರೆಂಡ್ಸ್ ಅಲ್ಲಲ್ಲ, ಕಳಿಸ್ತೀರಾ ಅಲ್ವಾ ಲಿಂಕು, ಅದೇ, ಅವ್ರದ್ದು ಹಾ ಜೂಮ್ ಆಪ್ ಇರ್ಬೇಕು. ಹಾಸನ್ಗೆ ಹೋದಾಗ ಎಲ್ರಿಗೂ ಮಾಡಿ ಬರ್ತೀನಿ ಮೇಡಮ್. ನನ್ನನ್ನೇ ಹಂಗೆ ಕರಿತಿದ್ದಾರೆ, ಬಾ ಮಾಡಿ ನೋಡಿ. ಒಂದ್ಸರಿ, ಬಾ ಅವ್ರಿಗಿಲ್ಲ ಒಂದ್ಸರಿ. ಅಂದ್ರೆ ಅವ್ರ ಮಕ್ಳುಗಳಿಗೆ ಫೋನ್ ಕೊಟ್ಬಿಟ್ಟು ನೀವು ಅವ್ರಿಗೆ ಸ್ವಲ್ಪ ಹೇಳಿ, ನಿಮ್ ಮಕ್ಳ ಕೈಲಿ ಕೊಡಿ, ನಾನು ಅವ್ರಿಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹ್ಮ್ ಮಕ್ಳಿಗೆ ಹೇಳ್ಕೊಡಿ. ನೀವು ಜೂಮ್ ಆಪ್ ಡೌನ್ಲೋಡ್ ಮಾಡ್ಕೊಡಿ, ಅದರಿಂದ ಲಿಂಕ್ ಜಾಯ್ನ್ ಆಗ್ಬೋದು ಅಂತ ನೀವು ಮಕ್ಳಿಗೆ ಹೇಳ್ಕೊಟ್ರೆ ಅವ್ರು 1-2 ಸರಿ ಅವ್ರಿಗೆ ತೋರ್ಸಿದ್ರೆ ಅಲ್ಲಿಂದ ಆಚೆ ಅವ್ರು ಜಾಯ್ನ್ ಆಗ್ಬೋದು. ಆಯ್ತು ಮೇಡಮ್. ಮೇಡಮ್, ಬಿ ನಾಗರತ್ನ ಮೇಡಮ್ ಇದೆಲ್ಲ ಅವ್ರ ನಂಬರ್ ಬೇಕಿತ್ತು. ಅದು ನಾಗರತ್ನಮ್ಮ ಅಂತ ಇದಾರಲ್ಲ, BR. ನಾಗರತ್ನಮ್ಮ ಮೇಡಮ್ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾರೆ ನಂಬರ್ನ. ನಾಗರತ್ನಮ್ಮ ಮೇಡಮ್ ನಿಮ್ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಮೇಡಮ್, ಹೇಮಾ ಮೇಡಮ್, ನೀವು ಎಷ್ಟು ದಿವಸದಿಂದ ಇದ್ದೀರಾ ಅಂದ್ರೆ ವೇದಿಕೆನಲ್ಲಿ? ತುಂಬಾ ದಿವಸದಿಂದ ಇದ್ದೀನಿ ಮೇಡಮ್. ಮಾತಾಡ್ಬೇಕು ಅಂದ್ರೆ ನಂಗೆ ಏನೋ ಒಂಥರ ಸಂಕೋಚ ಮೇಡಮ್, ಗೊತ್ತಿಲ್ಲ ಯಾಕೆ. ನಮ್ ಜೊತೆ ಮಾತಾಡಿ, ನೀವೇನ್ ಗುರುಜಿ ಜೊತೆ ಮಾತಾಡ್ತಾ ಇಲ್ಲ, ನಮ್ ಜೊತೆ ಮಾತಾಡ್ತಾ ನಾನು ಇರೋದು. ನಾನು ನಾರ್ತ್ ಅಲ್ಲೆಲ್ಲ ಇದ್ದಿದ್ದು. ಬೆಳಗ್ಗೆ ಕ್ಲಾಸ್ ಅಲ್ಲಿ ಹಿಂದಿ ಕ್ಲಾಸ್ ಅಲ್ಲಿ ಇಲ್ಲ ಅಂತಾರೆ, ನಾನು ಹಿಂದಿನೂ ಚೆನ್ನಾಗ್ ಬರುತ್ತೆ ಹೇಳೋಣ ಅಂತೀನಿ. ಆದ್ರೆ ಏನೋ ನನ್ಗೆ ಒಂಥರ ಬೆಳಗ್ಗೆ ಏನೋ. ನಾವ್ ಇದ್ದಿದ್ದು ನಾರ್ತ್ ಅಲ್ಲಿ ಮೇಡಮ್. ಫುಲ್ ಸರ್ವಿಸ್ ನಮ್ಮ ಯಜಮಾನ್ರು ಇದ್ರಲ್ಲಿ BSF ಅಲ್ಲಿ ಇದ್ರು. ಇವಾಗ ಹಾ. ರಿಟೈರ್ಡ್ ಆಯ್ತು. ಅವಾಗೆಲ್ಲ ತುಂಬಾ ಕ್ಲಾಸ್ ಅಟೆಂಡ್ ಮಾಡಿವೆ. ಇವ್ರ ಮನೆ ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ನನಗ್ ಸಂಕೋಚ ಆಗಿದೆ. ನೀವು ಎಷ್ಟ್ ಅಂದ್ರೆ ಧ್ಯಾನ ಮಾಡ್ತೀರಾ? ನಮ್ಮ ಮಹಾಕಾರ್ ಫೌಂಡೇಶನ್ ಅಲ್ಲೇ ಇದ್ದೀರಾ, ಬೇರೆದ್ರಲ್ಲಿ ಇದ್ರಾ ನೀವು? ನಿಮ್ಮದ್ರಲ್ಲೇ ಇದ್ದೀನಿ ಮೇಡಮ್. ನಮ್ಮದ್ರಲ್ಲೇ ಇದ್ದೀರಾ. ಧ್ಯಾನ ಎಲ್ಲ ಎಷ್ಟು ಅವರ್ ಮಾಡ್ತೀರಮ್ಮ ನೀವು ದಿನಕ್ಕೆ? ನಾನ್ ಫಸ್ಟ್ ಎಲ್ಲ ನೈಟ್ ಎಲ್ಲ ಕೂತ್ಕೊತಾ ಇದ್ದೆ. ಫಸ್ಟ್ ಎಲ್ಲ ಮಾಡಿದ್ 3 ತಿಂಗಳು 4 ತಿಂಗಳೆಲ್ಲ ಇವ್ರು ಡ್ಯೂಟಿಲಿ ಇದ್ದಾಗ. ಇವ್ರು ಡ್ಯೂಟಿ ಮುಗಿದ್ಮೇಲೆ ಇವ್ರು ಮಾಡಕ್ ಬಿಡಲ್ಲ ನನ್ಗೆ. ಅದೇ ಒಂದ್ ಬೇಜಾರಾಗ್ಬಿಟ್ಟಿದ್ದೀನಿ ಅಷ್ಟೇ ಮೇಡಮ್. ಏನ್ ಅನುಭವ ನನ್ಗೆ ಪಡ್ಕೊಂಡಿದ್ದೀರಮ್ಮ? ಹೋಗ್ಲಿ, ಧ್ಯಾನ ಮಾಡ್ಕೊಂಡು ನೀವು ಏನ್ ಅನುಭವ ಪಡ್ಕೊಂಡಿದ್ದೀರಾ? ಏನ್ ನಾನು ಆರೋಗ್ಯ ಸರಿ ಮಾಡ್ಕೊ. ಹಾ. ಆರೋಗ್ಯದಲ್ಲಿ ಮಂಡಿ ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರು. ಹಾ. 2 ಕಾಲ್ಗೂ. ಒಂದ್ ಕಾಲು ಹೊಟ್ಟೋಗ್ಬಿಟ್ಟಿತ್ತು. ಅಂದ್ರೆ ನಾನು ಕೂರಕ್ಕೆ ಹೇಳಕ್ಕೆ ಮಾಡಕ್ಕೆ ಏನು ಮಾಡಕ್ ಆಗ್ತಿರ್ಲಿಲ್ಲ ಫಸ್ಟ್. ಪಕ್ಕ ಹಾಕ್ತಾರೆ, ಊಟ ಕೊಟ್ರು. ಆಮೇಲೆ ಮೆಸ್ಸಿಂದ ತಂದ್ರು ಇವ್ರು. ಮೆಸ್ಸಿಂದ ಊಟ ತರೋರು ಎಲ್ಲ. ಆಮೇಲೆ ಫುಲ್ ನಾನು ಒಡ್ಡಾಡಕ್ಕೆ ಆಯ್ತಿರ್ಲಿಲ್ಲ. ನನ್ ಕೆಲ್ಸ ನಾನೇ ಮಾಡ್ಕೊಳಕ್ ಆಯ್ತಿರ್ಲಿಲ್ಲ. ಆಮೇಲೆ ಕೊನೆಗೆ ರಾಮದೇವ್ಗೆ ಬುಕ್ ಮಾಡ್ಸಿದ್ರು 7 ದಿವಸಕ್ಕೆ. ಅಲ್ಲೂ ಹೋದ್ವಿ. ಅಲ್ಲೋಗ್ ಬಂದ್ಮೇಲೆ ಒಂದಲ್ಲ ನನ್ಗೆ ಶುಗರ್ ಇತ್ತು, ಮತ್ತೆ ವೆರಿಕೋಸ್ ಪೈನು, ತುಂಬಾ ಕಾಯಿಲೆಗಳು ಮೇಡಮ್.
4-5 ಆಪರೇಷನ್ ಆಗಿದೆ. ಆಪರೇಷನ್ ಹೇಳಿದ್ರು. ಕಲ್ಕತ್ತಾದಲ್ಲಿ ಹೋದ್ರೆ 2 ಡಾಕ್ಟ್ರಿಗೆ ತೋರಿಸಿದ್ರು, ರಾಯಗಂಜಲ್ಲಿ ಅವ್ರುವೆ ಆಪರೇಷನ್ ಬಿಟ್ರೆ ನೀವು 5 ವರ್ಷ ಆಗ್ಲಿ ನೀವು ಆಪರೇಷನ್ ಬಿಟ್ರೆ ಏನು ಮಾಡಕ್ಕಾಗಲ್ಲ ಮೇಡಮ್ ಅಂದ್ರು. ಆಮೇಲೆ ನನ್ಗೆ 5 ಆಪರೇಷನ್ ಮೊದ್ಲೇ ಆಗಿದೆ, ನಾನು ಏನಪ್ಪ ಮಾಡೋದು ಅಂತ ನಂಗೆ ಒಂಥರ ಬೇಜಾರು. ಆಪರೇಷನ್ ಅಂದ್ರೆ ನಾನು ಬೇಡ ಅಂತ ಬರಿವೆ, ಅಲ್ಲಿ ಆಪರೇಷನ್ ಅಂದ್ರೆ ನಾನು ಮಾಡಿಸ್ಕೊಳ್ಳಲ್ಲ ಅನ್ವಿ. ಕೊನೆಗೆ ನನಗೆ ಧ್ಯಾನ ಕ್ಲಾಸ್ ಸಿಕ್ಕಿದ್ಮೇಲೆ ನಾನು ಎಲ್ಲಾ ಕಾಯಿಲೆ ಹುಷಾರ್ ಮಾಡ್ಕೊಂಡೆ ಮೇಡಮ್. ಶುಗರ್ ನಾರ್ಮಲ್ ಇರಿದೆ, ಶುಗರೇ ಇಲ್ಲ ಅನ್ಕೊಳ್ಳಿ, ನಾರ್ಮಲ್ ಇರುತ್ತೆ ಶುಗರ್. ಆಮೇಲೆ ಇದು ಥೈರಾಯ್ಡ್, ತುಂಬಾ ಕಾಯಿಲೆಗಳಿದ್ದು ಮೇಡಮ್. ನನ್ಗೆ ಇವಾಗ ಹೇಳಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಎಲ್ಲ ಧ್ಯಾನದಿಂದಾನೇ ಪರಿಹಾರ ಮಾಡ್ಕೊಂಡಿದ್ದೀರಾ ನೀವು? ಹೌದು ಮೇಡಮ್, ಹೌದು. ಆಮೇಲೆ ನನ್ಗೂ ಹೇಳ್ತಾರೆ, ಎಲ್ರಿಗೂ ಗಂಟಿತ್ತು ಕಾಲಲ್ಲಿ, ಈ ಗಂಟು ಸಹ ಇಷ್ಟಪ್ಪ ಇತ್ತು. ಗಂಟು ಅಂದ್ರೆ ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿತ್ತು. ಆಪರೇಷನ್ ಅದಕ್ಕೂ ಹೇಳಿದ್ರು, ಈ ಮಂಡಿಗೂ ಆಪರೇಷನ್ ಹೇಳಿದ್ರು. ಆಪರೇಷನ್ ಕೂರ್ಬೇಡಿ ಅಂತ ಹೇಳಿದ್ರು, ಕೆಳಗ್ ಕೂರ್ಬೇಡಿ ಅಂತ ಹೇಳಿದ್ರು. ಮೇಡಮ್ದು ಒಂದ್ ದಿವಸ ಎಕ್ಸರ್ಸೈಜ್ ಯೋಗ ನೋಡಿದ್ರು, ಅವ್ರು ಹೇಳ್ಕೊಟ್ರು, ಈ ತರ ದಿವಾರ್ಗೆಲ್ಲ ಇಟ್ಕೊಳ್ಳಿ ಮಾಡ್ಕೊಳ್ಳಿ. ಶಶಿಕಲಾ ಮೇಡಮ್ಗೆ ಫಸ್ಟ್ ಮೇಡಮ್ ಮಾತಾಡಿದ್ದೆ, ನೆನ್ಪಿದ್ಯಾ? ಅದೇ 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 ಈಗ ನೆನ್ಪಾಗ್ತಿದೆ ನನ್ಗೆ. ಆಮೇಲೆ ಇವಾಗ ಕೆಳಗೆ ಕುತ್ಕೊಂಡ್ ಮಾಡ್ತೀನಿ, ಕೆಳಗಡೆನೆ ಕೂರ್ತೀನಿ, ಕೆಳಗಡೆನೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಅಷ್ಟು ವಾಕು ಯೋಗ ಎಲ್ಲ ಮಾಡ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿದ್ದೀನಿ. ಒಂದ್ ಕಾಯಿಲೆ ಅಲ್ಲ ಮೇಡಮ್, 7-8 ಕಾಯಿಲೆ ಹುಷಾರ್ ಮಾಡ್ಕೊಂಡಿದ್ದೀನಿ. ಸೂಪರ್. ಧ್ಯಾನದಿಂದ. ಎಷ್ಟು ಮಾತಾಡ್ತಿದ್ದೀರಲ್ಲ, ದಿನ ನೀವ್ ಹೇಳಿ ಮಾತಾಡಿ, ತೊಂದ್ರೆ ಇಲ್ಲ. ಮತ್ತೆ ಮೇಡಮ್ ಇವಾಗ ವೇದಿಕೆನಲ್ಲಿ ಎಷ್ಟೊಂದ್ ಥೆರಪಿಗಳೆಲ್ಲ ಹೇಳ್ಕೊಡ್ತಾ ಇದಾರೆ. ಮೂತ್ರ ಥೆರಪಿ, ಆಕ್ಯುಪ್ರೆಷರ್, ಮರ್ಮ ಥೆರಪಿ, ಮತ್ತೆ ಕಲರ್ ಥೆರಪಿ, ಈ ತರ ಎಲ್ಲ ಕಲರ್ ಥೆರಪಿ ಎಷ್ಟೊಂದೆಲ್ಲ ಯಾವಾಗ ಹೇಳ್ಕೊಡ್ತಾ ಹೇಳ್ಕೊಡ್ತಾರ ಇದಾರಲ್ಲ, ಇದನ್ನೆಲ್ಲ ಅಳವಡಿಸ್ಕೊಂಡಿದ್ದೀರಾ ನೀವು? ಏನೇನ್ ಅಳವಡಿಸ್ಕೊಂಡಿದ್ದೀರಾ? ಮೇಡಮ್? ನಂಬರು ಏಂಜಲ್ಸ್ ನಂಬರ್, ಇವರು ನಮ್ಮ ಭಾರತಿ ಮೇಡಮ್ ಹತ್ರ ಏಂಜಲ್ಸ್ ನಂಬರ್ ಅಳವಡಿಸ್ತೀನಿ ಅಷ್ಟೇ. ಮುದ್ರೆಗಳು ಅಷ್ಟೇ ಮೇಡಮ್. ಇದು ಕಲರ್ ಥೆರಪಿ ಯಾರು ಮೇಡಮ್ ಹೇಳ್ಕೊಡೋದು ಮೇಡಮ್? ಕಲರ್ ಥೆರಪಿ ಯಾರು ಗುರೂಜಿನೇ ಹೇಳ್ಕೊಡ್ತಾರೆ. ಹೇಳ್ಕೊಡೋದು? ಗುರೂಜಿನೇ ಹೇಳ್ಕೊಡ್ತಾರೆ. ನೀವು ಕ್ಲಾಸ್ ಅಲ್ಲಿ ಲಾಸ್ಟ್ ತನಕ ಇದ್ರೆ ಅವ್ರು ಲಾಸ್ಟ್ ಅಲ್ಲಿ ಹೇಳ್ಕೊಡ್ತಾರೆ. ಬೆಳಗಿನ ಕ್ಲಾಸ್ ಯಾವತ್ತು ಇರುತ್ತೆ ಮೇಡಮ್ ಕ್ಲಾಸು? ಅದ್ ಹೇಳಕ್ಕಾಗಲ್ಲ ಮೇಡಮ್. ಸೋಮವಾರದಿಂದ ನಿಮ್ಗೆ ಶನಿವಾರ ತನಕನೂ ಕ್ಲಾಸ್ ಇರುತ್ತೆ. ಭಾನುವಾರ ಒಂದ್ ದಿವಸ ಮಾತ್ರ ಇರೋದಿಲ್ಲ ಅಷ್ಟೇ. ಸೋಮವಾರದಿಂದ ಶನಿವಾರ ತನಕ ಕ್ಲಾಸ್ ಇರುತ್ತೆ ಬೆಳಗ್ಗೆ. ಇಂಥ ದಿನನೇ ಕಲರ್ ಥೆರಪಿ ಅಂತ ಇಲ್ಲ ಮೇಡಮ್, ಯಾವಾಗ ಯಾವ ದಿವಸ ಬೇಕಾದ್ರೂ ಹೇಳ್ಕೊಡ್ಬೋದು. ನೀವು ಪ್ರತಿ ದಿವಸ ಕ್ಲಾಸ್ ಅಟೆಂಡ್ ಮಾಡ್ಬೇಕಾಗುತ್ತೆ. ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ ನಿಮ್ದು ಧ್ಯಾನ ಕ್ಲಾಸ್ ಎಲ್ಲ ನೋಡಿ, ಎಲ್ಲಾರು ಮಾತಾಡೋದು, ಎಲ್ಲ ಆಡಿಯೋದು. ಸರಿಯಾಗಿ ಫೋನ್ ಇಟ್ಕೊಳ್ಳಿ ಮೇಡಮ್, ನಿಮ್ ಮುಖ ಕಾಣಿಸ್ತಾ ಇಲ್ಲ. ಸುಮ್ನೆ ವಿಡಿಯೋ ಆನ್ ಆಗಿದೆ, ಕರೆಕ್ಟ್ ಆಗಿ ತೋರಿಸಿ ಮುಖನ. ಎಲ್ಲ ನಾವ್ ಲೇಡೀಸ್ ಇರೋದು, ಯಾರು ಜೆಂಟ್ಸ್ ಇಲ್ಲ, ಗುರುಜಿ ಇಲ್ಲ, ಭಯ ಪಡ್ಬೇಕಾಗಿಲ್ಲ. ಯಾರು ನಿಮ್ಮನ್ನ ಕ್ವಶನ್ ಮಾಡಲ್ಲ. ನಿಮ್ಗೇನ್ ನಾವು ಕ್ವಶನ್ ಕೇಳ್ತೀವಿ ಆನ್ಸರ್ ಹೇಳ್ಬೇಕಂತ ಯಾರು ಮಾಡಲ್ಲ. ನೀವ್ ವೇದಿಕೆನಲ್ಲಿ ಏನ್ ಉಪಯೋಗ ಪಡ್ಕೊಂಡಿದೀರಾ, ಧ್ಯಾನದಿಂದ ಏನ್ ಉಪಯೋಗ ಪಡ್ಕೊಂಡಿದೀರಾ, ಇಷ್ಟನ್ನ ಹೇಳಿದ್ರೆ ಸಾಕು ಮೇಡಮ್. ನೀವು ಇದನ್ನ ಹೇಳ್ತಾ ಬಂದ್ರೆ ಕಡೆಗ್ ನೀವೇ ಒಂದ್ ದಿವಸ ಹ್ಯಾಂಡ್ ರೈಸ್ ಮಾಡಿ ನಮ್ಮನ್ ಕ್ವಶನ್ ಮಾಡೋ ತರ ಆಗ್ತೀರಾ ನೀವು. ಕೋಪ ಇತ್ತು, ಸ್ವಲ್ಪ ಗಮೆಂಡ್ ಇತ್ತು. ನನ್ನ ಆಫೀಸರ್ ಹೆಂಡತಿಯನ್ನ ಸ್ವಲ್ಪ ಇತ್ತು ಅಲ್ಲಿ. ನಾರ್ತಲ್ಲಿ ಇದ್ನಲ್ಲ ಆಫೀಸರ್ ಅಲ್ವಾ ನಮ್ಮ ಮನೆಯವರು, ಸ್ವಲ್ಪ ಇರುತ್ತಲ್ವಾ. ಅದು ಎಲ್ಲ ಅನ್ನೋರು, ಸಾಬ್ ಹೆಂಡತಿ ತುಂಬಾ ಒಳ್ಳೆಯವರು ಅನ್ನೋರು. ಅದ್ರ ಮನ್ಸಲ್ಲಿ ಸ್ವಲ್ಪ ಇತ್ತು ನನಗೆ. ಇದು ಯಜಮಾನ್ರ ಕಡೆಯಿಂದ ಬಂದಿರುತ್ತೆ ಕಮಾಂಡ್ ಅದು. ಇವಾಗಿಲ್ಲ. ಇದೇ ತರ ನೀವು ಡೈಲಿ ಹ್ಯಾಂಡ್ ರೈಸ್ ಮಾಡ್ಬೇಕು ಮೇಡಮ್. ಡೈಲಿ ಹ್ಯಾಂಡ್ ರೈಸ್ ಮಾಡ್ಬೇಕು. ನಿಮ್ಗೆ ಏನ್ ಅನ್ಸುತ್ತೆ, ನೀವು ಡೈಲಿ ಕ್ಲಾಸ್ ಅಂತೂ ಅಟೆಂಡ್ ಆಗ್ತೀರಾ ಅಲ್ವಾ? ಮೇಡಮ್ ಡೈಲಿ ಹ್ಯಾಂಡ್ ರೈಸ್ ಮಾಡಿ ಇದೇ ತರ ಎರಡೆರಡೇ ಮಾತು ಆಡ್ತಾ ಹೋಗಿ ಮೇಡಮ್. ಒಂದ್ ದಿವಸ ನೀವು ಇದೇ ವೇದಿಕೆನಲ್ಲಿ ಕೂತ್ಕೊಂಡು ಕ್ಲಾಸ್ ಕೊಡೋ ತರ ಹಾಕ್ತೀರಾ. ನಿಮ್ಗೆಲ್ಲ ಆ ಕೆಪಾಸಿಟಿ ಇದೆ ನೋಡಿ. ನಾನು ಕಮೆಂಟ್ ಮಾಡ್ತಾ ಇದ್ದೆ ಎಲ್ರಿಗೂ, ಈಗ ಅದನ್ನೆಲ್ಲ ಬಿಟ್ಟಿದೀನಿ ಅಂತ ಹೇಳ್ತಾ ಇದೀರಾ. ಆದ್ರೆ ಕಮೆಂಟ್ ಬಂದು ನೀವು ಕಾಮೆಂಟ್ ತಗೊಳ್ಳೋ ತರ ಆಗತ್ತೆ ಮೇಡಮ್. ನೀವು ಇಲ್ಲಿ ಕೂತ್ಕೊಂಡು ಸ್ವಾಧ್ಯಾಯ ಕೊಟ್ರೆ ಅದೇ ಕಾಮೆಂಟ್ಸ್ ನಿಮಗ್ ಬರುತ್ತೆ ಮೇಡಮ್. ಒಳ್ಳೆ ಸ್ವಾಧ್ಯಾಯ ಕೊಟ್ರಿ ಅನ್ನೋ ಕಾಮೆಂಟ್ಸ್ ನಿಮಗ್ ಬರುತ್ತೆ ಮೇಡಮ್. ಹಾಗಾಗಿ ನೀವು ದಿವಸ ಎರಡೆರಡೇ ಮಾತಾಡ್ತಾ ಹೋಗಿ ಕಡೆಗೆ ಒಂದ್ ದಿವಸ ಕಾಮೆಂಟ್ ತಗೊಂತೀರ ಮೇಡಮ್ ನೀವು. ಮೇಡಮ್ ಬುಕ್ ಎಲ್ಲ ಓದಿವಿ, ಹಾಡಿನ ಬುಕ್ ತುಂಬಾ ಇದಾವ, ಬುಕ್ಸ್ ಎಲ್ಲ ಮಾಡಿವಿ. ನಮ್ಮ ಮನೆ ರಿಟೈರ್ಡ್ ಆದ್ಮೇಲೆ ನನಗ್ ಟೈಮ್ಗೆ ಕೊಡಲ್ಲ. ಅದೇ ಒಂದ್ ಬೇಜಾರಾಗ್ಬಿಟ್ಟಿದ್ದೀನಿ ಮೇಡಮ್. ಏನ್ ಮಾಡೋದು ಗೊತ್ತ. ಧ್ಯಾನ ಮಾಡಿ ಅಂದ್ರೆ ಮಾಡ್ತಾರೆ ಅವರು. ಮಟನ್ ಚಿಕನ್ ತುಂಬಾ ಹಾಸನದವರು ಇದು ನಮ್ಮ ಮನೇಲಿ ಡೈಲಿ. ಕಲ್ಕತ್ತಾದಲ್ಲಿದ್ದಾಗ ಅವ್ರ ಹೆಂಗ್ ತಿನ್ನೋರು, ಡೈಲಿ ಫಿಶ್, ಡೈಲಿ ಮೊಟ್ಟೆ, ಸಂಜೆ ಒಂದು ಬೆಳಗ್ಗೆ ಒಂದು ಇರ್ಲೇಬೇಕು. ಇವಾಗ 4 ವರ್ಷ ಆಯ್ತು ಮಟನ್ ಚಿಕನ್ ಎಲ್ಲ ಮನೆಗ್ ತರಂಗಿಲ್ಲ. ಯಾರೇ ಬಂದ್ರು ನಾನ್ ಮಾಡಲ್ಲ. ನಮ್ಮನೆಯವರು ತಿನ್ನಲ್ಲ, ನಮ್ಮನೆಯವ್ರು ಮುಟ್ಟಲ್ಲ. ಅವರು ಅಷ್ಟ್ ಚೆನ್ನಾಗಿ ಇದು ಡ್ಯೂಟಿಲಿದ್ದಾಗ ಧ್ಯಾನ ಮಾಡ್ತಾ ಇದ್ರು. ಇಲ್ಲೇ ಬೆಂಗಳೂರಲ್ಲೇ ರಿಟೈರ್ಡ್ ಆಗಿದ್ದು, ದೇವನಹಳ್ಳಿಲಿ. ಇವಾಗ ಮಟನ್ ಚಿಕನ್ ತಿನ್ನಲ್ಲ. ಹಂಗಂತಾರೆ, ಯಾರು ಮಟನ್ ಮಾಡಿದೀವಿ ಬನ್ನಿ ಅಂದ್ರೆ ನಂಗೆ ತಿನ್ನಕ್ಕೆ ಒಂಥರ ವಾಂತಿ ಆಗುತ್ತೆ ಅಂತ ನಾನು ಅಂದೆ. ನಾನೆಲ್ಲಾ ಹಾಕಿರ್ತೀನಿ ನಿಮ್ಗೆ. ನಾನ್ ಧ್ಯಾನ ಮಾಡಕ್ ಹಿಡಿದ್ಮೇಲೆ ನಿಮ್ಗೆ ಆಗಲ್ಲ ರೀ. ಅಷ್ಟು ಜನಕ್ಕೆ ಧ್ಯಾನ ಮಾಡೋರು. ಇವಾಗ ಧ್ಯಾನ ಮಾಡಿ ಅಂದ್ರೆ ನೀನ್ ಎಷ್ಟ್ ಧ್ಯಾನ ಮಾಡ್ತೀಯ ಅಂತಾರೆ. ಅದೇ ಬೇಜಾರಾಗ್ಬಿಟ್ಟು ನನ್ಗೆ ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನನ್ಗೆ.
ನಿಮ್ಮನ್ನ ನೀವು ಅಳವಡಿಸ್ಕೊಳ್ಳಿ ಮೇಡಮ್. ನೀವು ಅವರ ಧ್ಯಾನಕ್ಕೆ ಬರ್ತಾರೆ ಅಂತ ಕೇಳ್ಕೊಂಡ್ ಮಾಡ್ಕೊಳ್ಳಿ. ನಿಧಾನಕ್ ಬರ್ತಾರೆ. ನಾವ್ ಅನ್ಕೊಂಡಿದ ತಕ್ಷಣ ಬರ್ಬೇಕು ಅಂದ್ರೆ ಯಾರು ಆಗಲ್ಲ. ನಾವು ಇಲ್ಲ ಅಷ್ಟೇ ಎಷ್ಟು ಮೇಡಮ್. ಟೈಮ್ ತಗೊಂಡ್ ಬಂದಿರ್ತೀವಲ್ವಾ ಧ್ಯಾನಕ್ಕೆ. ನಾವೂನು ಈಗ ನಾವು ಹುಟ್ಟಿದ ತಕ್ಷಣ ಬಂದಿಲ್ಲ, ಅಥವಾ ಒಂದ್ 15 ವರ್ಷಕ್ಕೆ ಬಂದಿಲ್ಲ, 20 ವರ್ಷಕ್ಕೆ ಬಂದಿಲ್ಲ, ಎಲ್ಲ 50 ವರ್ಷಕ್ಕೆ ಬಂದಿದೀವಿ. ಅದೇ ತರ ಅವ್ರಿಗೂ ಪರಿಚಯ ಆದ್ಮೇಲೆ ನಿಮ್ಮಲ್ಲಿ ಅದು ಚೇಂಜಸ್ ಆಗ್ತಾ 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 ಅವರು ಬರ್ತಾರೆ. ನೀವು ಧ್ಯಾನದಲ್ಲಿ ಕೇಳ್ಕೊಡಿ, ನನ್ ಕುಟುಂಬ ಫುಲ್ಲು ಧ್ಯಾನ ಕುಟುಂಬ ಆಗಿದೆ ಅಂತ. ಆ ತರ ನೀವು ಸಂಕಲ್ಪ ಮಾಡ್ಕೊಂಡ್ ಮಾಡ್ತಾ ಇದ್ರೆ ದಿನದಿಂದ ದಿನಕ್ಕೆ ಅವರೇ ಬರ್ತಾರೆ ಮೇಡಮ್. ಇವಾಗ ಅವ್ರು ಆಯ್ತು ಮೇಡಮ್. ತಿನ್ನಲ್ಲ, ಮಟನ್ ಚಿಕನ್ ಮನೇಲೂ ಮಾಡಲ್ಲ, ತಿನ್ನೋದು ಇಲ್ಲ. ಆದ್ರೆ ಸ್ವಲ್ಪ ಆಗತ್ತೆ ಮೇಡಮ್, ಇಷ್ಟ ಆದ್ಮೇಲೆ ಅದು ಆಗತ್ತೆ. ಯೋಚನೆ ಆಗತ್ತೆ. ಮಾಡ್ಬೇಡಿ, ಅದ್ರ ಬಗ್ಗೆ ಚಿಂತೆ ಬಿಟ್ಬಿಡಿ, ಆರಾಮಾಗಿರಿ. ದಿನ ಆಯ್ತು. ಮಾತಾಡಿ, ನಿಮ್ಗೆ ಏನೇನ್ ಅನ್ಸುತ್ತೋ ಅದನ್ನ ಮಾತಾಡ್ತಾ ಹೋಗಿ. ಸಂಕೋಚ ಅನ್ನೋದನ್ನ ಇವತ್ತೇ ಬಿಡಿ. ಖಂಡಿತ ಇವತ್ತಿಂದ ಮುಂದಕ್ಕೆ ಸಂಕೋಚ ಇಲ್ಲ. ಓಕೆನಾ? ಸರಿ ಮೇಡಮ್. Thank you. ಹಾಸನದವ್ರು ನೀವು? ನಂದು ಹಾಸನ. ಹಾಸನ್ ನಂದು ಹಾಸನ. ಹಾಸನ್ ನಾನ್ ಹಾಸನದಲ್ಲಿ ಹಾಸನದಲ್ಲಿ ಇದ್ದೀನಿ. ಹೌದಾ, ನೀವು ನಾನು ಇರೋದು ಹಾಸನದವ್ರಾ? ಹೌದು ಶಶಿಕಲಾ ಮೇಡಮ್ ಹಾಸನದವ್ರಾ? ಹೌದು, ನಾನು ಹಾಸನದಲ್ಲೇ ಇದ್ದೀನಿ ಇವತ್ತು. ಎಲ್ಲಿದ್ದೀರಾ ಹಾಸನದಲ್ಲಿ? ಸರಸ್ವತಿಪುರಂ. ಅಚ್ಚಾ, ನಮ್ದು ಕೇರ್ಪುರಂ ಅಲ್ಲ, ಹಾ ಉದಯಗಿರಿ. ಅಲ್ಲ, ಒಳ್ಳೇದು. ಏನು ಯೋಚನೆ ಮಾಡ್ಬಾರ್ದು, ನನ್ಗೆ ಅದಾಗಲ್ಲ ಇದಾಗಲ್ಲ ಅನ್ನೋದೆಲ್ಲ ಬಿಟ್ಬಿಡ್ಬೇಕು ಮೇಡಮ್. ಎಲ್ಲ ನನ್ಗೆ ಆಗತ್ತೆ ಅಂತ ಹೋದ್ರೆ ಎಲ್ಲದೂ ಸಾಧ್ಯ. ಒಂದಿನ ನೀವು ಈ ವೇದಿಕೆಯಲ್ಲಿ ಸ್ವಾಧ್ಯಾಯ ನೀವು ಕೊಡಬಹುದು. ಯಾವುದು ಆಗಲ್ಲ ಅನ್ನೋದಿಲ್ಲ. ಆಗಲ್ಲ ಅನ್ನೋದನ್ನ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇರಿ ಅಷ್ಟೇ ಮೇಡಮ್. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ಮಾತಾಡಿದ್ದೀರಾ. ಟೈಮ್ ತಗೊಂಡೆ. ಥ್ಯಾಂಕ್ ಯು ಮೇಡಮ್. ಎಷ್ಟು ರಿಕ್ವೆಸ್ಟ್ ಮಾಡ್ಕೊತಾರೆ ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿ ಅಂತ. ನೋಡಿ, ಇಷ್ಟು ಮಾತಾಡೋರು ಒಂದ್ ಮಾತಾಡಲ್ಲ. ಥ್ಯಾಂಕ್ ಯು ಮೇಡಮ್. ಯಾವುದೇ ಲ್ಯಾಂಗ್ವೇಜ್ ಆಗ್ಲಿ ಮಾತಾಡಿ ಅಂತಾರೆ. ಮೇಡಮ್ 2 ಭಾಷೆ ಬರುತ್ತೆ, ಒಂದು ಹಿಂದಿ ಬರುತ್ತೆ ಚೆನ್ನಾಗಿ, ಒಂದು ಕನ್ನಡ ಬರುತ್ತೆ. ಗುಡ್ ಮೇಡಮ್, ಸಾಕು. ನಾಗರತ್ನ ಮೇಡಮ್ ಚಾಟಲ್ಲಿ ನಂಬರ್ ಹಾಕಿದ್ದಾರೆ. ಹಾಕಿದ್ದಾರೆ ನೋಡಿ ಮೇಡಮ್, ಹಾಕಿದ್ದಾರೆ. ಓಕೆ, ನಾಗರತ್ನ ಮೇಡಮ್ ಕೊಡಿ ಮೇಡಮ್. ನಾಗರತ್ನಮ್ಮ ಮೇಡಮ್ ಮಾತಾಡಿ ಮೇಡಮ್. ಸರಿ, ಥ್ಯಾಂಕ್ ಯು ಮೇಡಮ್. ಎಲ್ಲ ಮೇಡಮ್ಗೂ ಥ್ಯಾಂಕ್ ಯು, ಧನ್ಯವಾದ. ಇಷ್ಟೊತ್ತು ಮಾತಾಡಕ್ ಕೊಟ್ಟಿದ್ಕೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ ಲಕ್ಷ್ಮಿ ಮೇಡಮ್ಗೆ ಹಾಗೂ ವೇದಾವತಿ ಮೇಡಮ್ಗೆ, ಶಶಿಕಲಾ ಮೇಡಮ್ಗೆ, ಎಲ್ಲರಿಗೂ ನಮಸ್ತೆ. ಎಲ್ಲ ಆತ್ಮ ಬಂದಿರೋದು ನಮಸ್ತೆ. ಹರೇ ಶ್ರೀನಿವಾಸ. ನಾನು ಒಂದು ಭಜನೆ ಹಾಡು ಹೇಳೋಣ ಅನ್ಕೊಂಡಿದೀನಿ. ಇವತ್ತು ಹ್ಯಾಂಡಲ್ ಕಡಿಮೆ ಇದೆ, ಸ್ವಲ್ಪ ದೊಡ್ಡದಿದ್ರೆ ಪರವಾಗಿಲ್ವಾ? ಮಾಡಿ ನೋಡೋಣ. ನಮಸ್ತೆ ಮೇಡಮ್, ಕೇಳ್ತದೆ ಮೇಡಮ್, ಹೇಳಿ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ, ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನೆಗೆ, ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ. ಹಿಂದನೇಕ ಯೋನಿಗಳಲ್ಲಿ ಬಂದು ನೊಂದೆನಯ್ಯ, ಇಂದು ಭವದ ಬಂದ ಬಿಡಿಸೋ ತಂದೆ ಗೋವಿಂದ. ಭ್ರಷ್ಟ ನೆನಿಸಬೇಡ ಕೃಷ್ಣ, ಇಷ್ಟು ಮಾತ್ರ ಬೇಡಿಕೊಂಬೆ, ಶಿಷ್ಟರೊಡನೆ ಇಷ್ಟು ಕೊಟ್ಟು ಕಷ್ಟ ಬಿಡಿಸು ವಿಷ್ಣುವೇ. ಮದನಯ್ಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ, ಹೃದಯದಲ್ಲಿ ಹುದುಗಿಸಯ್ಯ ಮಧುಸೂದನ. ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ, ಜವನ ಬಾಧೆಯನ್ನು ಬಿಡಿಸ ಶ್ರೀ ತ್ರಿವಿಕ್ರಮ. ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ, ನೇಮವೆನೆಗೆ ಪಾಲಿಸಯ್ಯ ಸ್ವಾಮಿ ವಾಮನ. ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡೋ ಎನ್ನ ಹೃದಯದೊಳಗೆ ಪವನ ಮುದದಿ ಶ್ರೀಧರ. ಹುಸಿಯೇ ನಾಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಿಕನೆಂದು, ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ. ಕಾಮಕೋದ ಬಿಡಿಸಿ ನಿನ್ನ ನಾಮ ದಿವ್ಯೆಯೊಳಗೆ ನುಡಿಸು, ಶ್ರೀ ಮಹಾನುಭಾವನಾದ ದಾಮೋದರ. ಬಿದ್ದು ಭವದ ಅನೇಕ ಜನ್ಮ ಬದ್ಧನಾಗಿ ಕಲುಷದಿಂದ, ಎತ್ತು ಪೋಪ ಬುದ್ಧಿ ತೋರ ಪದ್ಮನಾಭನೇ. ಪಂಕಜಾಕ್ಷ
ನೀನೆ ಎನ್ನ ಮಂಕು ಬುದ್ಧಿಯನ್ನು ಬಿಡಿಸಿ ಕಿಂಕರನ್ನ ಮಾಡಿಕೊಳ್ಳೋ ಸಂಕರ್ಷಣ ಸಂಕರ್ಷಣ. ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು, ದಾಸಿ ಮಾಡದಿರು ಇನ್ನು ವಾಸುದೇವನೇ ವಾಸುದೇವನೇ. ಬುದ್ಧಿ ಶೂನ್ಯನಾಗಿ ಎನ್ನ ಬದ್ಧ ಕಾಯ ಕುಹಕ ಮನವ ತಿದ್ದಿ ಹೃದಯ ಶುದ್ಧ ಮಾಡೋ ಪ್ರದ್ಯುಮ್ನನೇ ಪ್ರದ್ಯುಮ್ನನೇ. ಜನನಿ ಜನಕ ನೀನೆ ಎಂದು ನೆನೆವೆನಯ್ಯ ದೀನ ಬಂದು ಎನಗೆ ಮುಕ್ತಿ ಪಾಲಿಸಿನ್ನು ಅನಿರುದ್ಧನೇ ಅನಿರುದ್ಧನೇ. ಹರ್ಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಕ್ಷೇಮ, ಇರಿಸು ಆಚರಣದಲ್ಲಿ ಪ್ರೇಮ ಪುರುಷೋತ್ತಮ ಪುರುಷೋತ್ತಮ. ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜನೆ ಇತ್ತು ಎನ್ನ, ಭೇದ ಮಾಡಿ ನೋಡದಿರೋ ಹೇ ಅಧೋಕ್ಷಜ ಹೇ ಅಧೋಕ್ಷಜ. ಚಾರು ಚರಣ ತೋರಿ ಎನಗೆ ಪಾರುಗಾಣಿ ಸಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ ನಾರಸಿಂಹನೇ. ಸಂಚಿತಾದಿ ಪಾಪಗಳು ಕಿಂಚಿತಾದ ಪೀಡೆಗಳನ್ನು ಮುಂಚಿತಾಗಿ ಕಳೆಯಬೇಕು ಸ್ವಾಮಿ ಅಚ್ಯುತ ಸ್ವಾಮಿ ಅಚ್ಯುತ. ದಾನ ಭಕುತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ಸದಾ ಹೀನ ಬುದ್ಧಿ ಬಿಡಿಸೋ ಮುನ್ನ ಶ್ರೀ ಜನಾರ್ದನ ಶ್ರೀ ಜನಾರ್ದನ ಶ್ರೀ ಜನಾರ್ದನ. ಜಪತಪಾನು ಅಷ್ಟವಿಲ್ಲ ಕುಪಿತಗಾಮಿಯಾದ ಎನ್ನ, ಕೃಪೆಯ ಮಾಡಿ ಕ್ಷಮಿಸಬೇಕು ಹೇ ಉಪೇಂದ್ರನೇ ಹೇ ಉಪೇಂದ್ರನೇ. ಮೊರೆಯ ಇಡುವೆ ನಯ್ಯ ನಿನಗೆ ಶರದಿ ಶಯನ ಶುಭ ಮತಿಯ, ಮೊರೆಯ ಇಡುವೆ ನಯ್ಯ ನಿನಗೆ ಶರದಿ ಶಯನ ಶುಭ ಮತಿಯ. ಇರಿಸೋ ಭಕ್ತರೊಳಗೆ ಪರಮ ಪುರುಷ ಶ್ರೀಹರಿಯೇ ಶ್ರೀಹರಿಯೇ. ಪುಟ್ಟಿಸಲೇಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು, ಪುಟ್ಟಿಸಲೇಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು. ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀ ಕೃಷ್ಣನೇ ಶ್ರೀ ಕೃಷ್ಣನೇ. ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವರಿಗೆ ಭಕ್ತಿಯಿಂದ ಸಲಹುತ್ತಿರುವ ಕೃತ್ಯ ಕೇಶವ ತೊಟ್ರು ಕೇಶವ. ಮರೆಯದೆಲೆ ಹರಿಯ ನಾಮ ಬರೆದು ಓದಿ ಪೇಳ್ದವರಿಗೆ ಕರೆದು ಮುಕ್ತಿ ಕೊಡುವ ನೆಲೆಯಾದಿ ಕೇಶವ ಆದಿಕೇಶವ ಆದಿಕೇಶವ ಆದಿಕೇಶವ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ ಶ್ರೀಶ ಕೇಶವ ಶ್ರೀಶ ಕೇಶವ ಶ್ರೀಶ ಕೇಶವ. ಹರೇ ಶ್ರೀನಿವಾಸ ಮೇಡಮ್, ಹರೇ ಶ್ರೀನಿವಾಸ. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗ್ ಹಾಡ್ತೀರಾ. ಅದ್ ಎಷ್ಟು ಹಾಡ್ ಕಲ್ತ್ಕೊಂಡಿದ್ದೀರಾ ನೀವು? ವೆರಿ ವೆರಿ ಟ್ಯಾಲೆಂಟೆಡ್ ನೀವು. ಇವತ್ತು ದೇವ್ರಿಗೆ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಭಕ್ತಿಯ ಭಂಡಾರ ಅವರು. ಹೌದು. ಥ್ಯಾಂಕ್ ಯು ಮೇಡಮ್. ಒಂದು ಕೊಡ್ತೀರಾ ಮೇಡಮ್? ಹಾ ಕೊಟ್ಟೆ. ಶಿವಗಂಗಾ ಮೇಡಮ್. ಹೌದು, ಕೊಡಿ. ಶಿವಗಂಗಾ ಮೇಡಮ್. ಶಿವಗಂಗಾ ಮೇಡಮ್ ಮಾತಾಡಿ. ಹಾ ಮತ್ತೆ ಹೋಯ್ತಾ? ಹಾ ಕೊಟ್ಟೆ. ಅದೇ ರಾಮ. ಹಾ ಬಂತಲ್ಲ ಮೇಡಮ್? ಮಾತಾಡಿ ಮೇಡಮ್. ನಮಸ್ತೆ ಎಲ್ರಿಗೂ ಕೂಡ ನಮಸ್ಕಾರಗಳು. ನಾನು ಒಂದು ಹಾಡಾಡ್ತಾ ಇದ್ದೀನಿ. ಮೂಡಲ ಮನೆಯ ಮುತ್ತಿನ ನೀರಿನ ಎರೆಕಾವ ತೊಯ್ದ ನುಣ್ಣನೆ ಎರೆಕಾವ ವೈದ. ಮೂಡಲ ಮನೆಯ ಮುತ್ತಿನ ನೀರಿನ ಎರೆಕಾವ ವೈದ ನುಣ್ಣನೆ ಎರೆಕಾವ ವೈದ. ಬಾಗಿಲು ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ಹೋಯಿತು ಜಗವೆಲ್ಲ ತೊಯ್ದ. ರತ್ನದ ರಸದ ಕಾರಂಜಿಯೇನು ಪುಟ ಪುಟನೆ ಪುಟಿದ ತಾನ
ತಾನೇ ಪುಟ ಪುಟನೆ ಪುಟಿದ ಗಮಗಮಿಸುವ ಮುಗ್ಗಿದ ಮೊಗ್ಗಿಗೆ ಘಟಘಟನೆ ಒಡೆದ ತಾನೇ ಘಟಘಟನೆ ಒಡೆದ ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಕಂಡೆವು ಅಮೃತದ ಬಿಂದು ಮೂಡಲ ಮನೆಯ ಮುತ್ತಿನ ನೀರನು ಎರಕಾವ ಒಯ್ದ ನುಣ್ಣನೆ ಎರಕಾವ ಒಯ್ದ. ನಮಸ್ತೆ. ನಮಸ್ತೆ ಎಲ್ಲ ಮಾಸ್ಟರ್ಸ್ಗೂ ಕೂಡ ನನ್ನ ಧನ್ಯವಾದಗಳು ಅವಕಾಶಕ್ಕಾಗಿ. ಧನ್ಯವಾದ ಧನ್ಯವಾದ ಧನ್ಯವಾದ. ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್. ತುಂಬಾ ಹಾಡಿದ್ರಿ. ಚೆನ್ನಾಗಿತ್ತು ಹ್ಮ್. ಹಾಡು. ಎರಕಾವ ಬೆಳ್ಳಿ ಮಡ. ಒಯ್ದ. ಹಾ ಬೆಳ್ಳಿ ಮಡ ಅಲ್ಲ ಸ್ವಲ್ಪ ಮೇಡಮ್? ಸ್ವರ ಮಾತ್ರ ಅರ್ಧ, ಯಾಕೆಂದ್ರೆ ಎಲ್ರಿಗೂ ಅವಕಾಶ ಬೇಕು. ಹೌದು ಸಾಕಂತ ಹೇಳಿ. ಹೌದು. ಥ್ಯಾಂಕ್ ಯು ಥ್ಯಾಂಕ್ ಯು ದೊಡ್ಡದಾಗಿದೆ ಥ್ಯಾಂಕ್ ಯು. ಹಾಡಿದ್ದು. ಹೊಸ ದೊಡ್ಡದಾಗಿದೆ ಮಾಸ್ಟರ್ಸ್, ಹೇಳ್ತಾರೆ. ಇನ್ನು ಹೊಸ ನೆಕ್ಸ್ಟ್ ಮಾಸ್ಟರ್ಸ್ ಯಾರಾದ್ರು ಆಯ್ತು ಹಾಡೋರು? ಶಿವಣ್ಣ. ಹೊಸ ಮಾಸ್ಟರ್ಸ್ ನಾಗರತ್ನಮ್ಮ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಇನ್ಯಾರಾದ್ರೂ ಹೊಸಬ್ರಿದ್ರೆ ಅವಕಾಶ ಕೊಡೋಣ. ಹೊಸ ಮಾಸ್ಟರ್ಸ್ ಯಾರಾದ್ರೂ ಏನಾದ್ರು ಇದ್ ಮಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿ ಪ್ಲೀಸ್. ಪಂಡಿತರು ವಿವೋ ಆಯ್ತು ಪಂಡಿತ್ ಅದೆಲ್ಲ ಅಲ್ಲ, ಈಗ ಇದೆಲ್ಲ ಮತ್ತೆ ಹ್ಯಾಂಡ್ ರೈಸ್ ಆದವರು. ಅಲ್ಲ, ನಾನ್ ಲೋ ಮಾಡಿದ್ದೆ, ಮತ್ತೆ ಹ್ಯಾಂಡ್ ರೈಸ್ ಮಾಡಿರೋರು ಹೌದಾ? ಅವರು. ಹಾ, ನಾನು ಎಲ್ಲರನ್ನೂ ಮ್ಯೂಟ್ ಮಾಡಿ ಹ್ಯಾಂಡ್ ಲೋ ಮಾಡಿ ಮಾಡಿದ್ದೆ. ಅವ್ರು ಮತ್ತೆ ಹ್ಯಾಂಡ್ ಓ ರೈಸ್ ಮಾಡಿರೋದು 3 ಜನನೂ. ಸರಿ ಶಿವಗಂಗಾ ಸರಿ. ಮೇಡಮ್ ಏನಾರು ಮಾತಾಡ್ಬೇಕಾ ಮೇಡಮ್? ಶಿವಗಂಗಾ ಮೇಡಮ್ ಈಗ ಇದ್ ಮಾಡಿದ್ದಲ್ಲ, ಅವ್ರದ್ದು ಹ್ಯಾಂಡ್ ಲೋ ಮಾಡ್ತೀನಿ ನಾನೀಗ. ಆ ನಾಗರತ್ನಮ್ಮ ಮೇಡಮ್ ಮಾತಾಡ್ಬೇಕಾ? ನಮಸ್ತೆ ಮೇಡಮ್. ಅವರು ನಂಬರ್ ತಗೊಂಡ್ರ, ನಂಬರ್ ಕೇಳಿದ್ರಲ್ಲ, ಅವ್ರು ಯಾರಂತ ಗೊತ್ತಾಗಿಲ್ಲ. ತಗೊಂಡಿರ್ತಾರೆ. ಹೇಮಾ ಅವ್ರ ಅವರ ಹೇಮಾ ಹೇಮಾ ಅದೇ ಮಂಜು ಅಂತ. ಅವರು ಹೇಮಾ ಹೌದಾ? ಮೇಡಮ್. ಹ್ಮ್ ಅವರು ಹಾಸನ ಅಂತ ಹೇಳಿದ್ರಲ್ವಾ, ನಾನು ಹಾಸನಕ್ಕೆ ಒಂದ್ 2 ಸಲ ಹೋಗಿದ್ದೆ, ಬಟ್ ಅವ್ರು ಯಾರಂತ ನನಗೆ ಗೊತ್ತಾಗಿರ್ಲಿಲ್ಲ. ನಂದು ಹಳೆ ಯಾವ್ದಾದ್ರು ಬೆಂಗಳೂರಲ್ಲ ಅಂತಲ್ಲ ಇರೋದು ಅವ್ರೀಗ. ಅದೇ ಅನ್ಕೊಂಡೆ ಮೇಡಮ್, ಗೊತ್ತಾಯ್ತು. ಅವ್ರು ಕಮಾಂಡ್ ಹೆಂಡತಿ ಅಂತ ಕೂಡ ಅನ್ಕೊಂಡೆ. ಅಷ್ಟೊಂದು ಧೈರ್ಯ ಇಲ್ಲ ಅಂತೆಲ್ಲ ಅಂತಾರೆ, ಮತ್ತಷ್ಟು ಸಸ್ವಾಗಿ ಆಡ್ತಾರೆ. ಅದಕ್ಕೆ ಅವ್ರ ಬಗ್ಗೆ ಒಂದು ಕಾಮೆಂಟ್ ಕೊಡ ಅಂತ ಅನ್ಕೊಂಡಿದ್ದೆ. ಜೊತೆಗೆ ನೀವೊಂದ್ ಕತೆ ಹೇಳಿದ್ರಲ್ಲ ಮೇಡಮ್, ಆ ಕತೆಗೆ ಒಂದ್ ಸ್ವಲ್ಪ ಆಪೋಸಿಟ್ ಅನ್ನೋ ತರ ನಂದೊಂದು ಕತೆ ಇತ್ತು. ಅದನ್ನೇ ಹೇಳ್ಕೊಳ್ಳೋಣ, ಇಬ್ರು ಕತೆನೇ ಹೇಳಿದ್ರೆ ಲಾಂಗ್ ಆಗ್ಬಿಡುತ್ತೇನೋ ಅಂದ್ಬಿಟ್ಟು ಹಾಡು ಹೇಳಿದ್ದು. ಅದು ಲಾಂಗ್ ಇದು. ಅದಕ್ಕೆ ಒಂದು ಕತೆ ಇದೆ, ಯಾರು ಇಲ್ಲ, ಟೈಮ್ ಇದೆ ಅಂದ್ರೆ ಒಂದ್ ಸಣ್ಣ ನೀತಿ ಕತೆನೇ ಅದು, ನಿಮ್ ತರದ್ದೇ ಹೇಳೋಣ ಅನ್ಕೊಂಡೆ ಮೇಡಮ್. ಅದು ಅಲ್ಲ, ಇನ್ಯಾರ್ದು ಹ್ಯಾಂಡ್ ರೈಸ್ ಇಲ್ಲ. ಇನ್ಯಾರಾದ್ರೂ ಹೊಸಬ್ರು ಯಾರಾದ್ರೂ ಮಾತಾಡರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಪ್ಲೀಸ್. ಮೇಡಮ್ ಯಾರು ಕೊಡಿ ಮೇಡಮ್, ಅವ್ರು ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ ನೋಡಿ. ಜಯಶ್ರೀ ಪೂಜಾ ಯಾರು? ವಿಡಿಯೋ ಹಾ, ಆನ್ ಮಾಡ್ಕೊಂಡಿದ್ದಾರೆ ನಾ ನೋಡಿ. ಕೊಡ್ತೇನೆ. ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೇನೆ ಸರ್. ನಮಸ್ತೆ ಎಲ್ರಿಗೂ. ನಾನ್ ನಿನ್ನೆ ಜಾಯ್ನ್ ಆಗಿದ್ದು. ಇತ್ತೀಚೆಗೆ ನಾನು 1.5 ತಿಂಗಳಿಂದ ಇದು ಮಹಾ ಅವತಾರ್ ಟಿವಿ ವಿಡಿಯೋಸ್ ನೋಡ್ತಿದ್ದೆ. ಆಗ ಇದು ಅಲ್ಲಿ ಕಮೆಂಟ್ ಮಾಡ್ತಿದ್ದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ. ಆಗ ಅಲ್ಲಿಂದ ನಂಗೆ ಒಂದು ರಿಪ್ಲೈ ಬಂತು, ಏನಾದ್ರು ಎನ್ಕ್ವೈರೀಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ. ಆಗ ನನ್ಗೆ ಧ್ಯಾನ ಕ್ಲಾಸಿಗೆ ಜಾಯ್ನ್ ಆಗ್ಬೇಕು ಅಂತ ಹೇಳಿದಾಗ ನಿನ್ನೆ ಅಷ್ಟೇ ಜಾಯ್ನ್ ಆಗಿದ್ ನಾನು. ಇದೆಲ್ಲ ಗೊತ್ತಿಲ್ಲ ಈಗ ಫಸ್ಟ್, ಬಟ್ ಈಗೆಲ್ಲ ಇದು ಉಂಟಂತ ಹೇಳಿ. ಬಟ್ ಆ ರಂಗನಾಥ್ ಸರ್ ಅವರು ಹೇಳಿರುವ ಸ್ವಮೂತ್ರ ಪಾನ ಮತ್ತೆ ಈ ಸ್ವರ ವಿಜ್ಞಾನ ಮತ್ತೆ ಬೇರೆ ಏನ್ ಹೇಳ್ತಾರ ಸಿಂಬಲ್ಸ್ ಎಲ್ಲ ಹೇಳಿದ್ರು, ಒಂದು ಹೆಲ್ತಿಗೆ ಮತ್ತೆ ವಿಸ್ಡಮ್ ಅದೆಲ್ಲ ಬರ್ಕೊಂಡಿದೀನಿ. ಅವರು ಹೇಳುವ ಮಾತು ಕೇಳೋದೊಂದು ಧ್ಯಾನ, ಅಷ್ಟು ಧ್ಯಾನ. ಈಗ ನಾವು ಎಜುಕೇಟೆಡ್, ಡಿಗ್ರಿ ಮಾಡಿದೀವಿ, ಮಾಸ್ಟರ್ ಡಿಗ್ರಿ ಮಾಡಿದೀವಿ, ಅಹಂಕಾರ ಇರ್ತದೆ. ಆದ್ರೆ ಈ ಆಧ್ಯಾತ್ಮಕ್ಕೆ ಬಂದ ಮೇಲೆ ಗೊತ್ತಾಗ್ತದೆ ನಾವೆಷ್ಟು ಅಜ್ಞಾನಿಗಳು ಅಂತ ಹೇಳಿ. ಕೆಲವು ವಿಷಯ ಉಂಟಲ್ಲ, ಇದು ಕಾಲೇಜಲ್ಲಿ ಸಿಗುವಂತದಲ್ಲ. ಇದು ನಮ್ಮ ಈ ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಏನು ಇರ್ತದಲ್ಲ ಅದ್ರಲ್ಲಿ ಸಿಗುವಂತದಲ್ಲ. ಇದೇ
ತುಂಬಾ ಅಂದ್ರೆ ಈಗ ನಂಗೆ ಒಂದೊಂದ್ ಕ್ಲಾಸ್ ಹೇಳುವಾಗ ಕೆಲವು ಬೇರೆ ಕೂಡ ನಾನು ಇದಾಗಿದ್ದೇನೆ, ನೋಡ್ತಾ ಇರ್ತೇನೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಎನ್ಕರೇಜ್ ಮಾಡ್ತೀರಾ ಇಲ್ಲಿ ಇವ್ರನ್ನ, ಅದು ಖುಷಿ ಆಗ್ತದೆ. ಒಬ್ರು ಗೃಹಿಣಿ ಮನೆಯಲ್ಲಿ ಇರ್ತಾರೆ, ಅವರು ಹೊರ ಬರುದಿಲ್ಲ, ಅವರಿಗೆ ನೀವು ಅವಕಾಶ ಕೊಡ್ತಿರಲ್ಲ ಮಾತಾಡ್ಲಿಕ್ಕೆ, ಅದು ನಿಜವಾಗಿ ನೀವು ಎನ್ಕರೇಜ್ ಕೊಡುವಂತದ್ದು ತುಂಬಾ ಶ್ಲಾಘನೀಯ. ಥ್ಯಾಂಕ್ ಯು, ಅಷ್ಟೇ ಹೇಳಲಿಕ್ಕಿದ್ದೆ. ಎಲ್ಲಿಂದ ಮಾತಾಡೋದು ಮೇಡಮ್? ಎಲ್ಲಿಂದ ಮಾತಾಡೋದು? ನಾನು ನಾನು ಪುಣೆಯಿಂದ. ಪೂನಾ. ಓಕೆ ಓಕೆ. ಏನ್ ಮಾಡ್ತೀರಾ? ಹೌದು, ಏನ್ ಮಾಡ್ತಿದ್ದೀರಾ ಅಲ್ಲಿ? ನಾನು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಸ್ಟೂಡೆಂಟ್. ಈಗ 1 ವರ್ಷ ಅದು ಕೋರ್ಸ್ ಆಗಿದೆ, ಈಗ ರಿವಿಷನ್ ಮಾಡ್ಬೇಕು. ಈಗ 4 ಆಗಿದ್ದೆ ಕಲಿಯುವಾಗ, ಒಮ್ಮೆಲೆ ಆಗುದು. ಕಲರ್ ಥೆರಪಿ, ನ್ಯೂಮರಾಲಜಿ, ಇದು ಆರಿಕ್ಯುಲರ್, ಸೀಡ್ ಥೆರಪಿ ಎಲ್ಲ. ಅದ್ರಿಂದ ನಾನು ಮತ್ತೆ ಎಲ್ಲ ಇದಕ್ಕೆಲ್ಲ ಕನೆಕ್ಟ್ ಆಗ್ತಾ ಬಂದೆ. ಓ, ಧ್ಯಾನ ನಿಮ್ಮಿಂದ ನಮ್ಗೆ ಮಾಡ್ತೀನಿ. ಅಲ್ಲ, ನಮ್ಮ ವೇದಿಕೆಗೆ ನಿಮ್ಮಿಂದ ಕ್ಲಾಸ್ಗಳು ಬರಬಹುದು ಅಂದ್ಕೋತೀನಿ ನಾನು. ಖಂಡಿತ. ಅದೇ ನಂಗೆ ಗೊತ್ತಿಲ್ಲ ಹೀಗೆಲ್ಲ ಇರ್ತದೆ ಅಂತ ಹೇಳಿ, ಎಲ್ಲ ನಿನ್ನೆ ಸ್ಟಾರ್ಟ್ ಆಗಿದೆಲ್ಲ. ಆಗ ನಾನು ಅನ್ಕೊಂಡಿದ್ದೆ ನನಗೇನು ಗೊತ್ತುಂಟು ಅದನ್ನು ನಾನು ಶೇರ್ ಮಾಡ್ತೀನಿ ಹಾಗೆ ಅಂತ. ಈಗಷ್ಟೇ ಸ್ಟೂಡೆಂಟ್, ಕಲಿತಾ ಇದ್ದೀನಿ. ಮರಾಠಿ ಬರುತ್ತೆ ನನಗೆ. ಯಾರೋ ಕೇಳಿದ್ರು ಮರಾಠಿ ಬರುತ್ತೆ. ಥ್ಯಾಂಕ್ ಯು ಸರ್. ಮರಾಠಿ ಬರುತ್ತೆ ಅಂತ ಕೇಳಿದ್ರು, ಮರಾಠಿ ಬರುತ್ತೆ. ಇನ್ನೊಂದು ಕೇಳಲಿಕ್ಕಿತ್ತು ನನಗೆ. ಇಲ್ಲಿ ಒಂದು ಪಿರಮಿಡ್ ಇಲ್ಲ, ಇಲ್ಲೊಂದು ಮಠ ಐತೆ, ಸ್ವಾಮಿ ಸಮರ್ಥ ಅಂತ ಹೇಳಿ. ಆ ಮಠಕ್ಕೆ ಹೋಗಿ ನಾನೊಂದು ಪಿರಮಿಡ್ ತಕೊಂಡ್ ಬಂದೆ. ಅದು ಈ ರೀತಿಯಲ್ಲಿದೆ, ಅಷ್ಟ ಕೋನ ಇದೆ. ಇದನ್ನು ಯೂಸ್ ಮಾಡ್ಬೋದಾ? ನಮ್ಮಲ್ಲಿ ಯೂಸ್ ಮಾಡೋದು 4 ಕೋನದ್ದು ಮೇಡಮ್. ಅದು ಕರೆಕ್ಟ್ ಪರ್ಫೆಕ್ಟ್ ಡಿಗ್ರಿ. ಇದು ಅಲ್ವಾ? ಇದು ಅಲ್ವಾ ಅದು? ಅದಲ್ಲ. ಓಕೆ. ನಾನು ಅದು ನೋಡಿದೆ ಆನ್ಲೈನ್, ನೀವು ನನ್ನ ಹಸ್ಬೆಂಡ್ ತಕೊಂಡ್ ಬಂದ್ರು. ನಾನು ಹೇಳಿದೆ ಇದಲ್ಲ, ಅಲ್ಲಿ ಇರುದು ಬೇರೆ ಅದು ಅಂತ ಹೇಳಿ. ಮತ್ತೆ ನಿಮ್ಮಲ್ಲಿ ಕೇಳುವ ಅಂತ ಹೇಳಿತ್ತು. ಓಕೆ, ಹೀಗೆ ಇದು ಆನ್ಲೈನ್ ನಾನು ತರಿಸ್ತೇನೆ. ಇದು ಬರ್ತ್ಡೇ ಕ್ಯಾಪ್ ತರ ಇದೆ. ಬರ್ತ್ಡೇ ಇದು ಅಂದ್ರೆ ಇಲ್ಲಿ ಅಲ್ಲಿ ಡೊನೇಟ್ ಮಾಡಿದ್ದು ಯಾರೋ ಒಂದು ಆ ರೀತಿಯ ಡ್ರೆಸ್ಸಸ್ ಹಾಗೆ ಕೊಟ್ಟಿದ್ದು. ಇಲ್ಲಿ ಅಂದ್ರೆ ದೇವರ ಸ್ಟ್ಯಾಂಡ್ ಅಲ್ಲಿ ಮೇಲೆ ಇಡ್ಲಿಕ್ಕೆ ಕೊಡ್ತಾರೆ, ಅವ್ರು ಜನ ತಂದಿದ್ದಾರೆ ಕೆಲವರು ಹಾಗೆ. ಇದು ಅಲ್ಲ. ಓಕೆ, ನಾನು ಆನ್ಲೈನ್ ತರಿಸ್ತೀನಿ. ಥ್ಯಾಂಕ್ ಯು. ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ರಾತ್ರಿ 3 ಗಂಟೆಗೆ ಎದ್ದು ಮಾಡ್ತೇನೆ. ವೆರಿ ಗುಡ್. ಪರವಾಗಿಲ್ಲ, ಬೇಗ ಕನೆಕ್ಟ್ ಆಗಿದ್ದೀರಿ. तुम्ही मराठी बोलता? मराठी ಬರುತ್ತೆ, ಚೆನ್ನಾಗಿ ಬರುತ್ತೆ. ಮರಾಠಿ ಚೆನ್ನಾಗಿ ಬರುತ್ತೆ. ಎಷ್ಟು ವರ್ಷದಿಂದ ಇದ್ದೀರಿ? ನಾನು ಇಲ್ಲಿ ಈಗ 15 ವರ್ಷ ಆಯ್ತು. ಬೇಸಿಕಲಿ ಯಾವ ಊರು? ನಾವು ಮಂಗಳೂರು, ಮೂಲತಃ ಮಂಗಳೂರಿನವರು. ಮದುವೆ ಮಾಡಿ ಪುಣೆಗೆ ನಮ್ಗೆ. ಹೌದೌದು. ಹೌದಾ? ಇಲ್ಲಿ ಆಫೀಸ್ ಅಲ್ಲಿ ಮರಾಠಿ ಅವ್ರ ಭಾಷೆ ಮಾತಾಡುವಾಗ ಕೇಳಿ ನಾನು ಕಲ್ತದ್ದು. ಒಳ್ಳೇದು ಮೇಡಮ್. ಒಂದು ಮರಾಠಿ ಮಾಸ್ಟರ್ ಸಿಕ್ತಲ್ಲ ವೇದಾವತಿ ಮೇಡಮ್, ಬೆಳಗ್ಗೆ ಧ್ಯಾನಕ್ಕೆ. ಹೌದು, ಆವಾಗ ನಂಗೆ ಗೊತ್ತಾಯ್ತು ಅವರು ಮರಾಠಿಯಲ್ಲಿ ಹೇಳಿದ್ರಲ್ಲ. ನಾನು ಫಸ್ಟ್ ಇವತ್ತು ಒಬ್ರು ಹೇಳಿದ್ರು ಮರಾಠಿಯಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಹೇಗೆ ಕುತ್ಕೊಳ್ಬೇಕಂತ ಹೇಳಿ. ಅವರು ಇವರು ಊರ್ಮಿಳಾ. ಅದೇ ಅಲ್ಲ, ಬೇಕಾದ್ರೆ ಇವ್ರನ್ನ ಯೂಸ್ ಮಾಡ್ಕೋಬಹುದು ಮೇಡಮ್. ಫೋನ್ ನಂಬರ್ ತಗೊಂಡಿರಿ. ಪ್ರಾಕ್ಟೀಸ್ ಆಗ್ಲಿ ನನಗೆ ಹೇಗಿದೆ ಅಂತ ಹೇಳಿ. ಒಂದು ಇದಕ್ಕೆ ಟ್ರ್ಯಾಕಿಂಗ್ ಬರ್ತೀನಿ, ಆಮೇಲೆ ಜಯಶ್ರೀ ಮೇಡಮ್, ನಿಮ್ಗೆ ಮಹಾವತಾರ ವೇದಿಕೆಗೆ ಸ್ವಾಗತ ಮೇಡಮ್. ನೀವು ಇವತ್ತು ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಆತ್ಮದ ಉದ್ಧಾರ ಆಗ್ಬೇಕಂತ ಹೇಳಿ ಯೂನಿವರ್ಸ್ ಸಹಾಯ ಮಾಡಿದೆ. ಅದ್ರಿಂದ ನಮ್ಗೆ ಕನೆಕ್ಟ್ ಆಗಿದ್ದೀರಾ ನೀವೆಲ್ಲ ಸೋಲ್ಗಳು ಅಂತ ತಿಳ್ಕೊಳ್ತೀನಿ ನಾನು. ತುಂಬಾ ಥ್ಯಾಂಕ್ ಯು. ತುಂಬಾ ಬೇಗ, ತುಂಬಾ ಅರ್ಲಿ ಏಜ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಇವರು, ನಮ್ಮಂಗಲ್ಲ. ಜಯಶ್ರೀ ಮೇಡಮ್, ಇವತ್ ಬೆಳಿಗ್ಗೆ ನೀವು ಜಾಯ್ನ್ ಆಗಿದ್ದ ಬ್ರಹ್ಮಮುಹೂರ್ತ ಧ್ಯಾನಕ್ಕೆ? ಇವತ್ತು ಅಟೆಂಡ್ ಆಗಿದ್ದೀನಿ ಬ್ರಹ್ಮಮುಹೂರ್ತ. ನಾನು 3 ಗಂಟೆಗೆ ಕುತ್ಕೊಳ್ತೇನೆ, ಮತ್ತೆ 4 ರಿಂದ 5 ಇದು ಬಂತು ಮಾಡಿದ್ದೇನೆ ನಾನು ಅದು. ಎಸ್ ಮೇಡಮ್, ಹಂಗೆ ಕಂಟಿನ್ಯೂ ಆಗ್ಲಿ ಮೇಡಮ್. ನಮ್ಮ ವೇದಿಕೆನಲ್ಲಿ ನಿಮ್ಮ ಜರ್ನಿ ಕಂಟಿನ್ಯೂ ಆಗ್ಲಿ. ಖಂಡಿತ. ನಂದು ಉದ್ದೇಶನೂ ಅದೇ. ನಮ್ಮ ಗುರುಕುಲ ಶಿಕ್ಷಣ ಪದ್ಧತಿ, ಪ್ರಾಚೀನ ವೈದ್ಯತೆ ಪದ್ಧತಿ ನಮ್ಮ ಭಾರತದಲ್ಲಿ ಮತ್ತೆ ತಲೆ ತೋರ್ಬೇಕು, ಅದೇ ನನ್ನ ಉದ್ದೇಶ. ವೆರಿ ಗುಡ್. ಡ್ರಗ್ಲೆಸ್ ಮೆಡಿಸಿನ್ ಅಂದ್ರೆ ಈಗ ಕೆಮಿಕಲ್ ಇಂದ ಎಷ್ಟು ನಮ್ಗೆ ಈಗ ಅರ್ಥ ಆಗ್ತಾ ಉಂಟು. ಇದು ಕಲಿತ ಮೇಲೆ
ಅರ್ಥ ಆಗ್ತುಂಟು. ನಾನು ಮಗು 1 ವರ್ಷ ಇರುವಾಗ ಜಸ್ಟ್ WBC ಕೌಂಟ್ ಕಮ್ಮಿ ಆಗಿದ್ದಕ್ಕೆ ಅಡ್ಮಿಟ್ ಆಗಿ 25,000 ಅಮೌಂಟ್ ಪ್ರಶ್ನೆ ಅಲ್ಲ, ಆದ್ರೆ ಅದೇ WBC ಹೇಗೆ ಹೆಚ್ಚು ಕಮ್ಮಿ ಮಾಡುವುದು, ಜ್ವರ ಹೇಗೆ ಬರ್ತದೆ ಅನ್ನೋದು ಈ ಸಣ್ಣ ಪಾಯಿಂಟ್ ಇಂದ ಇದ್ರಲ್ಲಿ ಆಗುತ್ತೆ ಅಂದ್ಮೇಲೆ ಯಾಕೆ ನಾವು ಮೆಡಿಸಿನ್ ಮಾಡ್ಬೇಕು? ಅದನ್ನ ಸಿರಪ್ ಎಲ್ಲ ಕೊಟ್ಟು ಆಂಟಿಬಯೋಟಿಕ್ ಎಲ್ಲ ಒಳ್ಳೇದಲ್ಲ, ಇದಕ್ಕೆ ಬರ್ಬೇಕು ಅಂತ ಹೇಳಿ ಅದೇ ನಿಮ್ ಕಲಿತಿದ್ದೀನಿ ನಂಬರ್ ನಾನೀಗ. ಹಾಕಿ ಮೇಡಮ್ ಚಾಟ್ ಬಾಕ್ಸ್ ಅಲ್ಲಿ. ಆಶೀರ್ವಾದ ಜಯಶ್ರೀ ನಿಮ್ದು, ಮೇಡಮ್ ನಿಮ್ ಎಲ್ರು ನಂಬರ್ ಹಿರಿಯರು ಚಾಟ್ ನೀವೆಲ್ಲ ಬಾಕ್ಸ್ ನಮ್ನ ಆಶೀರ್ವಾದ ಮಾಡಿ. ನಿಮ್ ನಂಬರ್ ಹಾಕಿ ಮೇಡಮ್ ಚಾಟ್ ಬಾಕ್ಸ್ ಚಾಟ್ ಅಲ್ಲಿ. ಬಾಕ್ಸ್ ಅಲ್ಲಿ ನಂಬರ್ ಹಾಕಿ. ಹಾ ಬರುತ್ತೆ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಿಮ್ಗೆ once ಥ್ಯಾಂಕ್ again ಯು ಸೋ ಮಚ್. ವೇದಿಕೆಗೆ ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು. ಇಷ್ಟು ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ ಒಂದೇ ದಿವಸಕ್ಕೆ ನೀವು. ಇಷ್ಟು ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ ಹೌದು, ಮ್ಯಾಮ್. ನಾನು ಆಗದಿಂದ ಮುಂದೆ ನಾನು ಇನ್ನೂ ಹ್ಯಾಂಡ್ ರೈಸ್ ಮಾಡಿ ಅದ್ಭುತವಾಗಿ ನಿನ್ನೆನೆ ಬೆಳಿತೀರಾ ಅನ್ಕೊಂಡೆ ವೇದಿಕೆ. ಹೇಳ್ಬೇಕು ನಾನು ಅಂತ ಹೇಳಿ. ಯಾಕಂದ್ರೆ ನನಗೆ ಅಷ್ಟು ಇನ್ಸ್ಪೈರ್ ಆಗಿದ್ದು ಅವರೆಲ್ಲ ಧ್ಯಾನ ಮಾಡುವಾಗ ಹೇಳೋ ಅನುಭವಗಳಂತ ಕೇಳಿ ಉಂಟಲ್ಲ, ನಾನು ಇನ್ಸ್ಪೈರ್ ಆಗಿದ್ದು. ನನಗೆ 2 ಮಕ್ಕಳಿದ್ದಾರೆ, ಟೈಮ್ ಸಿಗೋದಿಲ್ಲ ಅಷ್ಟು. ನಾನು ಕೂತ್ಕೊಳ್ತೇನೆ 11 ರಾತ್ರಿ ಕೂತ್ಕೊಳ್ತೀನಿ ಅಂದ್ರೆ 4 ಗಂಟೆಗೆ ಇದ್ದೆ, ಈಗ 3 ಗಂಟೆಗೆ ಇರ್ತೀನಿ. ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ 3 ಗಂಟೆಗೆ ಹೇಳ್ತೀನಿ ಮಾಡ್ತೀನಿ ಅಂತ ಹೇಳಿ. ಮತ್ತೆ ಗೊತ್ತಾದ್ರೆ ಹೇಳ್ತಾರೆ ಇದು ಮಕ್ಕಳನ್ನ ನೋಡ್ತೀವಿ ಅಂತ ಹೇಳಿ ಕೆಲಸ ಜಾಬ್ ಬಿಟ್ಟು ಮನೇಲಿ ಇತ್ತೆ, ಇದು ಎಂತ ಮಾಡಿ ಹೇಳಿದ್ರು ಕೂಡ ಮೊನ್ನೆಮ್ಮೆ ಎಂತ ಆಧ್ಯಾತ್ಮ ಅಂತ ಹೇಳಿ ಅವರಿಗೆ ಇಲ್ಲ, ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಟ್ ನಾನ್ ಮಾಡ್ತೇನೆ, ನಿಮಗೆ ಹೊಟ್ಟಿಗೆ ಹಾಕ್ತೀನಲ್ವಾ, ನಾನ್ ಮಾಡ್ತೇನೆ, ನಿಮ್ಗೆ ಡಿಸ್ಟರ್ಬ್ ಮಾಡ್ಲಿಲ್ಲಲ್ಲ, ಉಪವಾಸ ಇಟ್ಟಿಲ್ಲಲ್ಲ, ನಾನು ಮಾಡ್ತೇನೆ. ನಾನು ಆಧ್ಯಾತ್ಮಲ್ಲಿ ಹೋಗುವಾಗ ನಮ್ಗೆ ಸಾಧನೆ ಮಾಡುವಾಗ ಎಲ್ಲ ಕಷ್ಟ ಬರುತ್ತೆ, ತೊಂದರೆಗಳು. ಬಟ್ ಅದನ್ನ ಮೀರಿ ನಾನು ಮಾಡ್ತೇನೆ ಅಂತ ಹೇಳಿ ಒಂದು ದೃಢ ನಿರ್ಧಾರ ಮಾಡ್ತೇವೆ ಅಂತ ಹೇಳ್ಬಿಟ್ಟು. ಸಂಕಲ್ಪದಿಂದ ಸಿದ್ಧಿ ಮೇಡಮ್, ಖಂಡಿತ Yes, yes. ಆಗತ್ತೆ. ನಿಮ್ ಸಂಕಲ್ಪ ತುಂಬಾ ದೃಢವಾಗಿದೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ದೃಢ ಸಂಕಲ್ಪ ತಗೊಳ್ಳೋದು ಅಷ್ಟು ಸುಲಭ ಇಲ್ಲ. ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ಕಂಟಿನ್ಯೂ ಮಾಡಿ ಮೇಡಮ್, ತುಂಬಾ ಒಳ್ಳೆ Thank you. ಫ್ಯೂಚರ್ ಇದೆ ನಿಮ್ಗೆ. ನಿಜವಾಗಿ ನಾನು ಯೂನಿವರ್ಸಿಟಿ ಕನೆಕ್ಟ್ ಆಗಿದ್ದೀನಿ ಅಂತ ಹೇಳಿ ಬಿಟ್ಟು ನಂಗೆ ನಂಗೆ ಸಾಕ್ಷಿ ಇವತ್ತು ನೀವೆಲ್ಲ ಇದ್ದೀರಿ ನನ್ ಗೈಡ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ನಾನು ಯಾವಾಗ್ಲೂ ನಾನು ಯೂನಿವರ್ಸಿಟಿ ಕನೆಕ್ಟ್ ಆಗಿದೆ, ಅದಕ್ಕೆ ನಂಗೆಲ್ಲೋ ಒಳ್ಳೇದಾಗ್ತದೆ. ಖಂಡಿತ ಈ ಒಂದು ಕೋರ್ಸ್ ಆಗ್ಲಿ ಇದನ್ನ ಮಾಡುವಾಗ ನಾವು ಇನ್ನೊಬ್ರಿಗೆ ಹೇಳ್ತೀವಲ್ಲ, ಅವ್ರು ಬರುದಿಲ್ಲ ಈ ಫೀಲ್ಡ್ಗೆ, ಯಾರು ಸುಲಭ. ನಾನು ನನ್ನ ಫ್ಯಾಮಿಲಿ ಯಾರು ನಾನು ಅಂತ ಕೊಡ್ತೇನೆ, ಕರ್ಮ ಕಳೆ ಶಿವ ಬರುದಿಲ್ಲ ಅವ್ರು. ಅವರಾಗೆ ನಾವು ಫೋರ್ಸ್ ಮಾಡ್ಬಾರ್ದು, ಅವರಿಗಾಗಿ ಬರ್ಬೇಕು. ಇದು ನಂಗೆ ಅರ್ಥ ಆದದ್ದು ಇದ್ರಲ್ಲಿ. ಸತ್ಯವಾಗಿ ಹೌದು. ಫೋರ್ಸ್ ಮಾಡಿ ಬಂದವರು ಜಾಸ್ತಿ ದಿನ ನಿಲ್ಲೋದಿಲ್ಲ ಮೇಡಮ್. ಫೋರ್ಸ್ ಮಾಡಿ ಬಂದ್ರೆ ನಿಲ್ಲುದಿಲ್ಲ. ನಿಲ್ಬೇಕು ಅಂದ್ರೆ ಅವರಾಗೆ ಬರ್ಬೇಕು. ಹೌದೌದು. ಓಕೆ, ಟೈಮ್ ಆಯ್ತು, ಇನ್ನೊಂದ್ಸಲಿ ಮಾತಾಡು. ಓಕೆ, ಎಲ್ರಿಗೂ ನಮಸ್ತೆ, ನಮಸ್ಕಾರ. ನಂಬರ್ ಹಾಕಿ ಮೇಡಮ್, ನಂಬರ್. ಹಾ ಸರಿ ಸರಿ, ಓಕೆ ಓಕೆ ಸರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಲಕ್ಷ್ಮೀದೇವಿ ಪಂಡಿತ್ ಮೇಡಮ್. ಲಕ್ಷ್ಮೀದೇವಿ ಪಂಡಿತ್. ನಮಸ್ತೆ ಮೇಡಮ್, ಜಯಶ್ರೀ ಪೂಜಾರಿ ಮೇಡಮ್, ತುಂಬಾ ಸ್ವಾಗತ ಮೇಡಮ್ ನಿಮ್ಗೆ. ಇಲ್ಲಿ ಹೇಳ್ಬೇಕಂದ್ರೆ ನಾವು ಈಗ ಸದ್ಯಕ್ಕೆ ಅಷ್ಟೇ ಇರೋರೆಲ್ಲ ನಾವೆಲ್ಲ ಹಳೆ ಬೇರುಗಳು ಇದ್ವಿ, ನೀವು ಹೊಸ ಚಿಗುರು ಬಂದಿದ್ದೀರಾ, ತುಂಬಾ ಖುಷಿ ಆಗ್ತದೆ ಮೇಡಮ್ ನಮ್ಗೆ. ಆಲ್ಮೋಸ್ಟ್ ಎಲ್ಲ 40-50 ಬಂದಿದ್ದೀವಿ, ನೀವು ಹೊಸದಾಗಿ ಬಂದಿದ್ದು ಎಳೆಯದು ಚಿಗುರು. ತುಂಬಾ ಖುಷಿ ಆಗ್ತದೆ ಮೇಡಮ್, ಇಷ್ಟು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀರಾ, ತುಂಬಾ ವೆಲ್ಕಮ್. ನಮ್ಮ ಮಾತಾಡದಲ್ಲಿ ನಿಮ್ಗೆ ಯಾವ ಸಿಕ್ಕಲ್ಲ ಹೇಳಿ ಎಲ್ಲ ಸಿಗುತ್ತೆ, ನಿಮ್ಗೂ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ, ಸಿಕ್ಕಿದೆ, ಒಳ್ಳೆ ಜಾಗ ಬಂದಿದ್ದೀರಾ, ಖುಷಿ ಆಗ್ತದೆ ಮೇಡಮ್. ಥ್ಯಾಂಕ್ ಯು. ಒಳ್ಳೆದ ವೆಲ್ಕಮ್ ನಿಮ್ಗೆ. ಮೇಡಮ್ ನಾವೊಂದು ಹಾಡು ಹೇಳ ಮೇಡಮ್, ಒಂದು ಹೇಳಿದ್ದೀನಿ ಮತ್ತೊಂದ್ಸರಿ ಮತ್ತೆ ಹಾಡು ಹೇಳ್ತೀನಿ ಮೇಡಮ್. ಹೇಳಿದ್ರೆ ಹೇಳ್ತಾ ಇದೀನಿ ಮೇಡಮ್. ಲಕ್ಷ್ಮೀದೇವಿ ಪಂಡಿತ್ ಮೇಡಮ್, 1 ನಿಮಿಷ. ಬೆಳಿಗ್ಗೆ 74 ಲಕ್ಷ ಜೀವರಾಶಿ ಅಂದ್ರಿ, 84 ರೀ. ಒಂದೇ ಸರಿ 10 ಲಕ್ಷ ಜೀವರಾಶಿ ಕಡಿಮೆ ಮಾಡ್ಬಿಟ್ರಿ. 84. ಓ ಸಾರಿ ಮೇಡಮ್, ಓಕೆ ಮೇಡಮ್, ಸರಿ ಮಾಡ್ಕೊಳ್ತೇನೆ. 84. ಏನೋ 1-2 ಅಂದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು. 10 ಲಕ್ಷ ಒಂದೇ ಸಾರಿ ಕಡಿಮೆ ಮಾಡ್ಬಿಟ್ರಿ, ಹಿಂಗೆ ನೀವು? ಇನ್ನೊಂದು ಲಕ್ಷ ಕೊಡ್ತೀನಿ, ಅದ್ಮೇಲೆ ಲಕ್ಷ ಕೊಟ್ಟು ಲಕ್ಷ ಸೇರಿಸ ಆಯ್ತಾ? ಲಕ್ಷ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದು ಹಾಡು ಹೇಳ್ತೀನಿ ಮ್ಯಾಮ್, ಹೇಳಿದೆ ಮೊದಲೇ ಹಾಡಿದ್ದೆ, ಮತ್ತೆ ಅದನ್ನ ಹೇಳ್ತೀನಿ. ಅಂಬಿಗಾ ನಿನ್ನ ನಂಬಿದೆ, ಜಗದಂಬಾರ ಮನನ ನಂಬಿದೆ. ಅಂಬಿಗಾ ನಿನ್ನ ನಂಬಿದೆ, ಜಗದಂಬಾರ ಮನ ನಿನ್ನ ನಂಬಿದೆ. ತುಂಬಿದ ಹರಿಗೋಲ್ ಅಂಬಿಗಾ, ತುಂಬಿದ ಹರಿಗೋಲ್ ಅಂಬಿಗಾ, ಅದಕ್ಕೊಂಬತ್ತು ಚಿತ್ತವು ಅಂಬಿಗಾ. ತುಂಬಿದ ಹರಿಗೋಲ್ ಅಂಬಿಗಾ, ಅದಕ್ಕೊಂಬತ್ತು ಚಿತ್ತವು ಅಂಬಿಗಾ. ಅಂಬಿಗ ನಾನಿನ ನಂಬಿದೆ, ಜಗದಂಬಾರ ಮನನ ನಂಬಿದೆ.
ಹೊಳೆಯ ಬರವ ನೋಡಂಬಿಗ, ಹೊಳೆಯ ಬರವ ನೋಡಂಬಿಗ, ಅದಕ್ಕೆ ಸೆಳವು ಘನವಯ್ಯ ಅಂಬಿಗ. ಹೊಳೆಯ ಬರವ ನೋಡಂಬಿಗ, ಅದಕ್ಕೆ ಸೆಳವು ಘನವಯ್ಯ ಅಂಬಿಗ. ಅಂಬಿಗ ನಾನಿನ ನಂಬಿದೆ, ಜಗದಂಬಾರಮನನ ನಂಬಿದೆ. ಆರು ತೆರೆಯ ನೋಡಂಬಿಗ, ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಯಾರಿಂದಲಾಗದು ಅಂಬಿಗ, ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸೋ ಅಂಬಿಗ, ಅದ ನಿವಾರಿಸಿ ದಾಟಿಸೋ ಅಂಬಿಗ. ಸತ್ಯವೆಂಬುದೇ ಹುಟ್ಟಂಬಿಗ, ಸತ್ಯವೆಂಬುದೇ ಹುಟ್ಟಂಬಿಗ, ಸದಾ ಭಕ್ತಿ ಎಂಬುದೇ ಪಥವಂಬಿಗ. ಸತ್ಯವೆಂಬುದೇ ಹುಟ್ಟಂಬಿಗ, ಸದಾ ಭಕ್ತಿ ಎಂಬುದೇ ಪಥವಂಬಿಗ. ನಿತ್ಯ ಮೂರುತಿ ಪುರಂದರ ವಿಠಲ, ನಿತ್ಯ ಮೂರುತಿ ಪುರಂದರ ವಿಠಲ, ನಮ್ಮ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ, ನಮ್ಮ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ. ಹೊತ್ತು ಹೋಯಿತು ನೋಡಂಬಿಗ, ಹೊತ್ತು ಹೋಯಿತು ನೋಡಂಬಿಗ, ಅಲ್ಲಿ ಮತ್ತೈರ್ವರು ಈರ್ವರು ಅಂಬಿಗ, ಅಲ್ಲಿ ಮತ್ತೈರ್ವರು ಈರ್ವರು ಅಂಬಿಗ. ಒತ್ತಿ ನಡೆಸೋ ನೋಡಿ ಅಂಬಿಗ, ಒತ್ತಿ ನಡೆಸೋ ನೋಡಿ ಅಂಬಿಗ, ಎನ್ನ ಸತ್ಯ ಲೋಕಕ್ಕೆ ಹೊಯ್ಯೋ ಅಂಬಿಗ, ಎನ್ನ ಸತ್ಯ ಲೋಕಕ್ಕೆ ಹೊಯ್ಯೋ ಅಂಬಿಗ. ಅಂಬಿಗ ಅಂಬಿಗ ಅಂಬಿಗ. ನಮಸ್ತೆ ಮೇಡಮ್, ನಮಸ್ತೆ. ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಹಾಡಿದ್ರಿ. ಮೇಡಮ್, ಸೂಪರ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಈಗೆಲ್ಲೂ ಕಾಣಿಸ್ತಾ ಇಲ್ಲ ಲಕ್ಷ್ಮೀದೇವಿ ಪಂಡಿತ್ ಮೇಡಮ್, ಬರ್ತೀನಿ, ಕಡಿಮೆ ಜಾಸ್ತಿ ಇಲ್ಲ. ಆಗ್ಬಿಟ್ಟಿದ್ದಾರೆ. ಕಡಿಮೆ, ಸ್ವಲ್ಪ ಕಡಿಮೆ ಬರ್ತೀನಿ. ಅದೇ ಅದೇ, ಕಡಿಮೆ ಆಗಿದ್ದೀರಾ. ಹಾ, ಸ್ವಲ್ಪ ಕಡಿಮೆ ಇಲ್ಲ, ಬರ್ತೀನಿ ಮತ್ತೆ ಬರ್ತೀನಿ. ಓಕೆ ಓಕೆ. ನಥಿಂಗ್ ಆಫ್ ಯಾರು ಮೇಡಮ್? ನಥಿಂಗ್ ಆಫ್ ಅನ್ಮ್ಯೂಟ್ ಆಪ್ಷನ್ ಕೊಟ್ಟೆ ನೋಡಿ. ಹಾ, ಅಲ್ಲ, ಮಾತಾಡಿ ಮೇಡಮ್. ಲಕ್ಷ್ಮಿ ನಥಿಂಗ್ ಆಫ್ ಮಾತಾಡಿ ಮೇಡಮ್. ಸರಸ್ವತಿ. ಹಾ, ಸರಸ್ವತಿ. ಯಾಕೆ ಮೇಡಮ್ ನಥಿಂಗ್ ಆಗೋಗ್ಬಿಟ್ಟಿದ್ದೀರಾ? ಸರಸ್ವತಿ ಆಗಿದ್ದು ಹೆಸರು ಚೇಂಜ್ ಮಾಡ್ಕೊಳ್ಳಿ ಮೇಡಮ್. ಅದು ಹ್ಯಾಂಗ್ ಚೇಂಜ್ ಆಯ್ತಾ ಗೊತ್ತಾಗಿಲ್ಲ ರೀ. ಝೂಮ್ ಅಲ್ಲಿ ಹ್ಯಾಂಗ್ ಚೇಂಜ್ ಆಯ್ತಾ ನನಗೆ ಇಲ್ಲ ಅಂದ್ರೆ ನೀವ್ ಎಂಟರ್ ಆಗ್ತಿರಲ್ಲ ಮೇಡಮ್, ಅದ್ರಲ್ಲಿ ನಿಮ್ಮ ಹೆಸರು ಮೇಲೆ ಹೊಡೀರಿ. ಅವಾಗ ಇದು ರೀನೇಮ್ ಅಂತ ಬರುತ್ತೆ, ರೀನೇಮ್ ಮಾಡ್ಕೊಂಡಿರಿ. ಇಲ್ಲ ಅಂತಂದ್ರೆ ಮಕ್ಕಳ ಹತ್ರ ಕೊಡಿ, ಝೂಮ್ ಅಲ್ಲಿ ಚೇಂಜ್ ಮಾಡ್ತಾರೆ, ಅದ್ ಮಾಡ್ಕೊಡಿ, ಆಗತ್ತೆ. ಅದು ಪರ್ಮನೆಂಟ್ ಚೇಂಜ್ ಆಗುತ್ತೆ. ಇಲ್ಲ ಅಂದ್ರೆ ಪ್ರತಿ ಸಲ ಎಂಟರ್ ಆದಾಗ ರೀನೇಮ್ ಮಾಡ್ಕೊಡಿ. ತನಿನ್ ತಾನೇ ಆಗಿತ್ತು, ನನ್ಗೆ ಹ್ಯಾಂಗ್ ಆಯ್ತು ನನಗೆ ಗೊತ್ತಾಗಿಲ್ಲ. ಆ ನಥಿಂಗ್ ಚೆನ್ನಾಗ್ ಕಾಣಲ್ಲ. ಅದ್ ಫೋನ್ ಹೆಸರು ಅದು ಅಲ್ಲ, ಆ ಫೋನಿನ ಹೆಸರದು ನಥಿಂಗ್. ಓ ಹೌದಾ? ವಿವೋ ಅಂತ ಬರುತ್ತಲ್ಲ, ಹಾಗೆ ಐಫೋನ್ ಅಂತ ಬರುತ್ತಲ್ಲ, ಅದು ನಥಿಂಗ್ ಅನ್ನೋದು ಫೋನ್ ಬೇರೆ ಇದೆಯಾ? ಹೌದೌದು, ಫೋನಿನ ಹೆಸರು. ಸರಿ 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 ಮೇಡಮ್. ಸೊ ಯು ಆರ್ ಎವ್ರಿಥಿಂಗ್. ಏನ್ ಹೇಳ್ತೀರಾ ಹೇಳಿ ಮೇಡಮ್, ನಿಮ್ ಕಡೆಯಿಂದ ಏನ್ ಬರುತ್ತೆ? ನಾನ್ ಹಾಡ್ತೇನೆ. ಹಾಡಿ ಹಾಡಿ ಹಾಡಿ. ಮತ್ತೆ ಗಣಪತಿ ಹಾಡಲ್ಲ? ಹಾಡಿ ಹಾಡಿ, ಯಾವ್ದ ಬೇಕಾದ್ ನಿಮ್ ಇಷ್ಟದ ಹಾಡು ಹಾಡಿ. ಸರಸ್ವತಿದೇ ಹಾಡಿ, ಪರವಾಗಿಲ್ಲ. ಸರಸ್ವತಿದು ಅಲ್ಲ, ನಿಮ್ಗೆ ಯಾವ್ದು ಇಷ್ಟನ ಹಾಡಿ ಮೇಡಮ್, ಪರವಾಗಿಲ್ಲ. ಇದು ಹೇಳ್ತೇನೆ, ಲಕ್ಷ್ಮೀದ್ ಹಾಡ್ತೇನೆ, ಸರಸ್ವತಿದ್ ಬೇಡ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರ ಮುಗಿವೆ ಬಾಮ, ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ, ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ,
ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕ ಮಾಡಿ ನಿನಗಾಗಿ ನಾ ತಂದೆ ನಮ್ಮ. ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಬಂಗಾರ ಕಾಲ್ಗೆಜ್ಜೆ ನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ಬಂಗಾರ ಕಾಲ್ಗೆಜ್ಜೆ ನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ನಲಿಯುತ್ತಾ ಕುಣಿಯುತ್ತಾ ಒಲಿದು ಬಾ ನಮ್ಮ ಮನೆಗೆ ಬಾ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲವ ಕೈಯಲ್ಲಿ ಹಿಡಿದೋಳೆ. ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು. ದಯೆ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು. ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯೇ ವರಮಹಾಲಕ್ಷ್ಮಿಯೇ ಹರಸು. ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯೇ ವರಮಹಾಲಕ್ಷ್ಮಿಯೇ ಹರಸು. ಕರಗಳ ಮುಗಿಯುವೆ ಆರತಿಗ ಬೆಳಗುವೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲವ ಕೈಯಲ್ಲಿ ಹಿಡಿದೋಳೆ. ವೆರಿ ನೈಸ್ ಸೂಪರ್ ಆಗಿ ಮೇಡಮ್. ವಾಯ್ಸ್ ಇಟ್ಕೊಂಡು ನೀವು ಸುಮ್ಮನೆ ಇದ್ರಲ್ಲ ಹ್ಯಾಂಡ್ ರೈಸ್ ಮಾಡ್ದಂಗೆ. ಸೂಪರ್. ತುಂಬಾ ಹಾಡಿದ್ದೆ ಚೆನ್ನಾಗಿ ಹಾಡಿದ್ದೆ ಅಲ್ಲ ಬಾಳ್ ಸಲ ಹಾಡಿದ್ದೆ ನಾನು. ಅಲ್ಲ ಈ ಹ್ಯಾಂಡ್ ರೈಸ್ ಹಾಡಿದ್ದೀರಿ. ಅಂತ ಇಲ್ಲಿ ಹ್ಯಾಂಡ್ ರೈಸ್ ಅಲ್ಲ ಇವತ್ ನನ್ಗೆ ಏನಾಯ್ತಂದ್ರೆ ಧ್ಯಾನ ಮಾಡ್ದವಳಿಗೆ ಅಲ್ಲೇ ನಿದ್ರೆ ಬಂದು ಹೋಯ್ತು. ಒಳ್ಳೇದು. ಆಮೇಲೆ ಎಚ್ಚರ ಆಯ್ತಾ, ಆಮೇಲೆ ನೋಡಿದ್ದೆ ನಿಮ್ದೆಲ್ಲ ಕಾರ್ಯಕ್ರಮ. ಚೆನ್ನಾಗಿ ಹಾಡ್ತೀರಾ ಮೇಡಮ್, ಒಳ್ಳೆ ವಾಯ್ಸ್ ಇದೆ ನಿಮ್ಗೆ. ಆಮೇಲೆ ಹಾಡು ಚೆನ್ನಾಗಿ ಹಾಡ್ತೀರಾ, ತುಂಬಾ ಚೆನ್ನಾಗಿತ್ತು ಮೇಡಮ್. ನಿಮ್ ಹೆಸರು ನೋಡಿ ನಾನ್ ರೀನೇಮ್ ಮಾಡಿದೀನಿ, ಇವಾಗ ಸರಸ್ವತಿ ಅಂತ ಬಂದಿದೆ. ನಥಿಂಗ್ ಟು ಸರಸ್ವತಿ. ಹೌದು ಸರಸ್ವತಿ. ಚೆನ್ನಾಗಿ ಹಾಡಿದ್ರಿ ಕೇಳ್ದೆ ಮಗನ ಹತ್ರ ಇದು ಹೆಂಗಾಯ್ತು ಕೇಳ್ದೆ, ಅವ ಯಾವ್ದೋ ತಲೆಯಲ್ಲಿ ಇದ್ದಾಗ ಸುಮ್ಮನೆ ಹೋದ ನಾ ಕಡೆ ನೋಡುವ ಅಂತ ಇದ್ ಮಾಡಿದೆ. ಅದೇ ಝೂಮ್ ಅಲ್ಲಿ ಹೋಗಿ ಚೇಂಜ್ ಮಾಡಿ, ಏನಾಗಲ್ಲ, ಆಗತ್ತೆ ಮೇಡಮ್. ಮಾಡಿ ಥ್ಯಾಂಕ್ ಯು ಮೇಡಮ್. ಅವಕಾಶ ಕೊಟ್ಟಿದ್ದ ಧನ್ಯವಾದ ಶಶಿಕಲಾ ಮೇಡಮ್. ಥ್ಯಾಂಕ್ ಯು ಧನ್ಯವಾದ. ಇನ್ಯಾರಾದ್ರೂ ಇದಾರ ಮೇಡಮ್? ಲಕ್ಷ್ಮೀದೇವಿ ಪಂಡಿತ್ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಲಕ್ಷ್ಮೀಬಾಯಿ ಹೆಗ್ಡೆ ಮಾಡಿದ್ದಾರೆ. ಲಕ್ಷ್ಮೀಬಾಯಿ ಹೆಗ್ಡೆ ಮೇಡಮ್ ಮಾತಾಡಿ ಮೇಡಮ್. ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ. ಮತ್ತೆ ಮ್ಯೂಟ್ ಆಗಿದೆಯಲ್ಲ, ಕೊಟ್ಟಿದ್ದೀನಿ ಮೇಡಮ್ ಮಾತಾಡಿ. ಬಂದಿದೆ, ಮಾತಾಡಿ ಮೇಡಮ್. ಒಂದು ಹಾಡು ಹೇಳ್ತೇನೆ. ಹಾಡಿ ಮೇಡಮ್. ನಾನು ಪಂಜರ ಪಕ್ಷಿ ನನಗಿನ್ನಾರು ಗತಿ, ಕೇಳ ಬಯಸುವಿರೇನು ನನ್ನ ಕತೆಯ, ಕೇಳ ಬಯಸುವಿರೇನು ನನ್ನ ಕತೆಯ. ಆ ಬಹುದೂರ ಯಾವುದೋ ಪರ್ವತದ ಓರೆಯಲಿ, ಮರದ ಕಿರಿ ಹೋದರಿನಲಿ ಜನಿಸಿ ಬಂದೆ, ಮರದ ಕಿರಿ ಹೋದರಿನಲಿ ಜನಿಸಿ ಬಂದೆ. ನಾನು ಪಂಜರ ಪಕ್ಷಿ
ನನಗಿನ್ನಾರು ಗತಿ. ಕೇಳ ಬಯಸುವಿರೇನೋ ನನ್ನ ಕತೆಯ, ಕೇಳ ಬಯಸುವಿರೇನೋ ನನ್ನ ಕತೆಯ. ಆ ತಂದೆ ತಾಯಿಯರು ನನ್ನಣ್ಣ ತಂಗಿಯರು, ಅವರ ಜೊತೆಯಲ್ಲಿ ನಾನು ನಲಿಯುತ್ತಿದ್ದೆ, ಅವರ ಜೊತೆಯಲ್ಲಿ ನಾನು ನಲಿಯುತ್ತಿದ್ದೆ. ನಾನು ಪಂಜರ ಪಕ್ಷಿ ನನಗಿನ್ನಾರು ಗತಿ. ಕೇಳ ಬಯಸುವಿರೇನೋ ನನ್ನ ಕತೆಯ, ಕೇಳ ಬಯಸುವಿರೇನೋ ನನ್ನ ಕತೆಯ. ಚೈತ್ರ ಋತು ಬಂದಾಗ ಬನ ತುಂಬಿ ನಿಂತಾಗ, ಎಂತ ಸಡಗರವು ಬನದ ತುಂಬ, ಎಂತ ಸಡಗರವು ಬನದ ತುಂಬ. ನಾನು ಪಂಜರ ಪಕ್ಷಿ ನನಗಿನ್ನಾರು ಗತಿ. ಕೇಳ ಬಯಸುವಿರೇನೋ ನನ್ನ ಕತೆಯ, ಕೇಳ ಬಯಸುವಿರೇನೋ ನನ್ನ ಕತೆಯ. ಯಾರ ಸಂತೋಷಕ್ಕೆ ಹಿಡಿದು ತಂದರು ನನ್ನ, ಅರಿಯಬಲ್ಲರೆ ನನ್ನ ಒಡಲ ವ್ಯತೆಯ, ಅರಿಯಬಲ್ಲರೆ ನನ್ನ ಒಡಲ ವ್ಯತೆಯ. ನಾನು ಪಂಜರ ಪಕ್ಷಿ ನನಗಿನ್ನಾರು ಗತಿ. ಕೇಳ ಬಯಸುವಿರೇನೋ ನನ್ನ ಕತೆಯ, ಕೇಳ ಬಯಸುವಿರೇನೋ ನನ್ನ ಕತೆಯ. ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ. ಅಯ್ಯೋ ದೇವ, ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಇದನ್ನ ನಮ್ಮ ಸ್ಕೂಲ್ ಡೇಸಿಗೆ ಕರ್ಕೊಂಡ್ ಹೋಗ್ಬಿಟ್ರಿ ಈ ಹಾಡು ಕೇಳುವಾಗ. ಅದು 70s ಹಾಡಲ್ವಾ, ತುಂಬಾ ಒಂಥರ ಸ್ಕೂಲಿಗೆ ಹೋದಂಗ ಸ್ಕೂಲಲ್ಲಿ ಇದ್ದಾಗ ನಮ್ಮ ಅಣ್ಣ ತಮ್ಮದ್ರ ಜೊತೆ ಇದ್ದಿದ್ದು ಎಲ್ಲಾ ನೆನ್ಪಿಸಿದ್ರಿ. ಬಹಳ ಚೆನ್ನಾಗಿ ಹಾಡ್ತೀರಾ, ತುಂಬಾ ಚೆನ್ನಾಗಿ ಹಾಡ್ತೀರಾ ಮೇಡಮ್. ನಿಮ್ ವಾಯ್ಸು ತುಂಬಾ ಚೆನ್ನಾಗಿದೆ, ಸಿಂಗಿಂಗು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ವಿಡಿಯೋ ಯಾಕೆ ಆನ್ ಮಾಡ್ಲಿಲ್ಲ? ಥ್ಯಾಂಕ್ ಯು ಮೇಡಮ್. ಮತ್ತಿನ್ಯಾರು? ನಾಗರತ್ನಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಾ ಕೊಡ್ಲಾ? ಕೊಟ್ಟಿದ್ದೀನಿ. ನಾಗರತ್ನಮ್ಮ ಮೇಡಮ್ ಮಾತಾಡ್ಬೇಕಾ? ನಮಸ್ತೆ ಮೇಡಮ್. ಅದೇ ಆವಾಗ್ಲೇ ಕೇಳಿದ್ದೆ, ಎಲ್ಲಾರು ತುಂಬಾ ಜನ ಕಡಿಮೆ ಇದ್ರಲ್ವಾ, ಅದಕ್ಕೆ ಅನ್ಕೊಂಡೆ. ಟೈಮ್ ಆಯ್ತಲ್ಲ ಮೇಡಮ್, ಇನ್ನು 5 ನಿಮಿಷ ಇದು. ಅದೇ ನೀವ್ ಹೇಳಿದ್ರೆ ಆ ಕತೆಗೆ ಸ್ವಲ್ಪ ಆಪೋಸಿಟ್. ನೀವು ಅಕ್ಕ ತಂಗಿರ್ ಕತೆ ಹೇಳಿದ್ರು, ನಾನು ಇಬ್ರು ಗೆಳೆಯರ್ ಕತೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಅದೇ ಹೊರಗಡೆ ಬಂದು ಮೇಡಮ್ ಅದೇನಂತಂದ್ರೆ, ಇಬ್ರು ಗೆಳೆಯರ್ ಇರ್ತಾರೆ. ಇಬ್ರು ಒಂದು ವಾಕಿಂಗ್ ತರ ಒಂದು ಕಾಡು ಹೋಗ್ತಾ ಇರ್ತಾರೆ. ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ, ಅವ್ರಿಬ್ರು ತುಂಬಾ ಫ್ರೆಂಡ್ಸ್ ಆಗಿರ್ತಾರೆ. ಫ್ರೆಂಡ್ಸ್ ಆಗಿದ್ರು ಕೂಡ ಎಷ್ಟೇ ಆತ್ಮೀಯರಾಗಿದ್ರು ಆಸೆ ಅನ್ನೋದು ತುಂಬಾ ಇರುತ್ತಲ್ಲ ಮೇಡಮ್ ಮನುಷ್ಯನಿಗೆ. ಅದಕ್ಕೊಂದು ಉದಾಹರಣೆ ಇದು. ಅದ್ ಏನಾಗತ್ತೆ ಅಂದ್ರೆ, ಅವ್ರು ಕಾಡಿನಲ್ಲಿ ಹೋಗ್ಬೇಕಾದ್ರೆ ಹೋಗ್ತಾ ಒಬ್ಬರಿಗೆ ಇಬ್ರು ಒಂದು ನಿಧಿ ಕಂಡ್ಬಿಡ್ತಾರೆ. ಒಂದು ನಿಧಿ ಕಂಡ್ಬಿಟ್ಟು ಇಬ್ರು ಒಂದೇ ಸರಿ ಹಿಂಗ್ ಎತ್ಕೊಳಕ್ ಹೋಗ್ತಾರೆ. ಇಬ್ರು ಜೊತೆ ಬರ್ಬೇಕಾದ್ರೆ ಯಾರ್ ಮೊದ್ಲು ಯಾರ್ ಕೊನೆ ಅಂತಿರಲ್ಲ, ಇಬ್ರಿಗೂ ಗೊತ್ತಿರ ಆಗುತ್ತೆ. ಆ ನಿಧಿನ ಇಬ್ರು ತಗೊಂಡೋಗ್ಲಿ, ಹೋಗೋಣ ನಡಿನ ಕೂತ್ಕೊಂಡು ಒಂದ್ ಮರ್ಕಡೆ ಎಲ್ಲ ಒಂದ್ ಕಡೆ ಹಂಚ್ಕೊಳ್ಳೋಣ ಇಬ್ರು ಅಂತ ಮನ್ಸ್ ಮಾಡ್ಕೊತಾರೆ. ಮನ್ಸ್ ಮಾಡ್ಕೊಂಡು ತಗೊಂಡು ಹೋಗುವಷ್ಟರಲ್ಲಿ ಇಬ್ಬರು ಮನ್ಸಲ್ಲೂ ಏನೇನೋ ಒಂದೊಂದು ಆಲೋಚನೆಗಳು ಬರ್ತಾ ಇರುತ್ತೆ. ಇವನಿಲ್ಲ ಅಂದ್ರೆ ನಾನು ಒಬ್ನೇ ಬಂದಿದ್ರೆ ಚೆನ್ನಾಗಿತ್ತು, ನನಗೆ ಸಿಕ್ತಿತ್ತು ಅಂತ ಒಬ್ಬ. ಇನ್ನೊಬ್ಬ ಇವನ್ ಕರಿಬಾರ್ದಾಗಿತ್ತು, ನಾನೊಬ್ನೇ ಬಂದಿದ್ರೆ ಚೆನ್ನಾಗಿತ್ತು ಅಂತ ಇನ್ನೊಬ್ಬ. ಅವ್ರಿಬ್ಬರು ಮನ್ಸಲ್ಲೂ ಒಂಥರ ಗೊಂದಲ ಆಗ್ತಾ ಇರುತ್ತೆ. ಆದ್ರೂ ಒಬ್ರಿಗೊಬ್ರು ಹೇಳ್ಕೊಳ್ಳೋಂತಿಲ್ಲ. ತಗೊಂಡಾಗ ಅಲ್ಲಿ ಇಟ್ಬಿಟ್ಟು ಸರಿ ಸುಮಾರು ದೂರ ನಡ್ಕೊಂಡು ಹೊರಟಾಗಿರ್ತಾರೆ. ಹಗ್ಲಲ್ಲಿ ತಗೊಂಡ್ ನಾವು ಹಂಚ್ಕೊಂಡು ಹೋದ್ರೆ ಜನಕ್ಕೆಲ್ಲ ಕಂಡಿದ್ಬಿಡುತ್ತೆ. ಬೇಡ, ಇಲ್ಲ ನಾವು ಕಾಲ ಕಳಿಯೋಣ ಅಂತ ಒಂದ್ ಕಡೆ ಕೂತ್ಕೊಂಡ್ಬಿಡ್ತಾರೆ. ಕೂತ್ಕೊಂಡ ಮರದ ಕೆಳಗಡೆ
ಹಗಲೆಲ್ಲ ನಾವು ಹಂಚ್ಕೊಳ್ಳೋದು ಬೇಡ, ಜನ ಎಲ್ಲ ಕಂಡ್ಬಿಟ್ರೆ ನಮ್ ಇಬ್ಬರ ಮೇಲೆ ಇದು ಬಂದ್ಬಿಡುತ್ತೆ ಅಂತ ಇಬ್ಬರು ಮನ್ಸು ಒಂಥರ ಅದೇ ಹೇಳಲ್ಲ, ಅವ್ರ ಮೇಲೆ ಇವ್ರಿಗೆ ಇವ್ರ ಮೇಲೆ ಅವ್ರಿಗೆ ಒಂಥರ ಅಷ್ಟು ಪ್ರೀತಿ ಇದ್ರುನು, ಅಷ್ಟು ಚೆನ್ನಾಗ್ ಫ್ರೆಂಡ್ ಆಗಿದ್ರು ವರ್ಷಗಟ್ಲೆಯಿಂದ ಆ ಕ್ಷಣಕ್ಕೆ ಯಾವ ರೀತಿ ಆಯ್ತು ಅಂತ ಅಂದ್ರೆ, ಓ ಇವ್ನೇನಾದ್ರೂ ಮಾಡಿ ಇನ್ನ ತಪ್ಪಿಸ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡು ನೋಡೆಯ ತುಂಬಾ ಹೊಟ್ಟೆ ಹಸಿತಾ ಇದೆ, ಈ ನಿಡಿನ ನಾವ್ ಇಷ್ಟೊತ್ತಲ್ಲಿ ತಗೊಂಡೋಗಂಗೂ ಇಲ್ಲ, ಕತ್ಲೆ ಆಯ್ತು, ನಾವು ತುಂಬಾ ನಡೆದ್ಬಿಟ್ಟು ಬಂದ್ಬಿಟ್ಟಿದೀವಿ ದೂರ, ಈಗ ಏನ್ ಮಾಡೋಣ, ನಾನು ಒಂದ್ ಕಡೆ ರೆಸ್ಟ್ ತಗೋತಾ ಕೂತಿರ್ತೀನಿ, ನೀನ್ ಊರ್ಗ್ ಹೋಗಿ ಊಟ ತಂದ್ಬಿಡು, ಇಬ್ರು ಇಲ್ಲಿ ತಿನ್ಬಿಟ್ಟು ಲೇಟ್ ಆಗಿ ಎಲ್ಲ ಹಂಚ್ಕೊಂಡೆಲ್ಲ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತಾನೆ. ಒಬ್ಬ ಇದ್ದವನು ಆಯ್ತಪ್ಪ, ಈಗ ನೀನ್ ಹೋಗು ಇಲ್ಲ, ನಾನ್ ಕಾಯ್ಕೊಂಡಿದ್ದೀನಿ ಕಣೆ, ನಾನ್ ಸ್ವಲ್ಪ ದಷ್ಟಪುಟ್ಟವಾಗಿದ್ದೀನಿ, ಏನಾದ್ರು ಕಾಡ್ದೆಲ್ಲ ಪ್ರಾಣಿಗಳು ಬಂದ್ರೆ ನಾನ್ ಎದುರ್ಸ್ಕೊಂಡ್ ಕೂತಿರ್ತೀನಿ, ನಿನ್ ಕೈಲಾಗಲ್ಲ ಅಂತಾನೆ. ಹೋಗ್ಲಿ ಬಿಡಪ್ಪ ಅಂದ್ಬಿಟ್ಟು ಒಬ್ಬ ಸ್ವಲ್ಪ ಊರ್ಗ್ ಹೊರ್ತಾನೆ. ಅವ್ನು ಹೋಗ್ತಾ ಹೋಗ್ತಾ ಏನ್ ಮನ್ಸಲ್ಲಿ ಆಲೋಚನೆ ಮಾಡ್ಕೊತಾನೆ ಅಂತ ಅಂದ್ರೆ, ಅವನೊಬ್ನೇ ಕಾಡಲ್ಲಿ ಕೂತವನಲ್ವಾ, ಅವನ್ನ ಬಿಡುತ್ತಾ ಹುಲಿ ಸಿಂಹ ಕಾಡು ಚಿಟ್ಟೆ ಏನಾದ್ರೂ ಅವನ್ನ ತಿನ್ಕೊಳುತ್ತೆ, ಅದಕ್ಕೇನು ಒಡ ವ್ಯವಸ್ಥೆ ಎಲ್ಲ ಬೇಕಾ, ನಾನು ಹೋಗ್ಬಿಟ್ಟು ಅದನ್ನ ಎತ್ಕೊಂಡ್ಬರ್ಬೋದು ಅಂತ ಆಲೋಚನೆ ಮಾಡ್ಕೊಂಡು ದುಡ್ಡಕ್ಕೆ ಹೋಗ್ತಾ, ಏನೇ ಆಗ್ಲಿ ಒಂದು ಊಟ ತಗೊಂಬರಕ್ಕೆ ಅಂತ ಬಂದಿದ್ದೀನಿ, ನಾನು ಊಟ ಮಾಡ್ಕೊಂಬಿಡೋಣ, ಒಂದಿಷ್ಟು ಊಟ ತಗೊಳ್ಳೋಣ ಅಂದ್ಬಿಟ್ಟು ಅವನಿಗೂ ಊಟ ತಕೊಂಡು ಇವನು ಮತ್ತೆ ವಾಪಸ್ ಬರ್ತಾನೆ. ಬರುವಷ್ಟರಲ್ಲಿ ಇವನ್ ಮನ್ಸು ಏನಾಗಿರುತ್ತೆ, ಅವನು ಒಬ್ನೇ ಇರ್ತಾನೆ, ಪ್ರಾಣಿ ಅಕಸ್ಮಾತ್ ಏನಾದ್ರು ಅವನ್ನ ಕೊಂದಿದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಏನ್ ಮಾಡೋದು ಅಂದ್ಬಿಟ್ಟು ಆ ಊಟ ತಂದಿರ್ತಾನೆ, ಆ ಊಟಕ್ಕೆ ಇವನು ಒಂದ್ ಸ್ವಲ್ಪ ವಿಷ ಹಾಕೊಂಬಂದಿರ್ತಾನೆ. ಯಾಕೆ ಅಂತ ಅಂದ್ರೆ ಅವನಿಗೆ ಕೊಟ್ಬಿಟ್ಟು ಅಲ್ಲಿ ಊಟ ತಿನ್ನಿಸ್ಬಿಟ್ಟು, ನಾನು ಅದು ನಿಧಿನ ಅದೇನೋ ಒಂದು ಚೊಂಬೋ ಬಿಂದಿಗೆನೋ ಏನೋ ಸಿಕ್ಕಿಲ್ಲ ಅದನ್ನ ಎತ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಯಾವ ರೀತಿ ಕೆಟ್ಟ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ ದುಡ್ಡು ಅಂತ ಅಂದಾಗ ಒಂದೊಂದು ಪದಕ್ಕೂ ಇದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ಆವಾಗ ಆಮೇಲೆ ತಗೊಂಡು ಹೋಗ್ತಾನೆ. ಹೋಗುವಷ್ಟರಲ್ಲಿ ಅಲ್ಲಿ ಕೂತಿರೋ ನಿಧಿ ಕಾಯ್ತಾ ಕೂತಿದ್ದವನು ಅವನೇನ್ ಯೋಚನೆ ಮಾಡ್ತಾನೆ, ಅವ್ನ್ ಬರ್ಲಿ ಸಾಲು, ಊಟ ತಗೊಂಡ್ಬರ್ತಾನೆ, ಊಟ ಮಾಡ್ಬಿಟ್ಟು ಚೆನ್ನಾಗಿ ಅವ್ನು ಬಂದಿರ್ತಾನೆ, ನಿಧಾನಕ್ಕೆ ನಡ್ಕೊಂಡು ಅಲ್ಲಿ ಊಟ ಮಾಡ್ಬಿಟ್ಟು ಅವ್ನಿಗೆ ಅಷ್ಟರಲ್ಲಿ, ಅಯ್ಯೋ ನೀನು ಇಷ್ಟು ಚೆನ್ನಾಗಿ ಕಷ್ಟಪಟ್ಟು ಬಂದಿದ್ಯಾ ಕಣೆ ನಡ್ಕೊಂಡು, ನೀ ಬಾ ಹಿಂದ್ಗಡೆ ಸ್ವಲ್ಪ ರೆಸ್ಟ್ ಮಾಡು, ಕೂತ್ಕೊ ಅಂದ್ಬಿಟ್ಟು, ನೀನ್ ಬೊಕ್ಕೊಂಡು ಕೂತ್ಕೊಂಡು ರೆಸ್ಟ್ ಮಾಡು, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡು, ಇನ್ ಸ್ವಲ್ಪ ಹೊತ್ತಾಗ್ಲಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಅವ್ನು ಕಣ್ಣು ಮುಚ್ಕೊಂಡ ತಕ್ಷಣ ಒಂದ್ ದಿಂಡ್ ಕಲ್ಲ ತೆಗೆದು ಅವನ ಮೇಲೆ ಎತ್ತಾಕ್ಬಿಡ್ತಾನೆ, ಕಾಡಲ್ಲಿರುವಂತ ಕಲ್ಲನ್ನ. ಏನ್ ಅನಿಸ್ತು, ಇವನು ಅವ್ನ್ ಬರ್ಲಿ ಅಂತ ಅವನು ಬಂದಾಗ ಅವ್ನ್ ಸಾಯಿಸೋಣ ಅಂತ ಇವನ್ ಮನ್ಸಲ್ಲಿ ಇರುತ್ತೆ, ಇವನ್ ಬಂದ್ಮೇಲೆ ಅವ್ನ್ ಸಾಯಿಸೋಣ ಅಂತ ಇವನ್ ಮನ್ಸಲ್ಲಿ ಬರುತ್ತೆ. ಇಬ್ರು ಎಷ್ಟು ಫ್ರೆಂಡ್ ಆಗಿದ್ರು ಕೂಡ ಒಂದು ಧನದಾಸೆಗೋಸ್ಕರ ಇಬ್ರು ಫ್ರೆಂಡ್ಶಿಪ್ ಅಲ್ಲಿ ಮನಸ್ಸನ್ನ ಯಾವ ರೀತಿ ಬದಲಾಯಿಸ್ಕೊಂಡ್ರು ಅಂತಂದ್ರೆ, ಆವಾಗ ಅವ್ನ್ ಸಾಯಿಸ್ಬಿಟ್ಟಾದ್ಮೇಲೆ ಅವ್ನ್ ಸತ್ತೋದ, ನಾನ್ ಬಂದೇನೋ ನಿಧಿ ಕುತ್ಕೊಂಡು, ಅಯ್ಯೋ ಇನ್ನೇನು ಒಬ್ಬನೇ ಇದೀನಲ್ವಾ, ತಗೊಂಡು ಎಣ್ಸ್ಕೊಂಡ್ರಾಯ್ತು ಹೋದ್ರಾಯ್ತು ಅಂದ್ಬಿಟ್ಟು ಊಟ ತಿನ್ಬಿಡೋಣ, ಹೆಂಗಿರು ತಂದ್ಬಿಟ್ಟಿದಾನೆ ಅನ್ಬಿಟ್ಟು ಊಟ ತಿನ್ನಕ್ ಹೋಗ್ತಾನೆ. ಬಟ್ ಅವನೆಷ್ಟು ಬುದ್ಧಿವಂತ, ಊಟಕ್ಕೆ ಮೊದ್ಲೇ ವಿಷ ಹಾಕೊಂಬಂದಿದ್ದಾನೆ ಅವನು. ಆ ಊಟ ತಿಂದ 5 ನಿಮಿಷಕ್ಕೆ ಅವನು ವಿಷ ಎಲ್ಲ ಇದಾಗ್ಬಿಟ್ಟು ಅವನು ಸತ್ತೋಗ್ಬಿಡ್ತಾನೆ ಅಲ್ಲೇನೆ. ಬಟ್ ಅದು ಇವ್ರಿಬ್ರು ಆಸೆಯಿಂದ ನಿಧಿ ಅಲ್ಲೇ ಉಳ್ಕೊಳುತ್ತೆ. ಬಟ್ ಇಬ್ರು ಈಗ ಚೆನ್ನಾಗಿದ್ದಿದ್ರೆ, ಅವ್ರ ಮನ್ಸುಗಳು ಚೆನ್ನಾಗಿದ್ದಿದ್ರೆ ಇಬ್ರು ಹಂಚ್ಕೋಬಹುದಾಗಿತ್ತ, ಅಷ್ಟೊಂದು ದುರಾಸೆ ಮಾಡ್ಕೊಂಡು ಇಬ್ಬರಿಗೂ ಇಲ್ಲ ಅದು ನಿಧಿ, ಈ ತರ ಆಯ್ತು. ಅದಕ್ಕೆ ಮನ್ಸು ಒಂದು ಕ್ಷಣದಲ್ಲಿ ಯಾವ ರೀತಿ ಬದಲಾವಣೆ ಆಗ್ಬಿಡುತ್ತೆ. ಒಂದು ಐಶ್ವರ್ಯ ಹಣ ಇದ್ದಾಗ ಯಾವ ಫ್ರೆಂಡ್ಶಿಪ್ ಆಗ್ಲಿ, ಬಂಧು ಬಾಂಧವರಾಗ್ಲಿ ಯಾರು ಕೂಡ ಆ ಟೈಮಲ್ಲಿ ನಾವು ಅವ್ರನ್ನ ಒಂದ್ ಒಳ್ಳೇದಾಗಿ ಯೋಚನೆ ಮಾಡಲ್ಲ, ಅಷ್ಟು ಒಂದು ದುಷ್ಟ ಮಾರ್ಗಕ್ಕೆ ಕರ್ಕೊಂಡು ಹೊಟ್ಟೋಗ್ಬಿಡುತ್ತೆ ಅನ್ನೋದಕ್ಕೆ ಇದೊಂದು ಕಥೆ ಉದಾಹರಣೆ ಮೇಡಮ್. ಅದು ನಾನು ಎಷ್ಟು ಬಿಟ್ನೋ ಎಷ್ಟು ಹೇಳಿದ್ನೋ ಗೊತ್ತಿಲ್ಲ. ಕೇಳಿಸ್ತಾ ಮೇಡಮ್? ಕರೆಕ್ಟ್, ಕೇಳಿಸ್ತು ಮೇಡಮ್. ಆಸೆ ದುರಾಸೆ ದುಃಖಕ್ಕೆ ಕಾರಣ. ಇಬ್ರು ಉಳಿಲಿಲ್ಲ ಕೊನೆಗೆ, ಎಷ್ಟೊಂದು ಆಸೆ ನೋಡಿ, ಇಬ್ರು ನೆಮ್ಮದಿಯಾಗಿರ್ಬೋದಾಗಿತ್ತ, ಅರ್ಧ ಆದ್ರೂ ಸಿಕ್ತಿತ್ತ ಇಬ್ರು. ಎಷ್ಟೊಂದ್ ಮನೇಲಿ ಅಣ್ಣ ತಮ್ಮಂದ್ರ ಕತೆ ಹಿಂಗಾಗಿ ಹೋಗಿರುತ್ತೆ ಮೇಡಮ್. ಅಣ್ಣನ ತಮ್ಮ ಸಾಯಿಸಿರ್ತಾನೆ, ತಮ್ಮನ್ನ ಅಣ್ಣ ಸಾಯಿಸಿರ್ತಾನೆ, ಮನೇಲಿ ಯಾರು ದಿಕ್ಕಿಲ್ದಂಗೆ ಅವನ ಆಸ್ತಿ ಗೀಸ್ತಿ ಎಲ್ಲ ಬೇರೆಯವ್ರ ಪಾಲಾಗಿರುತ್ತೆ. ಎಷ್ಟೊಂದು ಮನೆಗಳಲ್ಲಿ ಆಗಿರುತ್ತೆ, ಇದು ರಿಯಲ್ ಆಗಿ ನಡೆದಿರುತ್ತೆ ಎಷ್ಟೊಂದ್ ಮನೆಗಳಲ್ಲಿ. ಸೊ ಅತಿ ಆಸೆ, ನಮ್ ದೇವ್ರು ಏನ್ ಕೊಡ್ಬೇಕು ಅದನ್ನ ಕೊಟ್ಟೆ ಕೊಡ್ತಾನೆ ಅನ್ನೋ ತೃಪ್ತಿಯಿಂದ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲ ಏನೇನೋ ಬೇಕು ಅತಿ ಆಸೆ ಮಾಡ್ತಾ ಹೋದ್ರೆ ಕಷ್ಟ, ಎಲ್ಲದೂ ಕಷ್ಟ ಆಗತ್ತೆ, ಅದೆಲ್ಲ ದುಃಖಕ್ಕೆ ಎಣೆ ಮಾಡಿ ಕೊಡುತ್ತೆ. ಒಬ್ಬರನ್ನ ನಾವು ನಾಶ ಮಾಡಿ ನಾವು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಾಗ ನೋಡಿ ಯಾವ ತರ ದೇವ್ರು, ನಾವ್ ಒಂದ್ ಎಣಿಸಿದ್ರೆ ದೇವ್ರೊಂದ್ ಎಣಿಸ್ತಾನೆ ಅನ್ನೋದಕ್ಕೆ ಯಾವ ತರ ಒಂದು ಉದಾಹರಣೆ ತುಂಬಾ ನೀತಿ ಇದೆ ಮೇಡಮ್ ಇದ್ರಲ್ಲಿ. ಯಾಕಂದ್ರೆ ನಮಗ್ ದಕ್ಕಬೇಕಾದದ್ದು ಏನಾದ್ರು ದಕ್ತಿತ್ತು, ಇಬ್ರಿಗೂ ದಕ್ಕಕ್ಕಾಗದೆ ಮಾಡ್ಕೊಂಡ್ವಿ, ನಾವೇ ಕೆಡಿಸ್ಕೊಂಡಿದ್ದು ಅದು. ಅದಕ್ಕೆ ನಾವು ತುಂಬಾ ಅತಿ ಆಸೆ ಮಾಡ್ಬಾರ್ದು, ಬೇರೆಯವ್ರಿಗೆ ಕೆಡ್ಸಿ ನಾವು ಬದುಕ್ಬೇಕು ಅನ್ನೋ ಆಸೆ ಕೂಡ ಇಟ್ಕೋಬಾರ್ದು. ದೇವ್ರು ಇವತ್ ನಮ್ಗೆ ಏನ್ ಕೊಟ್ಟಿರ್ತಾನೆ ಅಷ್ಟೊಂದು ತೃಪ್ತಿ ಪಟ್ಕೊಂಡು ಕೃಷ್ಣಾರ್ಪಣ ಮಸ್ತು ಅಂತ ಅನ್ಕೊಂಡು ನಾವ್ ಏನ್ ಅನ್ನ ಕೊಡ್ತಾನೆ ಅನ್ನ, ಗಂಜಿ ಕೊಡ್ತಾನೆ ಗಂಜಿ ಕುಡ್ಕೊಂಡು ನಾವ್ ಇರ್ಬೇಕು ಅನ್ನೋದಕ್ಕೆ ಇದೊಂದು ನೀತಿ ಪಾಠ ಅಂತ ಅನ್ನಿಸ್ತು ಮೇಡಮ್. ಇಷ್ಟ ಆಯ್ತು, ಅದಕ್ಕೆ ಧನ್ಯವಾದ. ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲ ಹೋಗ್ತಾನೆ ಹೇಳಿದಿರಲ್ಲ ನಮ್ ಈ ಕತೆನ. ಅದು ಇಷ್ಟ ಆಗಿತ್ತು, ಹೆಂಗಿರೋ ಟೈಮ್ ಇತ್ತಲ್ವ ಅಂತ ಅವಾಗ್ಲೇ ಹೇಳ್ತಿದ್ದೆ. ಜೊತೆ ಈ ಕತೆ ಹೇಳ್ಬೇಕು ಅನ್ನಿಸ್ತು ಮೇಡಮ್. ಇದು ನಾನು ದೇವಸ್ಥಾನದಲ್ಲಿ ಭಜನೆಗೆ ಹೋಗ್ತಾ ಇದೀವಿ ಇವತ್ತು. 33 ಭಜನೆ ಒಪ್ಪಿಸ್ಬೇಕು ದೇವರಿಗೆ ಅಂತ. ಇದು ಲಕ್ಷ್ಮೀ ದೇವಸ್ಥಾನ ಶನಿವಾರ 33 ಹಾಡು ಹೇಳ್ತೀವಿ ಮೇಡಮ್. ಇವಾಗ ಹೋಗ್ಬಿಟ್ಟು ಈಗಾಗಲೇ ಸ್ಟಾರ್ಟ್ ಆಗಿರುತ್ತೆ. ನಾನೊಂಚೂರು ಲೇಟ್ ಲತೀಫು, ಯಾಕೆಂದ್ರೆ ವಿಷ್ಣು ಸಹಸ್ರನಾಮ ಅದ್ ನನಗೆ ಬರುತ್ತಲ್ಲ,
ಹಾ ಅದಾದ್ಮೇಲೆ ಹಾಡುಗಳು 33 ಹಾಡುಗಳನ್ನ ರಾಘವೇಂದ್ರ ದೇವಸ್ಥಾನದಲ್ಲಿ ಹೇಳ್ತೀವಿ. ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬಟ್ ನನಗ್ ಬರುತ್ತಲ್ಲ, ನನಗೇನು ಪ್ರಾಕ್ಟೀಸ್ ಅಷ್ಟೊಂದು ಅವಶ್ಯಕತೆ ಇಲ್ಲ. ಆದ್ರೂ ಒಂಚೂರು ಮಾಡೋಣ ಹೋಗ್ತಾ ಇದ್ದೀನಿ. ಸರಿ ಸರಿ ಮೇಡಮ್, ಥ್ಯಾಂಕ್ ಯು ನಮ್ಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊ ಬನ್ನಿ ನಿಮ್ ದೇವ್ರ ಹತ್ರ. ಧನ್ಯವಾದಗಳು. ನಾನು ಈ ವಾರ ನೋಡೋಣ ಇಲ್ಲಿರ್ತೀನಿ. ಅದಕ್ಕೆ ಯಾವಾಗ ಎಲ್ಲಿರ್ತೀವೋ ಏನೇನ್ ನಮ್ ಕೈ ದೊರಕಿಸ್ತಾನೋ ಅದನ್ನ ಮಾಡ್ಬಿಡ್ಬೇಕು. ನಾಳೆ ಅಂದ್ರೆ ಹಾಡು ಅಂತಾರಲ್ಲ ಹಂಗೆ, ನಾವ್ ಇನ್ನೆಷ್ಟು ದಿವಸ ಇರ್ತೀವೋ, ಯಾವ್ಯಾವ ನೀರಿನ ಋಣ ಎಲ್ಲೆಲ್ಲಿ ಇರುತ್ತೋ, ಎಲ್ಲ ಹಾಡಿನ ಋಣ ಇರುತ್ತೋ ಅಲ್ಲೆಲ್ಲ ತೀರ್ಸ್ಬಿಡ್ಬೇಕು. ಒಂದು ದಿನ ಹಂಗೆ ಸ್ವೀಕರಿಸ್ಕೊಂಡ್ಬಿಡ್ಬೇಕು ಅಂತ ಮೇಡಮ್. ನಾನು ಅಷ್ಟೇ. ಹೌದು ಮೇಡಮ್, ಥ್ಯಾಂಕ್ ಯು ಮೇಡಮ್. ಇನ್ಯಾರಾದ್ರೂ ಇದಾರ ಹ್ಯಾಂಡ್ ರೈಸ್? ಎಲ್ಲಾ ಹ್ಯಾಂಡ್ ರೈಸ್ ಗಳು ಮುಗ್ದಿದೆ ಮೇಡಮ್. ಇನ್ಯಾರಾದ್ರೂ ಏನಾರ ಮಾತಾಡಕ್ ಉಂಟಾ? ಹೊಸಬ್ರು ಯಾರಾದ್ರೂ ಮಾತಾಡ್ತೀರಾ? ಸಣ್ಣಗೌಡ್ರು ಮಾತಾಡ್ತೀರಾ ಸರ್? ಬರೀ ಮೆಸೇಜ್ ಹಾಕೊಂಡು ಅಜ್ಞಾತವಾಸದಲ್ಲಿ ಇದ್ದೀರಾ? ಸಣ್ಣಗೌಡ ಸರ್ ಇದಾರ, ಎಕ್ಸಿಟ್ ಆಗಿದಾರ? ಹಾ, ಸಣ್ಣಗೌಡ್ರು ಮಾತಾಡಿ ಸರ್. ಮೇಡಮ್ ಕೇಳ್ತಾ ಇದ್ದೀರಾ ನಾನು ಮಾತಾಡೋದು? ನನಗೆ ಸುಮಾರು ಈಗ ಒಂದು 3-4 ದಿವಸದಿಂದ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ. ಸರಿಯಾಗಿ ಮಾತಾಡ್ತಿದ್ದಾಗನೆ ಕಟ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಹೆಚ್ಚು ಇನ್ವಾಲ್ವ್ ಆಗಿರಲ್ಲ ನಾನು. ಚೆನ್ನಾಗಿ ನಡೆಸ್ತಾ ಇದ್ದೀರಾ ಕಾರ್ಯಕ್ರಮ. ಈಗ ಅದದು ನಮಗೆ ಎಂತದು ಮಂಗಳೂರು ಭಾಷೆ ವಿಕ್ರು ಸಿಕ್ಕ್ರಲ್ಲ, ಇನ್ನು ಖುಷಿ ಆಯ್ತು ನಮಗೆ. ಬಹಳ ಚೆನ್ನಾಗ್ ಅನ್ಸುತ್ತೆ ನಮಗಂತೂ. ನಾನು ಒಂದು ವಾರ ಅಲ್ಲಿ ನಾನು ಮಣಿಪಂದ್ಲಲ್ಲಿ ಇದ್ದೆ ನಮ್ಮ ಮಾಮಾರ್ನ ಹಾಕೊಂಡು. ಅವಾಗಂತೂ ನಾನು ಹೊರಗಡೆ ಹೋಗ್ತಿದ್ದೆ, ಎಲ್ಲ ಬರೀ ಅವ್ರ ಜೊತೆನೆ ಮಾತಾಡ್ತಿದ್ದೆ. ಎಂತ ಚಂದ ಮಾರಾಯರೆ ನೋಡ್ಲಿಕ್ಕೆ, ಮಾತಾಡ್ಲಿಕ್ಕೆ ಬಹಳ ಖುಷಿ ಆಗ್ತಾ ಇತ್ತು ನನಗೆ. ತುಂಬಾ ತುಂಬಾ ಊಟ ಮಾಡಿದಂಗ ಆಗಿತ್ತೆ. ನಾನು 2 ವರ್ಷ ಮಂಗಳೂರಲ್ಲಿ ಇದ್ದೆ ಸರ್, ನನ್ PUC ಮಾಡ್ಬೇಕಾದ್ರೆ. ಅದಕ್ಕೆ ನನ್ನ ಈ ಭಾಷೆನೂ ಅಂತಾರೆ, ನೀವು ಮಂಗಳೂರ್ನವ್ರ ಅಂತ ಕೇಳ್ತಾರೆ. ನಂಗೆ ಗೊತ್ತಿಲ್ಲ ಅಷ್ಟೊಂದು ಇನ್ಫ್ಲೂಯೆನ್ಸ್ ಆಗಿದ್ಯಾ ಏನೋ ಅಂತ. ಮಾತಾಡ್ಬೇಕಾದ್ರೆ ಗೊತ್ತಾಗತ್ತೆ, ಯಾರು ಮಂಗಳೂರು ಭಾಷೆ ಮಾತಾಡಿದ್ರು ಗೊತ್ತಾಗೋಗ್ಬಿಡತ್ತೆ. ಮತ್ತೆ ಈಗ ನಾವು ಇದು ಯೋಗ ಮಾಡೋದು ಆನ್ಲೈನ್ ಮಂಗಳೂರು ಇದಿರೋದ್ರಿಂದ, ಮಂಗಳೂರು ಝೋನ್ ಆದ್ರಿಂದ ಮಂಗಳೂರ್ನವ್ರದ್ದು ಯಾವಾಗ್ಲೂ ನಮ್ಮ ಮಾತುಕತೆ ಮಂಗಳೂರವ್ರ ಜೊತೆನೆ ಇರುತ್ತೆ. ಹಂಗಾಗಿ ನಾವು ಸ್ವಲ್ಪ ಮಂಗಳೂರ್ ಕಡೆಗೆ ಆಗ್ಬಿಟ್ಟಿದೀವಿ ಇವಾಗ. ಇಲ್ಲ, ಚಂದ ಉಂಟು ಅವ್ರ ಭಾಷೆ. ವೇದಾವತಿ ಮೇಡಮ್ ಅವ್ರ ನಂಬರ್ ತಗೊಳ್ಳಿ. ಬೆಳಗ್ಗೆ ಅವ್ರಿಗೆ ಮರಾಠಿ ಚಾರ್ಜ್ ಕೂಡ ಅವ್ರಿಗೆ ಪರವಾಗಿಲ್ಲ. ಅವ್ರು ಅಂತದ್ ಮಾಡ್ತಾರೆ. ಅಮ್ಮ ಬಹಳ ಉತ್ಸುಕ ಐತೆ ಅಮ್ಮ, ಚೆನ್ನಾಗ್ ಅಲ್ಲಲ್ಲ, ಈಗ್ಲೇ ಮಾತಾಡೋದಿಲ್ಲ ಅಂತೆ ಅವರು. ಇನ್ನೊಂದ್ ಸ್ವಲ್ಪ ಕಲ್ತ್ಕೊಂಡು ಆಮೇಲೆ ಬರ್ತಾರಂತೆ. ಇವತ್ತೇ ಜಾಯಿನ್ ಆಗಿರೋದು. ನೆನ್ನೆ ಜಾಯಿನ್ ಆಗಿದ್ರಂತೆ. ಪರವಾಗಿಲ್ಲ, ಅವ್ರು ಅಷ್ಟು ಇಂಟ್ರೆಸ್ಟ್ ಇದೆಯಲ್ಲ, ಖಂಡಿತ ಕಂಟಿನ್ಯೂ ಮಾಡ್ತಾರೆ ಸರ್. ಬರ್ತಾರೆ. ಸಖತ್ ಟ್ಯಾಲೆಂಟೆಡ್ ಇದ್ದಾರೆ. ಅದರಿಂದ ಶಿ ವಿಲ್ ಬಿ ದ ಅಸೆಟ್ ಟು ದ ಫೌಂಡೇಶನ್. ಎಸ್ ಟೈಮ್ ಆಗಿದೆ ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿ ನಡೆಸ್ತಾ ಇದ್ದೀರಾ, ಎಲ್ಲರೂ ಭಾಗವಹಿಸ್ತಾ ಇದಾರ. ತುಂಬಾ ಖುಷಿ ಆಗ್ತಾ ಇದೆ. ಹೀಗೆ ನಡೀಲಿ ನಮ್ಮ ಫೌಂಡೇಶನ್ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಒಂದ್ ಹಾಡಾಡಿ ಚೆನ್ನೇಗೌಡ್ರೆ, ಇನ್ನು 5 ನಿಮಿಷ ಇದೆ, ಒಂದ್ ಹಾಡಾಡಿ. ಇಲ್ಲ ಮೇಡಮ್ ತಗೊಳ್ಳಿ, ನಾನು ಇಲ್ಲಿ ಬಿಸಿ ಇದ್ದೀನಿ. ಅದಕ್ಕೆ ಆದ್ರೂ ಪಾಪ ಕರೆದ್ರಿ ಅಂತ ಬಂದೆ. ಕಂಪ್ಲೀಟ್ ಮಾಡಿ ಮತ್ತೆ ಹಾಡ್ತೀನಿ. ಓಕೆ. ಇನ್ನೇನ್ ಮುಗ್ಸೋದ ಮೇಡಮ್? ಲಕ್ಷ್ಮಿ ಏನ್ ಮಾಡ್ಬೋದು? ಲಕ್ಷ್ಮಿ ಮೇಡಮ್ ಹೋಗಿದ್ದಾರೆ ಅನ್ಸುತ್ತೆ. ನನ್ಗೆ ಹೋಸ್ಟ್ ಇದೆ. ಸರಿ. ಲಕ್ಷ್ಮಿ ಮೇಡಮ್ ಏನಾರ ಮಾತಾಡ್ತೀರಾ ಮೇಡಮ್? ಇಲ್ಲ ಮ್ಯಾಮ್, ಎಂಡ್ ಮಾಡಿ. ಎಂಡ್ ಮಾಡೋದು. ಸರಿ ಮೇಡಮ್. ಇವತ್ತಿನ ಸಂಚಿಕೆಯಲ್ಲಿ ಧ್ಯಾನವನ್ನ ಹೇಳಿಕೊಟ್ಟಂತ ನಮ್ಮ ಸುಧಾ ಹೆಗ್ಡೆ ಮೇಡಮ್ಗೂ, ಮತ್ತೆ ಯಾರೋ ಒಂದು ಹ್ಯಾಂಡ್ ಬಂದಿದೆ ನೋಡಿ ಮ್ಯಾಮ್, ವಾಟ್ಸ್ಆಪ್. ಹೌದಾ? ಶ್ಯಾಮಲಾ ಅಲ್ಲ, ಲಕ್ಷ್ಮಿ ಪಟ್ಕರ್. ಕೊಡ್ತೀನಿ. ಅನ್ಮ್ಯೂಟ್ ಆಪ್ಷನ್ ಕೊಟ್ಟೆ ನೋಡಿ ಮೇಡಮ್. ಲಕ್ಷ್ಮಿ ಪಟ್ಕರ್ ಹಾಡಾಡ್ಬೋದಾ ನೀವು? ಮಾಡಿ ಮಾತಾಡಿ. ಮುಗಿತಾ ಮೇಡಮ್? ಹಾಡಾಡ್ಬೋದಾ ಅಥವಾ ಟೈಮ್ ಇತ್ತಾ? ನಮಸ್ತೆ. ಹೊಸಬ್ರ? ಬೆಳಿಗ್ಗೆ ಇದ್ರು ಮೇಡಮ್ ಇವರು. ಹೌದಾ? ಬೆಳಿಗ್ಗೆ ಕೇಳಿಸ್ತಾ ಇತ್ತ ಮೇಡಮ್ ನಾ ಹೇಳಿದ್ದು? ಕೇಳಿಸ್ತಿದೆ. ನಮಸ್ತೆ. ಹಾಡು ಹೇಳ್ಬೋದಾ? ಹೇಳಿ. ನೆಟ್ವರ್ಕ್ ಇಶ್ಯೂ ಇದೆ, ಬೇರೆ ಕಡೆ ಬರ್ತೇನೆ. ಬೆಳಿಗ್ಗೆ ಶಿವಾಜಿ ಬಗ್ಗೆ ಮಾತಾಡಿದ್ರು. ಹೌದು. ನೀವಿದ್ದೀರಾ ಮೇಡಮ್? ನೀವು ನಾವೆಲ್ಲ ಇರ್ತೀವಿ. ರಾಮನ ಹಾಗಾಡ್ತೇನೆ. ಇದೇ ರಾಮನಾಮ, ಅಯ್ಯೋ ರಾಮ ರಾಮ
ಧ್ಯಾನ ಈ ರಾಮ ಶಿಲೆಯ ಮೆಟ್ಟಿ ವನಿತೆಯ ಗೈದ ಶಿವಧನುವ ಮುರಿದ ರಾಮ ಶಕ್ತಿಶಾಲಿ ರಾವಣನನ್ನು ಸಂಹರಿಸಿ ಬೆರೆದ ರಾಮ ಹರಿಹರನು ಒಂದೇ ಎಂದು ಸಾರಿ ಸಾರಿ ಹೇಳಿದ ರಾಮ ಇದೇ ರಾಮನಾಮ ಪರಮ ರಾಮನಾಮ ಪರಮಾತ್ಮ ಧ್ಯಾನ ಈ ರಾಮ ರಾಮ ಪರಮಾತ್ಮ ಧ್ಯಾನ ಈ ರಾಮ ಚಂದ್ರಕಾಂತಿ ಮೆಟ್ಟಿದ ರಾಮ ಜಾಂಬವಂತ ಜಪಿಸಿದ ರಾಮ ಚಂದ್ರಕಾಂತಿ ಮೆಟ್ಟಿದ ರಾಮ ಜಾಂಬವಂತ ಜಪಿಸಿದ ರಾಮ ಸುಗ್ರೀವನು ಸಾರಿದ ರಾಮ ತಾಯಿ ಶಬರಿ ಮೆಚ್ಚಿದ ರಾಮ ಸುಗ್ರೀವನು ಸಾರಿದ ರಾಮ ತಾಯಿ ಶಬರಿ ಮೆಚ್ಚಿದ ರಾಮ ಜನನ ಮರಣ ಒಂದೇ ಎಂದು ಸಾರಿ ಸಾರಿ ಹೇಳಿದ ರಾಮ ಇದೇ ರಾಮನಾಮ ಪರಮ ರಾಮನಾಮ ಪರಮಾತ್ಮ ಧ್ಯಾನ ಈ ರಾಮ ರಾಮ ಪರಮಾತ್ಮ ಧ್ಯಾನ ಈ ರಾಮ ರಾಮ ಪರಮಾತ್ಮ ಧ್ಯಾನ ಈ ರಾಮ. ಹರಿ ಮಾತಾಜಿ, ಧನ್ಯವಾದ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಾಡ್ತೀರಾ ಮೇಡಮ್, ವಾಯ್ಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಲಕ್ಷ್ಮಿ ಮೇಡಮ್, ಇನ್ ಎಂಡ್ ಮಾಡ್ಬೋದಾ? ಏನಾರು ಮಾತಾಡಕ್ಕುಂಟಾ? ಹಾ, ಎಂಡ್ ಮಾಡೋಣ. ಇದುವರೆಗೆ ಭಾಗವಹಿಸಿದ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಶಶಿಕಲಾ ಮೇಡಮ್, ಒಂದ್ ನಿಮಿಷ. ಇವತ್ತು ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಚಕ್ರಗಳ ಬಗ್ಗೆ ಹೇಳ್ತಾರೆ. ನೋಡಿ, 7 ರಿಂದ 8 ಶನಿವಾರ ಎವ್ರಿ ಸ್ಯಾಟರ್ಡೆ 7 to 8. ಕರೆಕ್ಟ್. ಇವರು ಲಕ್ಷ್ಮಿ ಮೇಡಮ್ ಒಂದು ಇದು ಲಿಂಕ್ ಹಾಕಿದಾರಲ್ಲ, ಅದು ನೋಡಿದೆ ಮೇಡಮ್. ವಾರ ಹೇಳ್ತೀನಿ ಮೇಡಮ್, ವಾರ ಅನೌನ್ಸ್ ಮಾಡ್ತೀನಿ. ಅಂದ್ರೆ ಯಾರು ಸೇರಲ್ಲ, ಅಲ್ಲಿ ಎಷ್ಟ್ ಜನ ಇರ್ತಾರೋ ಅಷ್ಟೇ ಜನ ಇರ್ತಾರೆ. ಹೋದ್ ವಾರ ಎಷ್ಟು ಒಳ್ಳೆ ಕ್ಲಾಸ್ ಇತ್ತು ಮೇಡಮ್. ಅದೇ ಡಿಮಿನಿಷನ್ ಏನ್ ಹೇಳೋದು, ನಮ್ಮ 7 ಚಕ್ರ 12 ಚಕ್ರ ಹಾಕಿದಾರ ಅವರು. ಅದೇ ಏನ್ ನೋಡೋಣ, ಅಟ್ಲೀಸ್ಟ್ ಕ್ಯೂರಿಯಾಸಿಟಿಗಾದ್ರೂ ಸೇರ್ಬೇಕು. ನಾನು ಅದಕ್ಕೆ ಇವತ್ತು ಜಾಯಿನ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಪ್ರತಿ ವಾರ ನಾನು ಅನೌನ್ಸ್ ಮಾಡ್ತೀನಿ, ಏನಾದ್ರು ಸ್ಪೆಷಲ್ ಕ್ಲಾಸ್ ಇದ್ರೆ ಜಾಯಿನ್ ಆಗಿ. ಇವತ್ ಜಾಯಿನ್ ಆಗ್ತೀನಿ ಮೇಡಮ್, ನಾನು ಜಾಯಿನ್ ಆಗ್ತೀನಿ ಖಂಡಿತ. ನಮ್ದೇನು ಕ್ಲಾಸ್ ಇರಲ್ಲ, ಮಾಡ್ಬೋದು. ಸರಿ ಮೇಡಮ್. ಓಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಈ ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತ ರಂಗನಾಥ್ ಗುರುಜಿಗಳಿಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ತರಗತಿಯನ್ನ ಎಂಡ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಮೇಡಮ್. ಕೋ ಹೋಸ್ಟ್ ಆಗಿ ಕೆಲಸ ಮಾಡಿದ ನಮ್ಮ ವೇದಾವತಿ ಮೇಡಮ್ ಇವತ್ತು ತುಂಬಾ ಕಲ್ತ್ಕೊಂಡಿದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹೋಸ್ಟ್ ಆಗಿ ಕೆಲಸ ಮಾಡಿದಂತ ಲಕ್ಷ್ಮಿ ಮೇಡಮ್ ಅವರಿಗೂ ವಂದಿಸುತ್ತಾ ಈ ಮೀಟಿಂಗ್ ಅನ್ನ ಎಂಡ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ನಿಮಗೂ ಥ್ಯಾಂಕ್ ಯು, ಲಕ್ಷ್ಮಿ ಮೇಡಮ್ಗೂ ಥ್ಯಾಂಕ್ ಯು.